ಮನೆ ಕಟ್ಟಿ? 20 ವರ್ಷ ಆಲ್ಮೋಸ್ಟ್. ಅದರಲ್ಲಿ 90% ಮಡ್ಡು. ಸ್ಟೀಲು ಸಿಮೆಂಟು ಕಡಿಮೆ ಮಾಡಬೇಕು ಅಂತ ನಾವು ಪ್ಲಾಸ್ಟರ್ ಮಾಡಿಲ್ಲ, ಮಳೆ ನೀರು ಶೇಖರಣೆ ಮಾಡಿ ಯೂಸ್ ಮಾಡ್ತೀವಿ. ಒಂದು 8 to 9 months in a year ನಾವು ಮಳೆ ನೀರಿನಲ್ಲೇ ಓಡಿಸ್ಬೋದು. 7,200 square feet ತಗೊಂಡಿದ್ದೀವಿ. ಇದು ಕಾಲಿಂಗ್ ಬೆಲ್ ಸರ್, ಇದು ಪುಲ್ ಮಾಡಬೇಕು. ಇಲ್ಲಿ ನಾವು 4 ಟಾಯ್ಲೆಟ್ಸ್ ಇವೆ, ಕೆಳಗೆ 2 ಮೇಲೆ 2. ಸುವೇಜ್ ಲೈನ್ ಆಲ್ಸೋ ವಿಲ್ ಕಮ್ ಟುಗೆದರ್. ಆವಾಗ ನಾವು ಸ್ನಾನ ಮಾಡುವ ನೀರು ಗಿಡಗಳಿಗೆ ಹೋಗುತ್ತೆ. ಇದು ಓಪನ್ ಬಾವಿ. ನಮ್ಮ ಟಾಯ್ಲೆಟ್ ಎಲ್ಲ ಹೋಗೋ ನೀರನ್ನ ಫಿಲ್ಟರ್ ಮಾಡಿ ನಮಗೆ ರೀಸಪ್ಲೈ ಮಾಡ್ತಾರೆ. ಈ ತರ ಕಿಟಕಿಗಳು, ಡೋರ್ಸ್, ಪಿಲ್ಲರ್ಗಳು, ಹಳೆ ಮನೆಗಳು ಅವರು ಡಿಮಾಲಿಷ್ ಮಾಡ್ತಾರೆ, ಇಲ್ಲ ಅದು ಬಿದ್ದೋಗುತ್ತೆ, ಅದು ಅಲ್ಲಿಂದ ತಗೊಂಡು. ಇದು ಟ್ರೂತ್ ವಿಂಡೋ ಅಂತ ಹೇಳಿ, ಇದ್ರ ಒಳಗೆ ಏನಿದೆ ನೀವು ಕೇಳ್ತೀರಾ, ಮಣ್ಣು, ಕ್ವಾರಿ ಡಸ್ಟ್, ಸಿಮೆಂಟ್ ಮತ್ತೆ ಕನ್ಸ್ಟ್ರಕ್ಷನ್ ಡೆಬ್ರಿ ಎಲ್ಲೆಲ್ಲಿ ಸಿಕ್ಕತ್ತೋ ಅದನ್ನ ತಂದು ಇದ್ರ ಒಳಗೆ ಹಾಕಿದೀವಿ. 8 ದಿಕ್ಕು, ಒಂದೊಂದು ದಿಕ್ಕಲ್ಲೂ ಡೋರ್ಸ್ ಹಾಕಿ. ಇದು ಬೆಡ್ರೂಮ್, ಈ ಕಡೆ ಡೈನಿಂಗ್, ಈ ಕಡೆ ಲಿವಿಂಗ್, ಇದು ಪೂಜಾ, ಈ ಕಡೆ ಎಂಡ್ ಆಫ್ ದ ಪ್ರಾಪರ್ಟಿ. ಸೊ ದರ್ ಇಸ್ ನೋ ಓಪನಿಂಗ್. ನೌ ದಟ್ ವಿ ಆರ್ ಹಿಯರ್, ದಿಸ್ ಇಸ್ ಪೂಜಾ ರೂಮ್. ಇದು ಇಸ್ ಮಡ್ ಫ್ಲೋರ್. ಬಟ್ ಇದೇನು ಕಲರ್? ಮಣ್ಣೆ. This is a secular puja room because we have incorporated mausoleum concept, church concept and temple concept. ಸ್ನೇಹಿತರೆ ನಮಸ್ಕಾರ. ಇದೊಂದು ತುಂಬ ವಿಶೇಷವಾದಂತಹ ವಿಡಿಯೋ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಈ ಸಮಾಜದ ನಿಜವಾದ ಗಣ್ಯ ವ್ಯಕ್ತಿಯ ಮನೆ. ಯಾಕೆ ನಿಜವಾದ ಗಣ್ಯ ವ್ಯಕ್ತಿ ಅಂತ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಗಣ್ಯರು ಅನೇಕರು ಇರ್ತಾರೆ, ಆದರೆ ಈ ಪ್ರಕೃತಿ, ಪರಿಸರ, ಈ ಸಮಾಜ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋರೆ ನಿಜವಾದ ಗಣ್ಯ ವ್ಯಕ್ತಿಗಳು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇದು ಡಾಕ್ಟರ್ ಚೊಕ್ಕಲಿಂಗಂ ಮುತ್ತಯ್ಯ ಅವರ ಮನೆ. ಇವರು ಸ್ನೇಹಿತರೆ ಮನೆ ಕಟ್ಟಿ 16 ವರ್ಷ ಆಗಿದೆ. ಇವರು ಇದುವರೆಗೂ ಸರ್ಕಾರದಿಂದ ಕರೆಂಟ್ ಕನೆಕ್ಷನ್ನೇ ತಗೊಂಡಿಲ್ಲ. ಸೋಲಾರ್ ಪವರ್ನ, ಸೋಲಾರ್ ಎನರ್ಜಿಯನ್ನು ಬಳಸ್ಕೊಂಡು ತಮ್ಮ ಮನೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಬಹಳ ಪರಿಸರ ಸ್ನೇಹಿ ಮನೆ ಇದು. ಮಡ್ ಹೌಸ್, ಒಂದು ಮಣ್ಣಿನ ಮನೆ, ಮಣ್ಣಿನ ಇಟ್ಟಿಗೆ ಬಳಸಿ ಕಟ್ಟಿರುವಂತಹ ಮನೆ. ಒಳಗಡೆ ತೊಟ್ಟಿ ಮನೆ ಇದೆ, ತುಂಬಾ ವಿಶಾಲವಾದಂತ ಒಂದು ಸುಮಾರು 7,000 ಸ್ಕ್ವೇರ್ ಫೀಟ್ ಜಾಗ, ಒಂದು 3,500 ಸ್ಕ್ವೇರ್ ಫೀಟ್ ಮನೆ ಸ್ನೇಹಿತರೆ. ಇದು ಇವರ ಮನೆ ಮೇಲೆ ಬಿದ್ದಂತಹ, ಇವರ ಸೈಟಲ್ಲಿ ಬಿದ್ದಂತಹ ಒಂದು ಹನಿ ನೀರು ಕೂಡ ಇವರು ವ್ಯರ್ಥ ಮಾಡೋದಿಲ್ಲ. ಕಂಪ್ಲೀಟ್ ನೀರನ್ನು, ಮಳೆ ನೀರನ್ನು ಕೊಯ್ಲು ಮಾಡ್ತಾರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಹೀಗೆ ಬದುಕ್ತಿರುವಂಥ ಈ ಅಪರೂಪದ ದಂಪತಿಗಳ ಮನೆಗೆ ನಿಮಗೆ ಸ್ವಾಗತ. ವಿಶೇಷವಾದ ವಿಡಿಯೋ ನೋಡಿ ಅಂತ ಕೇಳ್ಕೊತೇನೆ. ಸ್ವಾಗತ. ನೋಡೋಣ ಈ ವಿಶೇಷವಾದ ಮನೆಯನ್ನು, ಚೊಕ್ಕಲಿಂಗಂ ಅವ್ರ ಕಥೆ ಕೇಳೋಣ, ಮನೆ ನೋಡೋಣ ಬನ್ನಿ. ಪರಿಸರ, ಪ್ರಕೃತಿಯನ್ನು ಉಳಿಸುವಂತಹ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಜೊತೆಗೆ ಚೊಕ್ಕಲಿಂಗಂ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ರೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ತಮಿಳ್ನಾಡಿಂದ ನಾವು ಇಲ್ಲಿ ಸೆಟ್ಲ್ ಆಗಿ ಒಂದು 50 ವರ್ಷ ಆಯಿತು. ನಾವು ವಾಸವಾಗಿದ್ದು JP ನಗರ್ 3rd ಫೇಸ್ನಲ್ಲಿ ಸ್ವಂತ ಮನೆ. ಅದು ಜಾಯಿಂಟ್ ಫ್ಯಾಮಿಲಿ. ಸ್ವಲ್ಪ ಫ್ಯಾಮಿಲೀಸ್ ಎಕ್ಸ್ಪ್ಯಾಂಡ್ ಆಗಿದ್ದಾಗ ನಾವು ಬೇರೆ ಕಟ್ಕೊಂಡು ಹೋಗಬೇಕು ಅಂತ. ಸೊ ಆವಾಗ ಅನಿಸಿತು ನಾವು ಒಂದು ಸ್ವಲ್ಪ ಈಕೋ ಫ್ರೆಂಡ್ಲಿ ಥರ ಇರಬೇಕು. ಅರ್ಥ ಮೇಲೆ ನಾವು ಭಾರ ಇರಬಾರ್ದು, ಭೂಮಿಗೆ ಭಾರ ಆಗಬೇಡ ಅಂತ ಹೇಳ್ತಾರಲ್ಲ. ಹೌದು, ನಾವು ಇರೋದೇ ಭಾರನೇ. ಆದಷ್ಟು ಕಡಿಮೆ ಮಾಡ್ಕೋಬೇಕು ಅಷ್ಟೇ. ಹೊರೆ ಕೊಡೋದು ಕಡಿಮೆ ಮಾಡ್ಕೋಬೇಕು. ಆವಾಗ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ದೀವಿ, ಕೆಲವು ಜಾಗಗಳನ್ನು ನಾವು ವಿಸಿಟ್ ಮಾಡಿದ್ದೀವಿ. ಆರೋವೆಲ್ಲು, ಆ ಥರ. ಆರೋವೆಲ್, ಪಾಂಡಿಚೇರಿ. ಓಕೆ. ಅವ್ರು ಹೇಗೆ ಕಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ, ಅದೆಲ್ಲ ಸ್ವಲ್ಪ ಒಂದು 2 ವರ್ಷ ಅದು ಇಟ್ ಟುಕ್ಸ್ ಟೈಮ್. ಆಮೇಲೆ ನಮ್ಮ ಆರ್ಕಿಟೆಕ್ಟ್ಸ್ ಜೊತೆಗೆ ನಾವು ಓಡಾಡಿದ್ದೀವಿ. ಅವ್ರಿಗೂ ಆ ಇಂಟ್ರೆಸ್ಟು ಎಲ್ಲ ಬರಬೇಕಲ್ವ, ಅದರಿಂದ. ಆಮೇಲೆ ದೆನ್ ಲೇಔಟ್ ಒಂದು ಫ್ರೀಸ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ ನಾವು ಮೆಟೀರಿಯಲ್ಸ್, ಮೆಥಡ್ ಅದೆಲ್ಲ ನಾವು ಆದಷ್ಟು ಈಕೋ ಫ್ರೆಂಡ್ಲಿ ಇರಬೇಕು ಅಂತ ನಾವು ಮಾಡಿದ್ದು. ಎಷ್ಟು ವರ್ಷ ಆಯಿತು ಮನೆ ಕಟ್ಟಿ? 20 ವರ್ಷ ಆಲ್ಮೋಸ್ಟ್. 20 ವರ್ಷ ಕನ್ಸ್ಟ್ರಕ್ಷನ್. ಆಮೇಲೆ ನಾನು ಕೇಳಿ ಮಡ್ ಹೌಸ್, ಮಣ್ಣಿನ ಮನೆ ಅಂತ. ನಿಜಕ್ಕೂ ಮಣ್ಣಿನ ಮನೆನಾ? ಮಣ್ಣು ನಾವು ಫೌಂಡೇಶನ್ ಹಾಕ್ದಿದ್ದೀವಿ, ಬಾವಿ ಹಾಕ್ದಿದ್ದೀವಿ, ಅದರಿಂದ ಮಣ್ಣು ಪ್ಲಸ್ ಮಣ್ಣು ಬೇರೆ ಬೆಲೆಗೂ ತೊಗೊಂಡಿದ್ದೀವಿ. ಅದನ್ನು ಇಟ್ಕೊಂಡು ನಾವು ಸೈಟಲ್ಲೇ ಇನ್ಸಿಟು ಕಂಪ್ರೆಸ್ ಮಾಡಿದ್ದು. ಇದು ಕಾಲ್ ಕಂಪ್ರೆಸ್ಡ್ ಅರ್ತ್ ಬ್ಲಾಕ್ಸ್ ಅಂತ. ಕಂಪ್ರೆಸ್? ಅದು 90% ಹ್ಯಾಂಡ್ ಕಂಪ್ರೆಸ್ಡ್. ಇಟ್ ಇಸ್ ಸ್ಮಾಲ್. ನಾಟ್ ಮೆಷಿನ್ ಅಲ್ಲ? ಇಲ್ಲ, ಮೆಷಿನ್ ಅಲ್ಲ. ಮೆಷಿನು ಅದು ಹ್ಯಾಂಡಲ್, ಕೈಯಲ್ಲಿ ಇಲ್ಲ ಮಾಡ್ತಾರೆ. ನಾವು ಪ್ರೆಸ್ ನೋಡ್ತೀವಿ ಅಲ್ವಾ, ಕೈಯಲ್ಲಿ ಪ್ರೆಸ್ ಮಾಡ್ತಾರಲ್ಲ, ಆ ಥರ. ಅದರಲ್ಲಿ 90% ಮಡ್ಡು ಮತ್ತು ಕ್ವಾರಿ ಡಸ್ಟ್, ಸ್ವಲ್ಪ ಕಲ್ ಕ್ವಾರಿ ಡಸ್ಟ್. ಇವಾಗ ಸ್ಯಾಂಡ್ ಅಂತೆಲ್ಲ ಹೇಳ್ತಾರಲ್ವ, ಅದು ಆವಾಗ ಇಟ್ ವಾಸ್ ಕಾಲ್ಡ್ ಕ್ವಾರಿ ಡಸ್ಟ್. ಇಟ್ ವಾಸ್ ವೆರಿ ಚೀಪ್. ಓ, ಈ ಮರಳು ಬ್ಯಾನ್ ಆದಮೇಲೆ ಅದಕ್ಕೆ ಬೆಲೆ ಬಂದ್ಬಿಡ್ತು. ಅದು ಮಣ್ಣು ಎಲ್ಲ ಸೇರಿ ಒಂದು 5% ಸಿಮೆಂಟ್ ಅದು ಗಲಗಿಸ್ಕೊಂಡು ಕಂಪ್ರೆಸ್ ಇಟ್. ಸೊ ಅದೊಂದು ಕಾಂಬಿನೇಷನ್. ಓಕೆ. ಅದರಲ್ಲಿ ಇಟ್ ಕಂಟೈನ್ಸ್ 5% ಸಿಮೆಂಟ್. ದಟ್ ಈಸ್ ದ ಬೈಂಡರ್. ಫುಲ್ ಲೈಕ್ ಲಾಕಿಂಗ್ ಅಲ್ಲ, ಬೈಂಡರ್. ಅದು ಇಟ್ಟಿಗೆ ಕಲ್ಲು ಸ್ಟ್ರೆಂತ್ ಇರಬೇಕಲ್ಲ, ಸ್ಟ್ರೆಂತ್ ಕೊಡುವಂಥದ್ದು 5% ಸಿಮೆಂಟ್. ಸೊ ಸ್ಟೀಲು ಸಿಮೆಂಟು ಕಡಿಮೆ ಮಾಡಬೇಕು ಅಂತ ನಾವು ಪ್ಲಾಸ್ಟರ್ ಮಾಡಿಲ್ಲ. ಸ್ಟೀಲು ನಾವು ಒಳಗೆ ಹೋಗಿ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೌ ವಿ ಹ್ಯಾವ್ ಸೇವ್ಡ್ ಸ್ಟೀಲ್ ಅಂತ. ಬಿಕಾಸ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಆರ್ ಹೈಲಿ ಪೊಲ್ಯೂಟಿಂಗ್, ಪವರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್. ಅದು ಆದಷ್ಟು ಕಡಿಮೆ ಮಾಡಬೇಕು ಅಂತ ಮಾಡಿದ್ವಿ.
ಇದು ಆರ್ಚ್ ನೋಡಿದ್ರೆ ನೀವು, ಈ ಆರ್ಚು ಕಲ್ಲಿಂದು, ಮಧ್ಯ ಪ್ಲಾಸ್ಟರ್ ಇದು ಇಲ್ಲ, ಮಾರ್ಟರ್ ಅಂತಾರೆ, ಸಿಮೆಂಟ್ ಮಾರ್ಟರ್ ಇಲ್ಲ. ಅಂದರೆ ಒಂದು ಕಲ್ಗೆ ಸಿಮೆಂಟ್ ಹಾಕ್ತಾರಲ್ಲ, ಇಲ್ಲ, ಹಾಕಿಲ್ಲ ನೋಡಿ, ಗಾರೆ ಇಲ್ಲ. ಗರೆ ಇಲ್ಲ. ಮತ್ತು ಹೇಗೆ ನಿಂತಿದೆ ಇದು? ನಿಂತೆ ಒಂದು ಬ್ರಿಟಿಷ್ ಕಾಲದಲ್ಲಿ ಆರ್ಚ್ ಮಾಡಿದಾರಲ್ವಾ, 200-300 ವರ್ಷದ ಬಿಲ್ಡಿಂಗು, ಅದೆಲ್ಲ ನಿಲ್ತಿದೆಯಲ್ಲ. ಆಗ ಸಿಮೆಂಟ್ ಇಲ್ಲ, ಸಿಮೆಂಟ್ ಇಲ್ಲ ಆವಾಗ. ಸೊ ಅವ್ರ ಲೈಮು ಫೈನಲ್ ಫಿನಿಶಿಗೆ ಕೊಟ್ಟಿರ್ಬೋದು, ಬಟ್ ಇಫ್ ಯು ಇಂಟರ್ಲಾಕ್ ಇಟ್ ಪ್ರಾಪರ್ಲಿ, ಈ ಥರ ಇಂಟರ್ಲಾಕ್ ಮಾಡಿಕೊಂಡ್ರೆ ಅದು ಏನಾಗಲ್ಲ. ಸೊ ಕಲ್ಲನ್ನು ಕರೆಕ್ಟಾಗಿ ಸೇರಿಸ್ಬೇಕು. ಕರೆಕ್ಟ್. ಇದು ಒಂದು ಉದ್ದ ಕಲ್ಲಿದೆ, ಚಿಕ್ಕ ಕಲ್ಲು, ಇಲ್ಲಿ ಉದ್ದ ಕಲ್ಲು, ಚಿಕ್ಕ ಕಲ್ಲು, ಮಧ್ಯ ಸ್ಲಿಪ್ ಆಗಬಾರ್ದು ಅಂತ ನಾವು ವೆಜ್ ಕೊಟ್ಟಿದ್ದೀವಿ. ಇದು ವೆಜ್ ಅಂತ, ಸಣ್ಣ ಕಲ್ಲಿನ ಸಪೋರ್ಟ್ ಮೇಲಿಂದ ಕೊಡಬೇಕು. ಕೆಳಗಿಂದಲ್ಲ, ಮೇಲಿಂದ ಕೊಟ್ಟರೆ ಕಲ್ಲು ಸ್ಲಿಪ್ ಆಗೋದಿಲ್ಲ, ಟೈಟ್ ಇರುತ್ತೆ. ಸೊ ಈ 2 ಕಲ್ಲಿಗೆ ಈ ಚಕ್ಕೆನೇ ಇಟ್ಕೊಂಡು, ಚಕ್ಕೆ ಕಲ್ಲು. ಕರೆಕ್ಟ್, ಚಕ್ಕೆ ಕಲ್ಲು. ಓಕೆ. ಸೊ ಆ ಥರ ಸರ್, ನಾವು ಉದಾಹರಣೆಗೆ ಬಿಜಾಪುರದ ಗೋಲ್ಗುಮಟನೋ ಅಥವಾ ಕೋಟೆಗಳನ್ನು ಗಮನಿಸಿದ್ರೆ, ಇವಾಗ ಬೃಹದೇಶ್ವರ ಟೆಂಪಲ್ ಎಲ್ಲ ಸಿಮೆಂಟೇ ಇಲ್ಲ, ಯಾಕಂದ್ರೆ 1000 ವರ್ಷ ಹಳೆಯ ಸ್ಟ್ರಕ್ಚರ್ಸು. ಕರೆಕ್ಟ್. ಸೊ ಅವಾಗಲೂ ಹಿಂಗೆ ನಿಂತಿರೋದು. ಕರೆಕ್ಟ್. ನಾವು ಸ್ವಲ್ಪ ರಫ್ ಸ್ಟೋನಲ್ಲಿ ಮಾಡಿದ್ದೀವಿ, ಅನ್ಸೈಜ್ ಸ್ಟೋನ್ ಅಂತೀವಿ ಇದನ್ನು. ಅವರು ಸೈಜ್ಡ್ ಸ್ಟೋನ್ಸ್ ಮಾಡ್ತಾರೆ, ಸೊ ಒಂದಕ್ಕೊಂದು ಕರೆಕ್ಟಾಗಿರುತ್ತೆ ಸಪೋರ್ಟ್. ಈ ಥರ ವೆಜ್ ಬೇಕಾಗಿಲ್ಲ, ಆ ಥರ ಚಕ್ಕೆ ಅವಶ್ಯಕತೆ ಅವಶ್ಯಕತೆ ಇಲ್ಲ. ನಾವು ಅಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು ಅಂತ ನಾವು ಹಿಂಗೆ ಮಾಡಿದ್ದೀವಿ. ಇದನ್ನು ಸ್ಟ್ರೆಂತ್ ಇದೆ, 20 ವರ್ಷದಿಂದ ನಿಂತಿದೆ. ಸೊ ಇನ್ನು ನಾನು ನಿಂತಿರ್ತೀನಿ ಅಂತ ಹೇಳ್ತಾ ಇದ್ದೆ. ವೆರಿ ನೈಸ್, ಸೂಪರ್. ಆಮೇಲೆ ಇದು ಬೆಂಗಳೂರು ಸರ್, ಬನ್ನೇರುಘಟ್ಟ ರಸ್ತೆ ಸ್ನೇಹಿತರೆ, ಬೆಂಗಳೂರು. ಸೊ ಇಲ್ಲಿ ಇಂಚಿಂಚಿಗೂ ಬೆಲೆ ಇರುವಂಥ ಜಾಗ. ಇಲ್ಲಿ ಕಾಡು ಮಾಡಿದ್ದೀರಲ್ಲ, ಹೇಗೆ? ಕಾಡು ನಂಗೆ ತುಂಬ ಆಶ್ಚರ್ಯ ಆಯಿತು. ಇದು ನಾವು ಅಲ್ಲಿ ತೊಗೊಂಡಿದ್ದಾಗ ಅಷ್ಟು ಕಾಸ್ಟ್ಲಿ ಅಲ್ಲ, ಸ್ವಲ್ಪ ಹೊರಗಿತ್ತು ನೋಡಿ. IIM ವಾಸ್ ಲಾಸ್ಟ್. IIM, ಓಕೆ. ಈ ಕಡೆ ಅಷ್ಟು ಡೆವಲಪ್ಮೆಂಟ್ ಇಲ್ಲ. ಸೊ ನಾವು ಜಾಗ ಜಾಸ್ತಿ ಬೇಕು ಅಂತಲೇ ನಾವು ಹೊರಗೆ ಬಂದು ತೊಗೊಂಡಿದ್ದು. ಸೊ ಅವಾಗ ಒಂಥರ ಔಟ್ಸ್ಕರ್ಟ್ ಇದು. ಔಟ್ಸ್ಕರ್ಟ್. ಇಟ್ ವಾಸ್ ಸ್ಟಿಲ್ ಡೆವಲಪಿಂಗ್, ನಾಟ್ ಡೆವಲಪ್ಡ್. ಸೊ ಇಟ್ ವಾಸ್ ಅಫೋರ್ಡಬಲ್. ಓಕೆ. ಇನ್ಫ್ಯಾಕ್ಟ್ ಚೀಪ್ ಅಂತ ಕೂಡ ಹೇಳ್ಬೋದು. ಓಕೆ. ಸೊ ತೊಗೊಂಡಿದ್ದೀವಿ. ಸ್ವಲ್ಪ 3 ಗ್ರೌಂಡು ಅಂದರೆ 7200 ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀವಿ. 60-40ಯ 3. 60-40ಯ 3. ಓಕೆ. ಆವಾಗ ಇಟ್ ವಾಸ್ ಅಫೋರ್ಡಬಲ್. ಅರ್ಧ ಎಕರೆ? ಅಲ್ಲ, ಅರ್ಧ ಅಲ್ಲ, ಕಾಲ್ ಎಕರೆಗೆ ಸ್ವಲ್ಪ ಕಮ್ಮಿ. ಓಕೆ, ಅರೌಂಡ್ 6-7 ಗುಂಟಾಸ್. ನಮ್ಮ ಐಡಿಯಾ ಏನಂತಂದರೆ ಸೆಲ್ಫ್ ಸಸ್ಟೈನ್ಡ್ ಆಗಿರಬೇಕು. ಪವರ್ ನಾವೇ ಪ್ರೊಡ್ಯೂಸ್ ಮಾಡ್ಕೊಳ್ತೀವಿ. ವಾಟರ್ ನಾವು ಮಳೆ ನೀರು ಶೇಖರಣೆ ಮಾಡಿ ಯೂಸ್ ಮಾಡ್ತೀವಿ. ಒಂದು 8 to 9 months ಇನ್ ಇಯರ್ ನಾವು ಮಳೆ ನೀರಿನಲ್ಲೇ ಓಡಿಸ್ಬೋದು. 8-9 ತಿಂಗಳು ನೀವು ಹಿಡಿದಿಟ್ಕೊಂಡ ಮಳೆ ನೀರು? ಹೌದು. ವಿ ಹ್ಯಾವ್ 20,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಒಂದು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಮಳೆ ನೀರು ಕಲೆಕ್ಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೋಲಾರ್ ಪವರ್ ಇದೆ ರೂಫ್ ಟಾಪ್ ಮೇಲೆ. ಆವಾಗ ಸೋಲಾರ್ ಪವರ್ಗೆ ಯಾರೂ ಇರಲಿಲ್ಲ, ನಾವೇ ಪವರ್ ಪ್ಯಾನಲ್ ತೊಗೊಂಡು ನಾವೇ ಬ್ಯಾಟ್ರಿ ತೊಗೊಂಡು ಏನೋ ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ತಿದ್ದು. ಅವಾಗ ಎಕ್ಸ್ಪರ್ಟ್ಸ್ ಇಲ್ಲ, ಅಡ್ವೈಸ್ ಇಲ್ಲ ಇದ್ದರು. ಬಟ್ ಟಾಟಾ ಪವರ್, ಆರೋವಿಲ್ ಎಲ್ಲ ಅವ್ರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ತಿದ್ರು. ನಮ್ಮದು ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಲೈಕ್ ಹೋಮು, ಮನೆಯ ಅದು ಇಟ್ ವೋಂಟ್ ವರ್ಕ್ ಅಂತಲೂ ಹೇಳಿದ್ರು. ಫ್ರಿಜ್ ಓಡಿಸ್ಬೇಕು ನೀವು, TV, ಕಂಪ್ಯೂಟರ್ ಎಲ್ಲದಕ್ಕೂ ಸಾಕಾಗಲ್ಲ. ಪಂಪು, ನೀರಿನ ಪಂಪು ಅದಕ್ಕೆಲ್ಲ ಸಾಕಾಗಲ್ಲ ಅಂತ ಹೇಳಿ. ಬಟ್ ಸಾಕಾಗಂಗೆ ಮಾಡಿದ್ರಿ? ಇಲ್ಲ, ಅದು ಮಾಡಿದ್ದೀವಿ. ಒಂದು ಸ್ವಲ್ಪ ಕಷ್ಟ ಇತ್ತು ಕೆಲವು ವರ್ಷ ಬಿಗಿನಿಂಗಲ್ಲಿ. ಆಮೇಲೆ ಅದು ರಿಫೈನ್ ಮಾಡಿ ಒಟ್ಟಿಗೆ ಇವಾಗ ದೇರ್ಸ್ ನೋ ಪ್ರಾಬ್ಲಮ್. ಸೊ ನೀವು ಈ ಮನೆಗೆ ಗೌರ್ಮೆಂಟ್ ಅಥವಾ KPTCL ಕರೆಂಟ್ ತೊಗೊಂಡಿಲ್ಲ? ಇವಾಗ 1 ವರ್ಷ ಹಿಂದೆ ತೊಗೊಂಡಿದ್ದೀವಿ. ಯಾಕೆಂದರೆ ನಾವು ಒಂದು ಎಲೆಕ್ಟ್ರಿಕ್ ಕಾರ್ ಇಸ್ಕೊಂಡಿದ್ದು, ಅದು ಚಾರ್ಜ್ ಮಾಡಬೇಕು ಅಂತ ನಾವು 1 ವರ್ಷ ಹಿಂದೆ ಬೆಸ್ಕಾಮ್ ತೊಗೊಂಡಿದ್ದೀವಿ. ಸೊ ಈ 19 ವರ್ಷ ನೀವು ಈ ಬೆಸ್ಕಾಮ್ ಕರೆಂಟೇ ಯೂಸ್ ಮಾಡಿಲ್ಲ? ಇಲ್ಲ, ಬೇರೆ ಸಪೋರ್ಟ್, ಎಕ್ಸ್ಟರ್ನಲ್ ಸಪೋರ್ಟೇ ಇಲ್ಲ. ಮೀಟರ್ ಬೋರ್ಡೇ ಇಲ್ಲ ನಿಮಗೆ? ಇಲ್ಲ. ಇವಾಗ ಮನೆ ಸ್ಟಿಲ್ ರನ್ಸ್ ಆನ್ ಸೋಲಾರ್ ಕಂಪ್ಲೀಟ್. ಅದು ಕಾರ್ ಚಾರ್ಜಿಂಗ್ ಮಾತ್ರ ಗರಾಜಲ್ಲಿ ಹಾಕ್ಕೊಂಡಿದ್ದೀವಿ, ಅದನ್ನು ಚಾರ್ಜ್ ಮಾಡ್ಕೊಂಡು. ಸೊ ಆ ಕಾರ್ ಚಾರ್ಜಿಂಗು ಈಗ ನಿಮ್ಮ ಸೋಲಾರ್ ಕರೆಂಟಿಂದ ಆಗತ್ತೆ. ಅದು ನಾನು ಜಾಸ್ತಿ ಪ್ಯಾನಲ್ ಹಾಕಬೇಕು, ಆಮೇಲೆ ಎಕ್ಸಸ್ ಆಗೋಗುತ್ತೆ. ಯಾಕೆಂದರೆ ನಾನು ದಿನ ಚಾರ್ಜ್ ಮಾಡೋದಿಲ್ಲ. ಒಂದು 3 ದಿನಕ್ಕೆ ಒಂದು ಸರ್ತಿ ಮಾಡ್ತೀವಿ. ಅದಕ್ಕೋಸ್ಕರ ನಾವು 5 ಕಿಲೋವಾಟ್ ಹಾಕ್ಕೊಂಡು ಅದು ವೇಸ್ಟ್ ಆಗುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಮಾಡಬೇಕು ಬೆಸ್ಕಾಮಿಗೆ. ಅದು ಸ್ವಲ್ಪ ಯೋಚನೆ ಇದೆ, ಇನ್ಮೇಲೆ ಮಾಡ್ಬೋದು. ಇನ್ನೊಂದು ಕಾರ್ ತೊಗೊಂಡ್ರೆ ಬೇಕಂದರೆ ನಾವು ಅದು ಮಾಡ್ಕೊಬೋದು. ವೆರಿ ನೈಸ್. ಈ ಪ್ಲಾನಿಂಗ್ ಎಲ್ಲ ನಿಮ್ಮದೇನಾ ಅಥವಾ ಬೇರೆ? ಹೌದು, ಆರ್ಕಿಟೆಕ್ಟ್ ಪ್ಲಾನಿಂಗ್ ಮನೆಗೆ ಇದೆ. ನಾವು ಗಾರ್ಡನಿಂಗ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಅದು ಇಟ್ ಇಸ್ ಪಾರ್ಟ್ ಆಫ್ ಸೆಲ್ಫ್ ಸಫಿಷಿಯನ್ಸಿ. ಐ ವಿಲ್ ಶೋ ಯು ಮೈ ಕಿಚನ್ ಗಾರ್ಡನ್. ಅದರಲ್ಲಿ ಆದಷ್ಟು ತರಕಾರಿ, ಸೊಪ್ಪುಗಳು, ಹಣ್ಣುಗಳು ಎಲ್ಲ ನಾವೇ ಬೆಳೆಸ್ಕೊಳ್ತೀವಿ. ಅಷ್ಟು ಸಿಂಪಲ್ ಅಲ್ಲ. ನಾವು ಕಾರುಗಳೆಲ್ಲ ಇಟ್ಕೊಂಡಿದ್ದೀವಿ, ಎಲ್ಲ ಕನ್ವೀನಿಯನ್ಸ್ ಎಲ್ಲ ಇದೆ, ಇಲ್ಲ ಅನ್ನಲ್ಲ. ಜಸ್ಟ್ ವಾಟ್ ಇಸ್ ರಿಕ್ವೈರ್ಡ್.
ಬದುಕಿಗೆ ಹೆಚ್ಚು ಬೇಡ ಅಂತ ಹೆಚ್ಚು ಬೇಡ ಅಂತ ಹಣ ಇದ್ದರೆ ಬೇರೆಯವರಿಗೆ ಯೂಸ್ ಆಗುತ್ತೆ. ನಾವು ನೀರು ಮಳೆ ನೀರು ನಾವು ಯೂಸ್ ಮಾಡಿಬಿಟ್ರೆ ಕಾವೇರಿ ನೀರು ಇಸ್ ಅವೈಲಬಲ್ ಫಾರ್ ಸಂಬಡಿ ಎಲ್ಸ್. ಪವರ್ ನಾವೇ ಮಾಡ್ಕೊಂಡ್ಬಿಟ್ರೆ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಲಾಸ್ ಇಲ್ಲ ನೋಡಿ. ನಿಮಗೆ ಗೊತ್ತಿರುತ್ತೆ, ಯು ಆರ್ ಇನ್ ದಿ ಮೀಡಿಯಾ ಲೈನ್. ಬೆಸ್ಕಾಮ್ದು ಎಲ್ಲಿಂದಲೋ ಬರುತ್ತೆ ಅದು ಲೈನ್ಸು. 40% ಆಲ್ಮೋಸ್ಟ್ ದೇ ಆರ್ ಲೂಸಿಂಗ್. ಅಂದರೆ ತರುವಾಗ ಲೈನಲ್ಲೇ ಹೋಗ್ಬಿಡುತ್ತೆ. 40% ಹೋಗುತ್ತೆ. ಅದು ಲೈನಲ್ಲಿ ಲೀಕೇಜ್ ಇರ್ಬೋದು, ಅದು ಲಾಸ್ ಇರ್ಬೋದು, ಹೀಟ್ ಲಾಸ್ ಇರ್ಬೋದು, ಕಳ್ತನ ಮಧ್ಯದಲ್ಲಿ ಕಳ್ತನ ಆಗುತ್ತೆ. ಅಷ್ಟು ಸೇರಿ ಆಲ್ಮೋಸ್ಟ್ 40% ಇಸ್ ವಾಟ್ ದೇ ಆರ್ ಲೂಸಿಂಗ್. ಉದಾಹರಣೆ ಶರಾವತಿಯಿಂದ ಇಲ್ಲಿ ಬರೋಕ್ಕೆ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ, ಕೆಳಗೆ ಯೂಸ್ ಮಾಡ್ತೀವಿ. ಪವರ್ ವಿ ಜನರೇಟ್ ಆನ್ ರೂಫ್ ಟಾಪ್, ಯೂಸ್ ಇಟ್ ಇನ್ ದಿ ಹೌಸ್ ಬಾಟಮ್. ದರ್ ಇಸ್ ನೋ ಲಾಸ್. ವೆರ್ ಇಸ್ ದ ಲಾಸ್? ಬ್ಯಾಟ್ರಿಯಿಂದ ಇನ್ವರ್ಟರಿಂದ ಒಂದು 10% ಲಾಸ್ ಆಗ್ಬೋದು, ಬಟ್ ವೇರ್ ಇಸ್ 40%, ವೇರ್ ಇಸ್ 10%. ಎಸ್. ಆ್ಯಂಡ್ ನಾನು ಇಷ್ಟು ಮಾಡ್ಕೊಂಬಿಟ್ರೆ ದಟ್ ಪವರ್ ಇಸ್ ಅವೈಲಬಲ್ ಫಾರ್ ಸಂಬಡಿ ಎಲ್ಸ್. ಎಸ್. So that is the way we have to look at. If I'm going to make vegetables with my own resources, then see, if I do organic farming or natural farming, we are sequestering carbon ಅಂತಾರೆ. ಕಾರ್ಬನ್ನ ಭೂಮಿ ಅಡಿಯಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ, ಹೊರಗೆ ಬಿಡಲ್ಲ. So that is what happens when we harvest or grow vegetables and greens or anything, trees, anything. ಸೊ ಅದು ನಮ್ಮ ಮಟ್ಟಲ್ಲಿ ಎಷ್ಟು ಆಗುತ್ತೋ ಅದು ಮಾಡ್ತೀವಿ. ಅದಕ್ಕೆ ನಮ್ಮ ಜಾಗ ಸ್ವಲ್ಪ ಜಾಸ್ತಿ ತೊಗೊಳ್ತೀವಿ. ಗ್ರೇಟ್. ಬನ್ನಿ ನಿಮ್ಮ ತೋಟ ನೋಡ್ತಮ್ಮ. ಸೊ ವಿ ಹ್ಯಾವ್ 12 ಫ್ರೂಟಿಂಗ್ ಟ್ರೀಸ್ ಇನ್ಕ್ಲೂಡಿಂಗ್ ದೀಸ್ 2 ಕೋಕೋನಟ್. 12 ಫಲ ಬಿಡೋ ಗಿಡಗಳು. ಹೌದು. ಅದು ಅವಕ್ಯಾಡೋ, ಆ ಕಡೆ ಪನ್ನೆರಳೆ ಇದೆ. ಸೊ ಸುತ್ತಲೂ ನಾನು ತೋರಿಸ್ತೀನಿ. ಓಕೆ. ಇದು ಪೆಪ್ಪರ್. ಯು ಕ್ಯಾನ್ ಸಿ ಪೆಪ್ಪರ್ ವಿ ಹಾರ್ವೆಸ್ಟ್ ಅಂದರೆ ಈ ಬೆಳೆ 1 ವರ್ಷ ನಾವು ಕಿಚನ್ ನೀಡಿಗೆ ಯೂಸ್ ಆಗುತ್ತೆ ನಿಮ್ಮ ಮನೆಗೆ. ಹೌದು. ಸೊ ತೆಂಗಿನ ಮರಕ್ಕೆ ಪೆಪ್ಪರ್ ಹಚ್ಬಿಟ್ಟಿದ್ದೀರಿ. ಎಲ್ಲರೂ ಅಡಿಕೆ ಗಿಡಕ್ಕೆ ಹಾಕ್ತಾರೆ. ಹೌದು, ಅದು ಕಮರ್ಷಿಯಲ್ಲು. ನಮ್ಮಲ್ಲಿ ಅಡಿಕೆ ಗಿಡ ಇದೆ, ಬಟ್ ಅದರಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಇದರಲ್ಲಿ ಬಂದಿದೆ. ಒಟ್ಟು ಇದಕ್ಕೇನು ತಾನು ಬೆಳೆಯೋಕ್ಕೆ ಒಂದು ಸಪೋರ್ಟ್ ಬೇಕಷ್ಟೇ. ಅಷ್ಟೇ ಅಷ್ಟೇ ಬೇಕು. ಅದು ಅಡಿಕೆ ಮರ ಆದಾಯಿತು, ತೆಂಗಿನ ಮರ ಆದಾಯಿತು, ಸ್ವಲ್ಪ ಬಿಸಿಲು ಬೀಳಬೇಕು ಅಷ್ಟೇ. ಸೊ ಈಗ ಎಷ್ಟು 2 ತೆಂಗಿನ ಮರ ಇದೆ ಇಲ್ಲಿ? 2, ಇದೊಂದು ಅದೊಂದು. ತೆಂಗಿನ ಮರಗಳು ದೊಡ್ಡ ಮರ. ತುಂಬ ಜನ ಅಂತಾರೆ ಅದು ಬೇರೆ ಬಂದ್ಬಿಡುತ್ತೆ, ಎತ್ತು ಬಿಡುತ್ತೆ. ಏನಾಗಿಲ್ಲ, 20 ವರ್ಷ ಆಯಿತು, ಆಮೇಲೆ ಏನೋ ಬಂದರೆ ನೋಡಬೇಕು. ಸಮ್ಟೈಮ್ಸ್ ಸಮ್ ರಿಸ್ಕ್ ನಾವು ತಗೊಳ್ಳೇಬೇಕು. ಪಾಪ್ಯುಲರ್ ಬಿಲೀಫ್ ಇಸ್ ನಾಟ್ ಆಲ್ವೇಸ್ ರೈಟ್ ಅಲ್ವಾ? ಈ ಪ್ರಚಲಿತ ನಂಬಿಕೆಗಳು ಚಾಲೆಂಜ್ ಮಾಡಬೇಕು. ಸೋಲಾರ್ ಆಗಲ್ಲ ಅಂದರು, ಮಾಡ್ಕೊಂಡ್ವಿ. ಮಳೆ ನೀರು ನಿಮಗೆ ಪೂರ್ತಿ ಬರಲ್ಲ ಅಂದರು ವರ್ಷಕ್ಕೆ. 9 months ವಿ ಆರ್ ಯೂಸಿಂಗ್. ಸೊ ವಿ ಹ್ಯಾವ್ ಟು ಚಾಲೆಂಜ್. ಅವಾಗ ಲೈಫಲ್ಲಿ ಏನೋ ಥ್ರಿಲ್ ಇರುತ್ತೆ. ಥ್ರಿಲ್ಲು, ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಸಿಕ್ಕತ್ತಲ್ವ, ಹ್ಯಾಪಿನೆಸ್. ಸೊ 12 ಥರದ ಗಿಡಗಳಿದ್ದಾವೆ ಇಲ್ಲಿ, ಹಣ್ಣಿನ ಗಿಡಗಳು. ಹೌದು. ವಿ ಹ್ಯಾವ್ ಲಾಟ್ಸ್ ಆಫ್ ಹರ್ಬ್ಸ್ ಆಲ್ಸೋ. ಇದು ರಾಸ್ನ ಅಂತಾರೆ ಕನ್ನಡದಲ್ಲಿ. ಏನು ಸರ್? ರಾಸ್ನ ಅಂತಾರೆ. ದಿಸ್ ಇಸ್ ಕಾಲ್ಡ್ ಗಲಂಗಲ್ ಆರ್ ಥಾಯ್ ಜಿಂಜರ್. ಥಾಯ್ ಜಿಂಜರ್. ಥಾಯ್ ಶುಂಠಿ. ಥಾಯ್ ಶುಂಠಿ. ಥಾಯ್ಲೆಂಡ್ ವೆರೈಟಿ. ಓಕೆ. ಇದು ಚೈನೀಸ್ ಇದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಚೈನೀಸ್ ಫುಡ್ಡಲ್ಲಿ. ಬಟ್ ಇಟ್ ಇಸ್ ವೆರಿ ಗುಡ್. ದ ರೂಟ್ ಕ್ಲಂಪ್ ಇದೆಯಲ್ಲ, ಗೆಡ್ಡೆ ಅಂತೀವಲ್ಲ, ಗೆಡ್ಡೆ, ಅದನ್ನು ನಾವು ಕಷಾಯ ಮಾಡಿ ಕುಡಿದ್ರೆ ಎನಿ ಕೋಲ್ಡ್, ಕೋವಿಡ್ ಅದಾಗಲಿ ಏನಾಗಲಿ, ಇಟ್ ವಿಲ್ ಕ್ಲಿಯರ್ ಯುವರ್ ಲಂಗ್ಸ್. ಸೋ ಗುಡ್. ಅದೇನೋ ವೈರಸ್ ಇದ್ರು ಬ್ಯಾಕ್ಟೀರಿಯಾ ಕಿತ್ತು ಬಿಸಾಕತ್ತೆ. ಹೌದು ಹೌದು. ಸೂಪರ್. ಥಾಯ್ ಜಿಂಜರ್. ಸೂಪರ್. ಸೊ ಮನೆ ಮುಂದೆ 2 ಹಾಕೊಂಡ್ರಾಯ್ತು. ಎಲ್ಲಿ ಜಾಗ ಇದೆಯೋ, ಇಲ್ಲ ಜಾಗ ಇಲ್ಲ ಅಂದರೆ ಪಾಟಲ್ಲಿ ಹಾಕ್ಕೊಬೋದು ಅಷ್ಟೇ. ಪಾಟ್ ಗಿಡನೇ ಇದು. ಗ್ರೇಟ್, ವೆರಿ ನೈಸ್. ಇದು ಅಫ್ಕೋರ್ಸ್ ಬಾಳೆ ಅಲ್ಲಲ್ಲಿ ಕಾಣುತ್ತೆ ನಿಮಗೆ. ಇದು ಅಡಿಕೆ ಎಲೆ, ಬಟ್ ಇದು ಸ್ವಲ್ಪ ರಫ್, ಮೆಡಿಸಿನ್ಗೆ ಮಾತ್ರ ಯೂಸ್ ಮಾಡೋವಂಥದ್ದು. ಇದು ವೀಳ್ಯದೆಲೆನ? ಹೌದು, ಸ್ವಲ್ಪ ರಫ್. ಇದು ಸ್ಟ್ರಾಂಗ್ ಇರುತ್ತೆ, ಅದು ಸ್ಟ್ರಾಂಗು, ಖಾರ ಇರುತ್ತೆ. ಹೌದು. ಇಲ್ಲಿ ನಾವು 4 ಟಾಯ್ಲೆಟ್ಸ್ವೆ, ಕೆಳಗೆ 2, ಮೇಲೆ 2. ಸೊ ಇವು ಟಾಯ್ಲೆಟ್ಸ್? ಒಂದೊಂದು ಕಿಟಿಗೆ ಒಂದೊಂದು ಟಾಯ್ಲೆಟ್. ಹೌದು. ಸೊ ಇದು ಪ್ಲಂಬಿಂಗ್ ಎಲ್ಲ ಒಟ್ಟಿಗೆ ಬರುತ್ತೆ. ಸುವೇಜ್ ಲೈನ್ ಆಲ್ಸೋ ವಿಲ್ ಕಮ್ ಟುಗೆದರ್. ಆವಾಗ ನಾವು ಸ್ನಾನ ಮಾಡುವ ನೀರು ಗಿಡಗಳಿಗೆ ಹೋಗುತ್ತೆ ಫುಲ್ ಲೆಂತ್. ಈ ತೋಟಕ್ಕೆ? ಇದು ಪಿಟ್ಟು. ಅದು ಎಲ್ಲ ವೇಸ್ಟ್. ಒಂದು 6 ಅಡಿ ಪಿಟ್ಟು. ಈ ಥರ 6 ಪಿಟ್ಟುಗಳಿದ್ದಾವೆ. ಆ ಪಿಟ್ಟುಗಳ ಅಡಿಯಲ್ಲಿ ನಾವು ಪೈಪ್ ಹಾಕಿ ಕನೆಕ್ಟ್ ಮಾಡಿದ್ದೀವಿ. ಎಲ್ಲರೂ ಇಂಟರ್ಕನೆಕ್ಟೆಡ್. ಸೊ ಇದರಿಂದ ನೀರು ಬೀಳೋದು ಅಲ್ಲಿ ತನಕ ಹೋಗೋದು. ಸೊ ವಿ ಡೋಂಟ್ ಹ್ಯಾವ್ ಟು ನಾರ್ಮಲಿ ಇರಿಗೇಟ್ ದಿಸ್ ಪ್ಲೇಸ್. ತಂತಾನೆ ಆಗುತ್ತೆ. ತಂತಾನೆ ಆಗುತ್ತೆ. ನಾವು ಸ್ನಾನ ಮಾಡೋ ನೀರು ವೇಸ್ಟ್ ತಾನೆ. ಊರಲ್ಲಿ ಏನು ಮಾಡ್ತೀವಿ? ಗಿಡಗೆ ಕರೆಕ್ಟ್. ಹಿತ್ತಲಲ್ಲಿ ಬಾಳೆಗಳ ಗಿಡ ಹಾಕ್ತೀವಿ, ಸೊಪ್ಪು ಗಿಡ ಹಾಕ್ತೀವಿ, ಬಿಡ್ತೀವಿ ಅಷ್ಟೇ. ವೆರಿ ನೈಸ್. ಇದು ಏನು ನಾವು ಪಿಟ್ ಹಾಕಿಬಿಟ್ಟಿದ್ದೀವಿ, ಆ ಭೂಮಿ ಅಡಿಯಲ್ಲಿದೆ, ಸ್ಮೆಲ್ ಬರೋಲ್ಲ. ನಾವು ಸ್ವಲ್ಪ ಶ್ಯಾಂಪು, ಸೋಪು ಯೂಸ್ ಮಾಡೋಂಥದ್ದು ಒಂದು ಮೈಲ್ಡಾಗಿ ಯೂಸ್ ಮಾಡಬೇಕಷ್ಟೇ. ಸೊ ಆ ಕೆಮಿಕಲ್ ಜಾಸ್ತಿ ಆದರೆ ಸಮಸ್ಯೆ. ಕೆಮಿಕಲ್ ಜಾಸ್ತಿ ಆದರೆ ಗಿಡಗಳಿಗೆ ಆಗತ್ತಾ ಏನೋ ಗೊತ್ತಿಲ್ಲ. ಇಟ್ ಮೇ ಹಾರ್ಮ್ ದಿ ಪ್ಲಾಂಟ್ಸ್ ಅದಕ್ಕೋಸ್ಕರ.
ಓಕೆ. ಸೊ ನೀವೇನು ಮಾಡಿ ಆ್ಯಕ್ಚುಲಿ ನೀವು ಹಾಗೆ ನೇರವಾಗಿ ಬಿಡ್ಬೋದಿತ್ತು, ನೀವೇನೇನು ಮಾಡಿದ್ರಿ ವಾಸನೆ ಬರ್ಬೋದು ಅನ್ನೋ ಕಾರಣಕ್ಕೆ 6 ಅಡಿ ಗುಂಡಿ ತೆಗೆದು ಒಳಗೆ ಬಿಟ್ರಿ. ಕರೆಕ್ಟ್. ಸೊ ಪೈಪ್ಸ್ ಇಂಟರ್ ಕನೆಕ್ಟೆಡ್ ಆದರೆ ಇವಾಗ ಇರಿಗೇಷನ್ ಹೆಂಗೆ ನೀರು ಹೆಂಗೆ ತೊಗೊಳ್ತೀವಿ? ಇಲ್ಲ, ಪರ್ಫರೇಟೆಡ್ ಪೈಪ್ಸ್ ಹೋಲ್ಸ್ ಇರುತ್ತೆ ಅದರಲ್ಲಿ. ಹಾಂ. ಸೊ ಒಂದೇ ಪೆಟ್ಟಲ್ಲಿ ಬಿದ್ದರೆ ಇಲ್ಲಿಗೆ ಮಾತ್ರ, ಎಲ್ಲ ಪೆಟ್ಟಿಗೆ ಹೋಗ್ಬಿಟ್ರೆ ಎಲ್ಲರಿಗೂ ಆಗುತ್ತಲ್ಲ. ಸೊ ಸುತ್ತ ಈ ಸೈಟ್ ಎಷ್ಟಿದೆ ಅಷ್ಟು ಇದ್ರಲ್ಲಿ 6 ಗುಂಡಿ ಇದೆ, ಒಂದು ಆಲ್ಮೋಸ್ಟ್ 100 ಫೀಟು. ಹಾಂ. ಇಲ್ಲಿ ಇದು ಇದೆ ನೋಡಿ, ಅಡಿಕೆ ಗಿಡ, ಅಡಿಕೆ ಮರ. ಇದರ ಅಡಿಕೆ ಮರದಲ್ಲಿ ಪೆಪ್ಪರ್ ಬಂದಿಲ್ಲ, ಬಟ್ ಇದು ವೀಳ್ಯದೆಲೆ ಜಾಸ್ತಿ ಆಗಿತ್ತು. ನೆಲ್ಲಿಕಾಯಿ. ಹಾಂ. Then we have guava, ನುಗ್ಗೆ, ಇದು ಅರ್ಶಿಣದ ಕೊಂಬು, ಇದು ಪೆಪ್ಪರ್, ಇದು ವೆಸ್ಟ್ ಇಂಡಿಯನ್ ಬೇ ಲೀಫ್ ಅಂತೇಳಿ. ಸ್ವಲ್ಪ ಇದು ಲೀಫ್ ಬೇಕಲ್ಲ, ಎಲೆ ಒಂದು 2 ಕಡಿ ಕಿತ್ಕೊಡು. ಕರಿಬೇವು. ಓಕೆ. ಇದು ರ್ಯಾಮ್ ಅಂತಾರಲ್ಲ, ಗೆಡ್ಡೆ, ಸುವರ್ಣ ಗೆಡ್ಡೆ. ಸೊ ಬಾಳೆಕಂದು ಇವಾಗ ಬರ್ತಿದ್ದಾವೆ. ಹಾಂ. ಇದು ಸಪೋಟ. ಸರ್ ಇದೇನು ಸರ್ ಗುಂಡಿ? ತೆಂಗಿನ ಸಿಪ್ಪೆಯಲ್ಲಿ ಹಾಕಿದ್ದೀರಾ? ಅದು ನಾವು ಗಾರ್ಡನ್ ಬೆಡ್ ಪ್ರಿಪೇರ್ ಮಾಡುವಾಗ ಇದನ್ನು ಅಡಿಯಲ್ಲಿ ಹಾಕಿಬಿಟ್ಟು 1 ಅಡಿಗೆ ಮೆಕ್ಕದೆಲ್ಲ ಹಾಕ್ತೀವಿ, ಒಣಗಿದ್ದ ಎಲೆಗಳು, ಗೊಬ್ಬರ ಎಲ್ಲ ಹಾಕ್ತೀವಿ, ಅದು ಪ್ರಿಪೇರ್ ಮಾಡ್ತೀವಿ. ಆ ಬೆಡ್ ತೋರಿಸ್ತೀನಿ. ಆ ಬೆಡ್ನಲ್ಲಿ ಇದು ಅಡಿಯಲ್ಲಿ ಇದು ಇದ್ದರೆ ನೀರು ಇಟ್ಕೊಳ್ಳುತ್ತೆ. ಆವಾಗ ಡ್ರೈ ಸೀಸನ್ನಲ್ಲಿ ನೀರು ಬಿಟ್ಕೊಡುತ್ತೆ. ಓಕೆ. ಗಿಡಗಳಿಗೆ. ಬೇಸಿಗೆಯಲ್ಲಿ ಓಕೆ, ನೀರಿಗೆ ಸಮಸ್ಯೆ ಆಗಲ್ಲ. ಹೌದು. ಓಕೆ. ಇದು ಅನನಾಸಿ ನಾವು ತಿನ್ಬಿಟ್ಟು ಇದನ್ನು ಮಾತ್ರ ಕಟ್ ಮಾಡಿ ಮೇಲ್ಗಡೆ ಜುಟ್ಟಿರುತ್ತಲ್ಲ, ಜುಡ್ಡು, ಅದನ್ನು ಹಾಕಿ ಅದು ಬಂದ್ಬಿಡುತ್ತೆ. ಅದೇ. ಹೌದಾ? ಅದೇ ಬೇರೆದಕ್ಕೆ? ಹೌದು. ಒಂದು ಸ್ವಲ್ಪ ನೀವು ಕಟ್ ಮಾಡುವಾಗ ಸ್ವಲ್ಪ ಬಿಟ್ಟು ಕಟ್ ಮಾಡಿ, ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿಬಿಟ್ಟು ಹಣ್ಣಿನ ಸಮೇತ ಹಾಕ್ಬಿಡ್ಬೇಕು. ಪಾಟಲ್ಲಿ ಹಾಕ್ಬೋದು. ಶೂಟ್ ಶಾಟ್ ಬರುತ್ತೆ. ಹೌದು, 100%. ದಿಸ್ ಇಸ್ ದ ವೇ ಆಫ್ ಪ್ರೊಪಗೇಟಿಂಗ್ ಇಟ್. ಇದನ್ನು ಬೆಳೆಸೋದು ಹಿಂಗೆ. ಓಕೆ, ಗ್ರೇಟ್. ಇಲ್ಲಿ ಬಟ್ಟೆ ಒಗೆಯೋ ನೀರು ಕೂಡ ಇದಕ್ಕೆ ಹೆಂಗೆ ಹೋಗೋದು, ಅದೇ ಸೇಮ್ ಆಗಿ ಪಿಟ್ಟಿಗೆ. ಓಕೆ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗು. ಮೇಲಿಂದ ಬೀಳೋ ನೀರು ಇದರೊಳಗೆ ಹೋಗುತ್ತೆ. ಈ ಪಿಟ್ಟು ಒಂದು 6-8 ಅಡಿ ಇರ್ತದೆ. ಉದಾಹರಣೆಗೆ ಸರ್, ಈಗ ಮಳೆ ಬಂತು, ಹೌದು, ಈ ಪೈಪು ಅಲ್ಲಿ ಬೀಳೋದೆಲ್ಲ ಇಲ್ಲಿಗೆ ಬಂದು ಸೇರುತ್ತೆ. ಇಲ್ಲಿ ಬರುತ್ತೆ ಇಲ್ಲಿ. ಸೊ ಫಿಲ್ಟರ್ ಹಾಕಿದಿರಿ. ಸೊ ಈ ಥರ ಎಲೆಗೆಲೆ ಹೋಗಲ್ಲ. ಹೌದು. ಸೊ ಶುದ್ಧ ನೀರು ಹೋಗುತ್ತೆ ಅದಕ್ಕೆ. ಕರೆಕ್ಟ್. ಇದು ರೀಚಾರ್ಜಿಂಗ್ ದಿ ಗ್ರೌಂಡು. ಈ ಥರ ಸುತ್ತಲೂ ನಾವು 6-8 ಪಿಟ್ಸ್ ಇದೆ. ಒಂದೇ ಅಲ್ಲ. ಸೊ ಮಳೆ ನೀರು ಒಂದು ತೊಟ್ಟು ಹೊರಗೆ ಹೋಗಬಾರ್ದು. ದಟ್ ಇಸ್ ಐಡಿಯಾ. ಓಕೆ. ಸೊ ಈ ಥರದ 6-7 ಗುಂಡಿ ಇದೆ ಸುತ್ತ. ಬಹುಶಃ ನೀವು ವಾಕಿಂಗಿಗೆ ಹೊರಗಡೆ ಹೋಗೋ ಅವಶ್ಯಕತೆ ಬೇಡ. ಇಲ್ಲಿ ಒಂದು 1 ಅವರ್ ಕೆಲಸ ಮಾಡಿದ್ರೆ ಸಾಕು. ಇದು ಒಂದು ಹಬ್, ಲೆಮನ್ ವೆರೈಟಿ. ಹೌದು. ಇದು ಕಾಲ್ಮೇಘ್ ಅಂತಾರೆ. ಕಹಿ ಇರ್ತದೆ ಜಾಸ್ತಿ, ಬೇವಿನ ಥರ. ದಿಸ್ ಈಸ್ ವೆರಿ ಗುಡ್ ಫಾರ್ ವೈರಲ್ ಫೀವರ್. ಹೆವಿ ಕಹಿ. ಇದು ಒಂದಲಗ. ನಾವು ಫಾರ್ ಯೂಸಿಂಗ್ ಇಟ್ ಫಾರ್ ಬ್ರೈನ್ ಅಂಡ್ ಆಲ್ ದಟ್. ನಾವು ಇದು ಚಟ್ನಿ ಮಾಡುವಾಗ ಇದನ್ನು ಹಾಕ್ಕೊಳ್ತೀವಿ. ಇದರಲ್ಲೂ ಸಾಂಬಾರಲ್ಲೂ ಹಾಕ್ಬೋದು. ಇಟ್ಸ್ ವೆರಿ ಗುಡ್. ಇದು ಜಾವಾ ಟೀ ಅಂತ. ಎನಿ ಇಂಟರ್ನಲ್ ಇನ್ಫ್ಲಮೇಷನ್, ಸ್ಮೆಲ್ ಏನಿರಲ್ಲ, ಎನಿ ಇನ್ಫ್ಲಮೇಷನ್ ದಿಸ್ ವಿಲ್ ಕಂಟ್ರೋಲ್. ಇದು ಟೀ ಮಾಡಿ ಕುಡಿಯೋಂಥ. ಟೀ ಹಾಕಿ ಕುದಿಸ್ಬಿಡೋದು. ಈ ಗ್ರೀನ್ ಟೀ ಅನ್ಕೊಂಡು ಕುಡಿತಾರಲ್ಲ, ಹೌದು, ಅದೇ ಥರ. ಇದು ಅಂಗಡಿನಲ್ಲಿ ಏನು ತೊಗೊಳ್ಳೋದು ಬೇಡ, ಇದು ರೆಡಿ. ಓಕೆ. ಬೆಳಗ್ಗೆ ನಾವು ಏನು ಇದು ಬರ್ತಾ ಇದು ಒಂದು ಕಾಣುತ್ತೋ ಸರಿ ತೊಗೊಂಡ್ಬಿಡ್ತೀವಿ, ಟೀ ಮಾಡಿ ಕುಡಿತೀವಿ. ಅವ್ರಿಗೆ ಕೇಳಿ, ಅವ್ರ ಮುಂಚೆ ಎಲ್ಲ ನಮ್ಮ ಕಷಾಯ ಅಂದರೆ ಓಡಾಕ್ತಾರೆ. ಇವಾಗೇನು ನಿಮ್ರಿಗೂ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಸರ್ ಮುತ್ತಯ್ಯ ಸರ್. ಪೊಡಲಕಾಯಿ. ಓ ಮೈ ಗಾಡ್. ಸೊ ನೆಲದ ಮೇಲೂ ಇದ್ದಾವೆ, ಏರಲ್ಲೂ ಇದ್ದಾವೆ. ದಿಸ್ ಇಸ್ ಕಾಮ್ ಕಸ್ತೂರಿ. ಇದು ಬಸಳೆ ಸೊಪ್ಪು ಏನೋ ಫ್ರೈ ಏನೋ ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ಫ್ರೈ ಮಾಡ್ತಾರೆ, ಸೊಪ್ಪು ಸಾಂಬಾರು ಮಾಡ್ತಾರೆ. ಬೇಜಾನ್ ಯೂಸ್ ಇದೆ ಅದು. ಓಕೆ. ಸೊ ವಿ ಹ್ಯಾವ್ ಮೋರ್ ಹರ್ಬ್ಸ್. ದಿಸ್ ಇಸ್ ಕಾಲ್ಡ್ ಮಿಂಟ್ ವಿತ್ ದ ಹೋಲ್ ಅಂತಾರಲ್ಲ, ಆ ಥರ ಮಿಂಟ್. ಕರೆಕ್ಟ್ ಸರ್. ಇದೆಲ್ಲ ನಿಮ್ಮ ಕಿಚನ್ ವಾಟರ್. ಇದನ್ನು ಹೇಳ್ತೇನೆ. ಈ ನೀರು ವಾಶ್ ಮಾಡೋಂಥ ನೀರು ಫ್ಲೆಕ್ಸಿಬಲ್ ಹೋಸ್ ಇದೆ. ಈ ಫ್ಲೆಕ್ಸಿಬಲ್ ಹೋಸ್ ಮೂಲಕ, ಈ ಪೈಪ್ ಮೂಲಕ ಅಲ್ಲಿ ಲಾಸ್ಟ್ ಅಲ್ಲಿ ಗಿಡಗಳಿಗೆ ಬಿಟ್ಬಿಡ್ತೀವಿ. ಅಲ್ಲಿ ಹೋಗ್ತಾ ನೋಡಿ. ಈಗ ಆ್ಯಕ್ಚುಲಿ ಯಾರೋ ವಾಶ್ ಮಾಡ್ತಿದ್ದಾರೆ ಏನೋ ಒಳಗಡೆ. ಇದು ಯಾಕೆ ಫ್ಲೆಕ್ಸಿಬಲ್ ಹೋಸ್ ಅಂದರೆ ಒಂದೇ ಜಾಗದಲ್ಲಿ ಸ್ಮೆಲ್ ಬರುತ್ತೆ. ಒಂದು 4-5 ದಿನ ಆಗಿದ್ಮೇಲೆ ಎತ್ತು ಬೇರೆ ಕಡೆ ಬಿಡ್ತೀವಿ. ಉದಾಹರಣೆಗೆ ಅಲ್ಲಿ ಬಿಡ್ಬೋದು, ಆ ಲಾಸ್ಟಿಗೆ ಬಿಡ್ಬೋದು.
ಓಕೆ, ಈ ಫ್ಲೆಕ್ಸಿಬಲ್ ಪೈಪ್ ಹಾಕೊಂಡ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಶಿಫ್ಟ್ ಮಾಡೋದು. ಶಿಫ್ಟ್ ಮಾಡ್ಕೊಂಡು. ಸರ್ ಸೇಮ್ ನಮ್ಮ ಹಳ್ಳಿ ಮನೆ ಇತ್ತಲೇ ಹೌದು, ನಾವು ಸ್ವಲ್ಪ ಅದಕ್ಕೆ ಒಂದು ನಾವು ನಿಮ್ಮ ಬುದ್ಧ ನಗರವಾಸಿ ಅಲ್ವಾ, ನಾವು ನಿಮ್ಮ ಎಜುಕೇಷನ್ ಸ್ವಲ್ಪ ಹಾಕಿದ್ದೀರಿ. ಸ್ವಲ್ಪ ಹಾಕಿದ್ದೀವಿ. ಓಕೆ, ತಾವು ಏನು ಮಾಡೋದು ಬಿಸ್ನೆಸ್ಸು? ರಿಟೈರ್ಡ್, ಬಿಸ್ನೆಸ್ ಇದೆ, ಫ್ಯಾಮಿಲಿ ಬಿಸ್ನೆಸ್. ನನ್ನ ಮಗ ನೋಡ್ಕೊಳ್ತಾನೆ. ಓಕೆ ಓಕೆ. ತಮ್ಮ ಶಿಕ್ಷಣ? ನಂದು BA. BA. ಹಾಂ, ಓಕೆ. BA ಇನ್ ಕಾಮರ್ಸ್. ಅದು ಕಂಪ್ನಿ ಸೆಕ್ರೆಟರಿಶಿಪ್ ಅಂತ ಒಂದು ಕೋರ್ಸ್ ಇತ್ತು, ಇವಾಗ ಇಲ್ಲ ಅನಿಸುತ್ತೆ, ಅದು ಮಾಡಿದ್ವಿ. ಓಕೆ. ಸೊ ಈಗ ಬಿಸ್ನೆಸ್ ನಡೆಸಿ ನೆಕ್ಸ್ಟ್ ಜನ್ರೇಷನ್ ಬಿಟ್ಟರೆ ಈಗ ಸೊ ಏನು ಮಾಡ್ತೀರಿ ಫ್ರೀ ಟೈಮ್ ಅಥವಾ? ಫ್ರೀ ಟೈಮ್ ನಮ್ಮದು ಸ್ವಲ್ಪ ಸಂಸ್ಥೆಗಳಿದ್ದಾವೆ, ಫೌಂಡೇಶನ್. ದೇಸಿ ಅಂತ ಕೇಳಿರ್ತೀರಾ? ನಮ್ಮ ಪ್ರಸನ್ನ ಅವ್ರದ್ದು. ಅವರು ಚರಕ ಅವರು ಫ್ರೆಂಡ್. ನಾನು ಹೆಗೋಡದಲ್ಲಿ ನಾನು ಅವರು ಒನ್ ಆಫ್ ದಿ ಟ್ರಸ್ಟಿ ಅಲ್ಲ, ಒನ್ ಆಫ್ ದ ಟ್ರಸ್ಟಲ್ಲಿ ಟ್ರಸ್ಟಿ, ಬಟ್ ಚರಕ ಸಂಸ್ಥೆಯಲ್ಲಿ ನಾನು ಒಂದು ಮೆಂಟರ್. ಅವರಿಗೆ ಈ ಕಡೆಯಿಂದ ಮಾರ್ಗದರ್ಶಿ. ಅವ್ರಿಗೆ ಏನಾದರೂ ಅಡ್ವೈಸ್ ಬೇಕಾದರೆ ನಾವು ಅದ್ರದ್ದು ವಿಡಿಯೋ ಮಾಡಿದ್ದೀವಿ. ಹೌದಾ? ಕಂಪ್ಲೀಟ್ ಚರಕ ಟೂರ್ ಅದೆಲ್ಲ ಮಾಡಿದ್ವಿ. ಪ್ರಸನ್ನ ಅವ್ರ ಇಂಟರ್ವ್ಯೂ ಎಲ್ಲ ಮಾಡಿದ್ವಿ. ಇದೆಲ್ಲ ಇರುವ ಕಾಲದಲ್ಲಿ ನಾವು ಇವತ್ತು ನಮ್ಮ ಸಂಸ್ಕೃತಿ ಹೆಂಗೆ ಉಳಿಸ್ತೀವಿ, ನಮ್ಮ ಭಾಷೆ ಹೆಂಗೆ ಉಳಿಸ್ತೀವಿ, ನಮ್ಮ ನಾಟಕ ಹೆಂಗೆ ಉಳಿಸ್ತೀವಿ, ನಮ್ಮ ಕೈಮಗ್ಗ ಹೆಂಗೆ ಉಳಿಸ್ತೀವಿ. ಸೊ ಬಹುಶಃ ಇದು ಅದೇ ಪ್ರಾಡಕ್ಟ್. ಹೌದು. ಐ ಡೋಂಟ್ ಬೈ ಎನಿಥಿಂಗ್ ಎಲ್ಸ್, ಹ್ಯಾಂಡ್ಲೂಮ್ ಓನ್ಲಿ. ಓಕೆ, ದೇಸಿದ್ದು. ನೈಸ್. ಬನ್ನಿ ಸರ್. ಇವೆಲ್ಲ ಇದು ಕ್ಯಾರೆಟು, ಇದು ಕೊತ್ತಂಬರಿ ಸೊಪ್ಪು. ಇಲ್ಲಿ ಇವಾಗ ಮುಳ್ಳಂಗಿ ಇತ್ತು, ತೆಗೆದಿದ್ದೀವಿ. ಇದು ಗೊಂಗುರ. ಹಾಂ, ಇದು ಬೇಸಿಲ್ ಆಫ್ ಕೋರ್ಸ್. ಹಾಂ, ಇಲ್ಲಿ ಇದು ಇತ್ತು, ಯಾವುದು ಬೀಟ್ರೂಟ್. ಬೀಟ್ರೂಟು. ಹಾಂ, ಎಲ್ಲ ರೂಟಿಂಗ್ ಅದು ವೆಜಿಟೇಬಲ್ಸ್. ಹಾಂ, ಹಾಂ, ಬೇರೆ ಬೇರೆ ಇರ್ತದೆ ಅದು. ಅದೆಲ್ಲ ಕ್ರೀಪರ್ ಕೈಂಡ್ ಆಫ್ ವೆಜಿಟೇಬಲ್. ಬಳ್ಳಿಗಳು ಇದನ್ನು ಇರ್ತವೆ. ಲೇಡೀಸ್ ಫಿಂಗರ್, ಬೆಂಡೆಕಾಯಿ. ಹಾಂ, ಬೆಂಡೆಕಾಯಿ ಇರ್ತದೆ. ಓಕೆ. ನಾಡ್ ಬೆಂಡೆಕಾಯಿ ಇಲ್ಲಿದೆ ನೋಡಿ. ಬೆಂಡೆಕಾಯಿ ಬಂದೆ. ಹೌದು, ಬೆಂಡೆಕಾಯಿ ಮೊಳಕೆ ಬಂದ್ಬಿಟ್ಟಿದೆ ಇಲ್ಲಿ. ಇವತ್ತು ಬೆಳಗ್ಗೆ ಇದು ಮಾಡಿದ್ದಾರೆ, ಹಾರ್ವೆಸ್ಟ್ ಮಾಡಿದ್ದಾರೆ. ಕಿತ್ಕೊಂಡು ಸಾರು ಮಾಡಿದ್ದಾರೆ ಜಾಸ್ತಿಗೆ. ಓಕೆ. ಇದು ಬೀನ್ಸು. ವಾವ್, ನೋಡಿ ಬೀನ್ಸ್ ಇಲ್ಲಿ ಗೊಂಚಲೇ ಬಂದ್ಬಿಟ್ಟಿದೆ ಇಲ್ಲಿ ಕಂಪ್ಲೀಟಾಗಿ. ಇಲ್ಲಿ ಪೊಡ್ಲೆಕಾಯಿ ನಾವು ಯು ಕ್ಯಾನ್ ರೆಕಗ್ನೈಸ್ ನೋಡಿ. ಪಡವಲಕಾಯಿ. ಓಕೆ, ಅಂದರೆ ಚಪ್ಪರ ಹಾಕೊಂಡಿದ್ದೀರಿ ಎಲ್ಲ. ಇದು ಟರ್ಕಿ ಬೆರಿ ಅಂತಾರೆ ಕನ್ನಡದಲ್ಲಿ. ನಾವು ತಮಿಳಲ್ಲಿ ಸುಂಡೆಕಾಯಿ ಅಂತೀವಿ, ನಮ್ಮ ಕಡೆ ಸೊಂಡೆಕಾಯಿ ಅಂತಾರೆ. ವೆರಿ ರಿಚ್ ಇನ್ ಐರನ್. ವೆರಿ ಸೊಂಡೆಕಾಯಿ. ಹೌದು, ಕಹಿ ಇರ್ತದೆ, ಬಟ್ ಎಲ್ಲನೂ ಮಾಡ್ಬೋದು ಪಲ್ಯ. ಓಕೆ ಓಕೆ. ಟೊಮೆಟೊ ಇಟ್ ಹ್ಯಾಸ್ ಟು ಫ್ರೂಟ್ ನಾವು. ಆ್ಯಂಡ್ ಸ್ವೀಟ್ ಕಾರ್ನ್. ಇದು ಜೋಳ, ಕಾಯಿ ಬಿಟ್ಟಿಲ್ಲ ಜೋಳ. ದಿಸ್ ಇಸ್ ರಾಮ್ಫಲ್ ಅಂತ ಫ್ರೂಟಿಂಗ್ ಟ್ರೀ. ರಾಮಫಲ, ಅದೇ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ. ಓಕೆ. ಬಟ್ ಈ ಐಡಿಯಾ ಹೇಗೆ ಬಂತು? ಅಂದರೆ ನಿಮ್ಮ ಫ್ಯಾಮಿಲಿ ಈ ಥರ ನ್ಯಾಚುರಲ್ ಪರಂಪರೆಲ್ಲೇ ಇದ್ದರೆ ಅಥವಾ ನಿಮ್ಮ ಹತ್ರ ಐಡಿಯಾ ಬಂತು? ಇಲ್ಲ, ವಿ ಆರ್ ವೆರಿ ಆರ್ಡಿನರಿ ಪೀಪಲ್, ರೆಗ್ಯುಲರ್ ಪೀಪಲ್. ಅದು ಸ್ವಲ್ಪ ನಾವು ಮನೆ ಕಟ್ಟಬೇಕು ಅಂತ ಒಂದು ಯೋಚನೆ ಬಂದ ಮೇಲೆ ಅದು ಆದಷ್ಟು ನಾವು ಸ್ವಂತ ಮನೆಯಲ್ಲಿದ್ದೀವಿ. ಇನ್ನೊಂದು ಮನೆ ಕಟ್ಟಬೇಕಾದ್ರೆ ನಾವು ಒಂದು ಸ್ವಲ್ಪ ವಿಶೇಷ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ನಾವು ಮಾಡಿದ್ವಿ. ಓಕೆ. ಉದಾಹರಣೆ ಈ ದೇಸಿ ಥರ ಟಚ್ಚು ಆ ಥರ ಕೆಲವು ಇಂಟೆಲೆಕ್ಚುಯಲ್ಗಳು ಟಚ್ ವರ್ಕ್ ಆಗಿದೆ ಅಂತ ಇರ್ಬೋದು. ಆಲ್ ಟುಗೆದರ್ ಓನ್ಲಿ. ನಮ್ಮ ಮಕ್ಕಳು ಕೃಷ್ಣಮೂರ್ತಿ ಸ್ಕೂಲಲ್ಲಿ ಓದಿದ್ರು, ವ್ಯಾಲಿ ಸ್ಕೂಲು. ಜಿಡ್ಡು ಕೃಷ್ಣಮೂರ್ತಿ. ಜಿಡ್ಡು ಅವ್ರದ್ದು ಇನ್ಫ್ಲುಯೆನ್ಸ್ ಇರುತ್ತಲ್ಲ. ಓಕೆ, ನೈಸ್. ಸೊ ವಿ ಹ್ಯಾವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಯರ್. ಇದು ಬಾವಿ, ಓಪನ್ ಬಾವಿ. ಇದು ನೋಡೋಣ ಸರ್, ಬಾವಿ ನೋಡೋಣ ಸರ್. ಶೋರ್ ಬನ್ನಿ ಸರ್. ನೋಡಿ ಸರ್, ತುಂಬಿ ತುಳುಕ್ತಾ ಇದೆ. ಇದು ನಮ್ಮ ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ನಮ್ಮ ಲೇಔಟಲ್ಲಿ. ಸುವೇಜ್ ಟ್ರೀಟ್ಮೆಂಟ್ ಅಂದರೆ ಈ ಮೋರಿ ನೀರು, ಕೊಳಚೆ ನೀರನ್ನ ನಮ್ಮ ಟಾಯ್ಲೆಟಿಂದ ಹೋಗೋ ನೀರನ್ನ ಅವರು ಇದು ಮಾಡ್ತಾರೆ, ಫಿಲ್ಟರ್ ಮಾಡಿ ನಮಗೆ ರೀಸಪ್ಲೈ ಮಾಡ್ತಾರೆ, ನಿಮಗೆ ಕೊಡ್ತಾರೆ, ಟ್ರೀಟ್ಮೆಂಟ್ ಮಾಡಿ ಮನೆಗೂ ಕೊಡ್ತಾರೆ. ನಾವು ಎಕ್ಸೆಸ್ ನೀರನ್ನು ಇದು ಬಾವಿಗೆ ಬಿಡ್ತೀವಿ. ಅದರಿಂದ ಇದು ರೀಚಾರ್ಜ್ ವೆಲ್. ಇದರಲ್ಲಿ ನೀರು ಸಿಗಲಿಲ್ಲ ನಮಗೆ. ಸೊ ಇದು ತೋಟದಾಗ ನೀರು ಬರಲಿಲ್ಲ? ಇಲ್ಲ, ಒಂದು 40 ಫೀಟ್ ತೋಡ್ಬಿಟ್ಟು ನೀರಿಲ್ಲ, ರಾಕ್ ಬಂದ್ಬಿಟ್ಟಿತ್ತು, ಹಾಗೆ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಸೊ ನೀರು ಬರಲೇ ಇಲ್ಲ. ಸೊ ಇವಾಗ ಇದು ರೀಚಾರ್ಜಿಂಗ್ ಓನ್ಲಿ. ಮಳೆ ನೀರು ಇದಕ್ಕೆ ಹೋಗುತ್ತೆ. ಈ ಮಳೆ ಸೀಸನಿಂದ ಅದು ಸ್ವಲ್ಪ ಅಷ್ಟು ತುಂಬಿದೆ. ಓಕೆ. ಬಟ್ ಈಗ ಈ ಬಡಾವಣೆಯಲ್ಲಿ ಬರುವಂತಹ ಎಲ್ಲ ಗಲೀಜು ನೀರನ್ನ ಕ್ಲೀನ್ ಮಾಡಿ ಕೊಡ್ತಾರೆ, ಪ್ರತಿ ಮನೆಗೂ ಕೊಡ್ತಾರೆ. ಸೊ ಪ್ರತಿಯೊಬ್ಬರದ್ದು ಸ್ಟೋರೇಜ್ ಇದೆಯಾ ಥರದ್ದು? ನಾವು ಒಂದು ಸ್ಮಾಲ್ ಓವರ್ ಹೆಡ್ ಟ್ಯಾಂಕ್ ಇಟ್ಕೊಂಡಿದ್ದೀವಿ ಈ ಟ್ರೀಟೆಡ್ ವಾಟರಿಗೆ ಅಂದ್ಬಿಟ್ಟು. ಸಪೋಸ್ ಒಂದಿನ ಬಂದಿಲ್ಲ, ಅವ್ರ ಮೋಟರ್ ಕೆಟ್ಟೋಗಿದೆ, ಏನೋ ಒಂದು ಪ್ರಾಬ್ಲಮ್, ನಾವು ಅದರಿಂದ ಆ ಟ್ಯಾಂಕಿಂದ ಯೂಸ್ ಮಾಡ್ಕೊಬೋದು. ಒಂಥರ ಈ ಗಾಡಿ ಸ್ಟೆಪ್ನ ಇಟ್ಕೊಂಡಿರ್ತೀವಲ್ಲ ನಾವು, ಒಂದು ಸೇಫ್ಟಿ ಆ ಥರ. ಓಕೆ, ಅದು ತೋರಿಸ್ತೀನಿ, ಹೊರಗಿದೆ ಅದು. ಸೊ ಅಲ್ಲ ಸರ್, ನಾವು ಇಡೀ ನಿಮ್ಮ ಸೈಟ್ ಅಥವಾ ಮನೆಯದ್ದು ಅಷ್ಟು ನೀರು ಬರೋ ಜಾಗ ಇದೆ? ಹೌದು, ಮಳೆ ನೀರು.
ಅದು ತೋರಿಸಿ ಹೆಂಗೆ ಕಲೆಕ್ಟ್ ಮಾಡಿವಿ, ಹೆಂಗು ನಾವು ಡೈರೆಕ್ಟ್ ಮಾಡಿದ್ದೀವಿ ಓ ಅಂತ. ನೈಸ್ ಬನ್ನಿ. ಇದು ಅಗಸೆ ಹ್ಞೂ ಸೊಪ್ಪು, ವಿಶೇಷವಾದ ಸೊಪ್ಪು. ಅಗಸೆ ಬೀಜ ಅಂತಾರಲ್ಲ, ಅಗಸೆ ಬೀಜ, ಅಗಸೆ ಸೊಪ್ಪು. ಹ್ಞೂ ಇದು ದ್ವಾದಶಿ ತಿಥಿಗೆ ಇದನ್ನು ಖಂಡಿತ ಯೂಸ್ ಮಾಡ್ತಾರೆ. ಓಕೆ. ತುಂಬ ಒಳ್ಳೆಯದು. ಇನ್ಸೆಕ್ಟಿಸೈಡ್, ಮೈಲ್ ಇನ್ಸೆಕ್ಟಿಸೈಡು ನಮ್ಮ ಸ್ಟಮಕ್ಗೆ ತುಂಬ ಒಳ್ಳೆಯದು. ಓ ಓಕೆ. ಪರಂಗಿ, ಪಪ್ಪಾಯ ಇದೆ. ಸೊ ಎವ್ರಿಥಿಂಗ್ ಇಸ್ ಏನಿಲ್ಲ ಇಲ್ಲಿ ಹೇಳಿ. ಆ ಕೆಂಪು ಬಸಳೆ ಅದು. ಹೌದು, ಆ ಕೆಂಪು ರೂಟ್ ಇರೋದು. ಸೊ ಅದೂ ಬಿಲ್ವದಲ್ಲೇ. ಅದು ವಿ ಕ್ಯಾನ್ ಯೂಸ್ ಇಟ್ ಇಸ್ ವೆರಿ ಗುಡ್. ಇದು ಖಾರ ಇರಲ್ಲ ಅದರಲ್ಲಿ. ವಿಳ್ಯದೆಲೆ. ಓಕೆ. ಬಟ್ ಅಷ್ಟೊಂದು ಇದೆಯಲ್ಲ, ನೀವು ಮಾರ್ತೀರಾ? ಅಷ್ಟು ಇಲ್ಲ, ನಾವು ಟೆಂಪಲ್ ಹೋದರೆ ಒಂದು 108 ತೊಗೊಂಡು ಹೋಗ್ತಾರೆ ಅಂತ, ಆ ಥರ. ಅದು ನಮ್ಮ ಇಲ್ಲಿ ಕೆಲಸಕ್ಕೆ ಬರ್ತಾರಲ್ಲ ಸರ್ವೆಂಟ್ ಮೇಡ್ಸ್, ಅವರೆಲ್ಲ ತೊಗೊಂಡು ಹೋಗ್ತಾರೆ. ಓಕೆ, ನೈಸ್. ಬಟ್ ನೀವು ಮಾರಾಟ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇಲ್ಲ ಇಲ್ಲ, ನಮ್ಮ ಕುಟುಂಬ, ಸ್ನೇಹಿತರು, ಪರಿವಾರ ಒಟ್ಟು. ಈ ಇದು ಪೊಡ್ಲೆಕಾಯಿ ಬಂದರೆ ಒಂದು ದಿನಕ್ಕೆ ಒಂದು 10 ಸಿಕ್ಬಿಡುತ್ತೆ. ಅವಾಗ ಏನು ಮಾಡೋದು, ಎಷ್ಟಂತ ಕುಕ್ ಮಾಡಿ ತಿನ್ನೋದು. 1-2 ಬಳಸ್ಬೋದು. ಮಿಕ್ಕಿದ ನೇಬರ್ಸು, ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡ್ತೀವಿ. ಅಕ್ಕಪಕ್ಕದ ಮನೆಯವ್ರು ನಿಮ್ಗೆ ತೊಂದರೆ ಕೊಡೋದು ಅನ್ನಲ್ವಾ? ಸೊಳ್ಳೆ ಬರುತ್ತೆ ಇನ್ನೊಂದು. ನಮ್ಮ ಹತ್ರ ಹೇಳಿ ಹೇಳಿ ಅವರು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೆಶ್ಗಳು ಹಾಕೊಂಡ್ಬಿಟ್ಟು. ಸೊ ವಿ ಆರ್ ಇನ್ಫ್ಲೂಯೆನ್ಸಿಂಗ್ ಅದರ್ ಪೀಪಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಓ, ಅವ್ರು ಮಾಡ್ಕೊಂಡಿದ್ದಾರೆ. ನೋಡಿ. ಓಕೆ. ಬಟ್ ಕೆಲವರು ನೈಬರ್ಸು ನಮ್ಗೆ ಸೊಳ್ಳೆ ಬರುತ್ತೆ ಹೇಳ್ತಾರೆ. ಅದು ನಾವು ಅವರು ಕಟ್ಟುವಾಗಲೇ ಹೇಳಿದ್ವಿ, ನಿಮ್ಮ ಮನೆ ಪಕ್ಕ ಕಟ್ತೀರಾ, ಎಲೆಗಳು ಬೀಳ್ತವೆ, ನೀವು ಕಂಪ್ಲೇಂಟ್ ಮಾಡಬಾರ್ದು. ನಾನು ಅಬ್ಜೆಕ್ಟ್ ಮಾಡ್ತೀನಿ, ಆದರೂ ನೀವು ಕಟ್ತೀರಾ, ನಮ್ಮ ಮರದ ಎಲೆ ಬಿದ್ದೋಗಿತ್ತು, ಅದು ಇದು ಈ ಕಡೆ ಕಡಿ ಈ ಕಡೆ ಬರ್ತಾಯಿದೆ, ಇದೆಲ್ಲ ಹೇಳಬೇಡಿ. ನೀವು ಜಾಗ ಬಿಟ್ಟು ಕಟ್ಟಬೇಕು. ನಾವು ಎಷ್ಟು ಜಾಗ ಬಿಟ್ಟಿದ್ದೀವಿ ಆ ಥರ ನೀವು ಕಟ್ಟಬೇಕು. ಇಲ್ಲ ಪಕ್ಕದಲ್ಲೇ ಕಟ್ತೀನಿ ಅಂದರೆ ನೀವು ಇದೆಲ್ಲ ಆಮೇಲೆ ಇದನ್ನು ಅನುಭವಿಸ್ಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು. ಓಕೆ, ನೈಸ್. ಸೊ ಇದು ಮನೆಯ ನಿಮ್ಮ ಗಾರ್ಡನ್ ಒಳಗೋಣ ಈಗ. ಎಸ್ ಪ್ಲೀಸ್. ಹಾಯ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಮಗ ಶಿವ? ಹೌದು ಸರ್. ಎಷ್ಟು 2 ಮಕ್ಕಳ? ಹಾಂ, ದೊಡ್ಡವನು ವಿವೇಕ್ ಅಂತ ಒಳಗಿದ್ದಾನೆ. ಓಕೆ, ಟೇಕ್ ಕೇರ್. Thank you, sir. You too, sir. Like you're doing influential work, so very nice. ನೋಡಿದ್ದೀರಾ ಕಲಾ ಮಾಧ್ಯಮ? ಥ್ಯಾಂಕ್ ಯು ಸೋ ಮಚ್ ಶಿವ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಥ್ಯಾಂಕ್ಸ್. ಇದು ಬೇ ಲೀಫ್ ಅಂದರೆ ತೇಜ್ಪತ್ತ ಹೇಳ್ತಾರಲ್ಲ. ಏನು ಸರ್? ತೇಜ್ಪತ್ತ ಅಂತ. ತೇಜ್ಪತ್ತ ಬಿರಿಯಾನಿಯಲ್ಲೆಲ್ಲ ಓ, ಬಿರಿಯಾನಿ ಎಲೆ. ಓಕೆ ಓಕೆ, ಕರೆಕ್ಟ್. ಅದರಲ್ಲಿ ವೆರೈಟಿ. ಇದು ಆಲ್ ಸ್ಪೈಸ್ ಅಂತಾರೆ. ಆಲ್ ಸ್ಪೈಸ್. ವೆಸ್ಟ್ ಇಂಡಿಯನ್ ಬೇ ಲೀಫ್. ಇದು ನಾವು ಮಸಾಲೆಗೆ ಹಾಕ್ಬೋದು, ಟೀ ಮಾಡಿ ಕುಡಿಬೋದು. ತುಂಬ ಒಳ್ಳೆಯದು. ವೆರಿ ಹೆಲ್ದಿ ಆಪ್ಷನ್. ಎಲೆ. ಓಕೆ. ಸೊ ನೀವು ಪಲಾವ್ ಮಾಡಿದ್ರೆ ಇಲ್ಲೇ ಕಿತ್ಕೊಂಡು ಹಾಕೊಂಬಿಡಿ. ಯಾವುದೋ ಒಣಗಿದ ಪ್ಯಾಕೆಟ್ ತರಂಗಿಲ್ಲ. ಬೇಡ. ನಾವು ಅರ್ಚನೂ ಒನ್ ಇಯರ್ ನಾವು ಸಂಕ್ರಾಂತಿ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ. ಅದು ಒಣಗಾಕ್ಸಿ ಪೌಡ್ರ್ ಮಾಡ್ಕೊಂಡ್ಬಿಡ್ತೀವಿ. ಅದು ಫುಲ್ ಇಯರ್ ಬರುತ್ತೆ. ಅದು 1 ವರ್ಷಕ್ಕೆ. ಎಷ್ಟು ಗಿಡ ಹಾಕಿದ್ದೀರಾ? ಒರಿಜಿನಲ್ ಅರ್ಶಿನ ಎಷ್ಟು ಗಿಡ ಹಾಕಿದ್ದೀರಾ? ಅಲ್ಲಿ ನೀವು ನೋಡಿದ್ರಲ್ಲ ಹಿಂದ್ಗಡೆ 1-2 ಗಿಡ ಇತ್ತು. ನಾವು ಆಗಸ್ಟಲ್ಲಿ ಸೋ ಮಾಡ್ತೀವಿ ಆಗ ಗೆಡ್ಡೆನ. ನಮಗೆ ಸಂಕ್ರಾಂತಿ ಟೈಮಲ್ಲಿ ಇದಾಗತ್ತೆ, ಹಾರ್ವೆಸ್ಟ್ ಆಗುತ್ತೆ. ಒಂದು 10-20 ಮ್ಯಾಕ್ಸಿಮಮ್ ಗಿಡಗಳು ಸಾಕದು. ಎಷ್ಟು ಕೆ ಜಿ ಬೇಕು ನಿಮ್ಗೆ 1 ವರ್ಷಕ್ಕೆ? ಆ ಪುಡಿ ಆಗೋಕ್ಕೆ ಎಷ್ಟು ಕೆ ಜಿ ಬೇಕು? ಅದು ನಾವು ಹಾರ್ವೆಸ್ಟ್ ಮಾಡುವಾಗ ಇಟ್ ವಿಲ್ ಬಿ ಅರೌಂಡ್ 10-12 kg ಡಿಪೆಂಡಿಂಗ್ ಆನ್ ದಿ ಸೈಜ್. ಅದು ಒಣಗಾಕ್ಸಿ ನಾವು ಪೌಡ್ರ್ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ. 1 ವರ್ಷಕ್ಕಾಗುತ್ತೆ? ಆಗುತ್ತೆ. ನಾವು ಇನ್ಫ್ಯಾಕ್ಟ್ ಕೊಡ್ತೀವಿ ಬೇರೆಯವ್ರಿಗೂ. ಉಳಿಯುತ್ತದೆ. ಸೊ ಯಾವ್ದು ಅಂಗಡಿಲಿ ಕೆಮಿಕಲ್ ತಂದು ತಿನ್ನಂಗಿಲ್ಲ? ಬೇಡ. ಶುಂಠಿನೂ ಹಂಗೆ ಮಾಡ್ತೀವಿ. ಓಕೆ. ಇದನ್ನು ನಾವೇ ಬೆಳೆಸ್ಕೊಳ್ತೀವಿ. ಗ್ರೇಟ್. ಆಮೇಲೆ ನೀವು ಇಷ್ಟು ಗಾರ್ಡನ್ ತೋರಿಸಿದ್ರಲ್ಲ ಸರ್, ಇದು ಯಾವುದಕ್ಕೂ ಕೆಮಿಕಲ್ ಇಲ್ಲ, ಔಷಧಿ ಹೊಡಿ ನಾವೇ ಮಾಡ್ಕೊಳ್ತೀವಿ. ಅದು ಅಲ್ಲೇ ನಾವು ತೋರಿಸಿರ್ಬೋದು. ನಾನು ಜೀವಾಮೃತ ಅಂತೇಳಿ ನಾನೇ ಮಾಡ್ಕೊಳ್ತೀನಿ. ಇದೂ ಇಫ್ ಯು ಸಿ ದಿಸ್ ಈಸ್ ಜನರಲಿ ಇದು ಕಿಚನ್ ವೇಸ್ಟ್ ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಅಡಿಯಿಂದ ಅರ್ಥವಂಶ ಬಂದುಬಿಟ್ಟು ಅದು ತಿಂದು ಮಣ್ಣು ಮಾಡ್ಬಿಟ್ಟು ಗೊಬ್ಬರ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿದರೆ ಅದು ನಾನು ತೋರಿಸ್ತೀನಿ. ಇದು ಅಷ್ಟು ಎಕ್ಸಾಂಪಲ್ ಅಲ್ಲ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ, ಇಟ್ಬಿಡಿ. ಈ ಥರ ಒಂದು 4-5 ಇದೆ. ಇದುಗಳು ನಮಗೆ ಗೊಬ್ಬರ ತಾನೇ ಕೊಡುತ್ತದೆ. ಅದೊಂದು ಇಲ್ಲೊಂದಿದೆ ನೋಡಿ, ಇದೇ ಬೆಸ್ಟ್ ಎಕ್ಸಾಂಪಲು. ಇದು ಬರ್ಡ್ ಬಾತ್ ಅಂತೀವಿ ಪಕ್ಷಿಗಳಿಗೆ. ಕಾಣಬಹುದು ಪಕ್ಷಿಗಳಿಗೆ. ಸರ್ ಪಕ್ಷಿಗಳಿಗೆ ನೀರು. ಇದು ಏನು ಮಾಡ್ತೀವಿ, ಕಿಚನ್ ವೇಸ್ಟ್ ಇದರಲ್ಲಿ ಹಾಕ್ಬಿಟ್ಟು
ಆವಾಗ ಈ ನೀರು ಹಂಗೆ ನಿಂತು ಹೋದರೆ ಅದು ಕೆಟ್ಟೋಗುತ್ತೆ. ಹಾಂ ಹಾಂ ಇದಕ್ಕೆ ಖಾಲಿ ಮಾಡಿ ಖಾಲಿ ಮಾಡಲಾ? ಈಗ ಅದಕ್ಕೆ ಇದಾಕಿದ್ದೀರಾ, ಕಿಚನ್ ವೇಸ್ಟ್ ಕಿಚನ್ ವೇಸ್ಟ್ ಹಾಕಿದ್ದೀವಿ, ಫುಲ್ಲು ಖಾಲಿ ಮಾಡಿದೆ. ಇವಾಗ ತಿರ್ಗಾ ನೀರು ತುಂಬಿಸ್ತೀವಿ, ಫ್ರೆಶ್ ನೀರು ಹಾಕೋದು. ಅವಾಗ ಸೊಳ್ಳೆ ಗಿಳೆ ಬರಲ್ಲ. ಈ ನೀರು ನಾವು ಏನು ವರ್ಮಿ ಕಾಂಪೋಸ್ಟ್ ಆಗಿದೆ ಅದು ಕಂಪ್ಲೀಟ್ ಸೂಪ್ ಥರ ಟೀ ಥರ ಒಳಗೆ ಹೋಗುತ್ತೆ. ಹಾಂ, ಈ ಗಿಡಗೆ ಸುತ್ತಲೂ ಇರುವ ಗಿಡಗಳಿಗೆಲ್ಲ ಅದು ಇದಾಗುತ್ತೆ. ಗೊಬ್ಬರ ನೀವು ಕೈಲಿ ತೆಗೆದು ಆಮೇಲೆ ಹಾಕೋ ಅವಶ್ಯಕತೆ ಬೇಡ, ಹಂಗೇ ಇರ್ಬೋದು. ಸ್ವಲ್ಪ ಜಾಸ್ತಿ ಆಗೋದ್ರೆ ತೆಗಿಬೇಕು. ಅಲ್ಲ ಸರ್, ಏನು ಉದಾಹರಣೆ ಇಲ್ಲೊಂದು ಗಿಡ ಇದೆ, ಒಂದು ಮರ ಇದೆ, ದಾಸವಾಳ ಅಲ್ವಾ ಇದು? ದಾಸವಾಳ. ಇದು ಎಷ್ಟು ಅಡಿ ಇದೆ ಒಳಗಡೆ? ಒಂದು 6-8 ಇಂಚ್ ಇರ್ಬೋದು ಅಷ್ಟೇ. ಅರ್ಧ ಅಡಿ ಅಷ್ಟೇ. ಅರ್ಧ ಅಡಿ ಇದಕ್ಕೆ ನೀವು ಡೈಲಿ ಕಿಚನ್ ವೇಸ್ಟ್ ಇತ್ಯಾದಿ ಹಾಕೋದು? ಆ ಥರ 4-5 ಇದೆ. ಅಲ್ಲೊಂದಿದೆ. ಹಾಂ, ಹಾಕ್ಬಿಟ್ಟು ನೀರು ಹಾಕ್ಬಿಡೋದು, ಹಾಕಿ ಮುಚ್ಚಿಬಿಡೋದು. ಇದು ಪಕ್ಷಿಗಳಿಗಾಗತ್ತೆ ನೀರು. ಹಾಂ, ಹೊಸ ನೀರು ಪಕ್ಷಿಗಾಯ್ತು. ಅದು ಕೆಳಗೆ ಇದಾಗುತ್ತೆ, ಗಿಡಕ್ಕೆ ಗೊಬ್ಬರ. ಬಟ್ ಗಿಡ ಅದನ್ನ ಹೆಂಗೆ ತಗೊಳುತ್ತೆ? ಬೇರೆ ಬರುತ್ತಲ್ಲ ಸರ್. ಸೊ ಅದು ಗೊತ್ತದಕ್ಕೆ ಗೊಬ್ಬರ ತಗೋಬೇಕು. ಎಲ್ಲಿ ನೀರಿದೆಯೋ ಬಂದೇ ಬರುತ್ತೆ ಬೇರು. ಓ, ಎಲ್ಲಿ ತೇವಾಂಶದಲ್ಲಿ. ನಾವು ಅದಕ್ಕೇನು ಪಾಠ ಕಲಿಸೋ ಅವಶ್ಯಕತೆ ಬೇಡ, ಅದೆಲ್ಲ ನ್ಯಾಚುರಲ್ ತಾನೆ. ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅದಕ್ಕೆ ಅಷ್ಟೇ. ಮತ್ತು ನಾವು ತೊಗೊಂಡೋಗಿ ಅದಕ್ಕೆ ಗೊಬ್ಬರ ಅದು ಬೇರೆ ಹತ್ರ ಸುರಿದು ಅದು ವರ್ಮಿ ಕಾಂಪೋಸ್ಟ್ ಮಾಡಿ ತಿರ್ಗಾ ಬಂದು ಹಾಕಿ, ಅದು ಎಲ್ಲ ಆಲ್ ಇನ್ ಒನ್. ಸೊ ನೀವು ಆ್ಯಂಬಿಯನ್ಸೇ ಹೆಂಗೆ ಇಟ್ಕೋಬೇಕು ಅಂದರೆ ಅದನ್ನ ಸಹಜವಾಗಿ ಇಟ್ಬಿಡಿ. ಸೊ ಗಿಡ ಬುದ್ಧಿ ಇದೆ, ತಗೊಳುತ್ತೆ ಇಲ್ಬೇಕು. ಲೈಕ್ ಹಸುವಾದ್ರೆ ನಾವು ಫುಡ್ ಹುಡುಕ್ತೀವಲ್ಲ ಹಾಗೆ. ಸಿಂಪ್ಲೆಸ್ಟ್ ಸೂಪು. ನಾನು ನೀವು ಅದನ್ನು ಮಾಡಿ ಮತ್ತೆ ತೊಗೊಂಡು ಹಾಕಕ್ಕೆ ಮಾಡಿದ್ದೀರಿ ಅಂದ್ಕೊಂಡೆ. ಕಾಂಪೋಸ್ಟು ಬೆಸ್ಟ್ ವೇ ಟು ಡೂ ಇಟ್ ಇಫ್ ಯು ಹ್ಯಾವ್ ಜಾಗ ಇಲ್ಲ ಅಂತಂದರೆ ನಾವು ಬಿನ್ನೆಲ್ಲ ಮಾರ್ತಾರೆ, ಅದನ್ನು ತೊಗೊಂಡು ನಾವು ಮಾಡ್ಕೊಬೋದು. ಓಕೆ, ಜಾಗ ಇದೆ, ಸುತ್ತಲೂ ಗಿಡಗಳಿದ್ದಾವೆ. ಸೊ ವಿ ಡೋಂಟ್ ಹ್ಯಾವ್ ಟು ಡೂ ರೆಪಿಟೇಟಿವ್ ವರ್ಕ್ ಅಲ್ವಾ, ಕಾಂಪ್ಲಿಕೇಟ್ ಮಾಡೋದು. ಇದು ಬೆಸ್ಟು. ಅರ್ಥ ಅಂದರೆ ಮಣ್ಣಲ್ಲಿ ಮಣ್ಣು ಹುಳ ಇದ್ದೇ ಇರುತ್ತೆ. ಆ ಹುಳ ಬಂದುಬಿಟ್ಟು ಅದು ತಿಂದು ಅದು ಇಟ್ ವಿಲ್ ಗೊಬ್ಬರ ಮಾಡುತ್ತೆ, ಅದನ್ನು ಗಿಡ ತಗೊಳುತ್ತೆ. ಅದು ನಾವು ನೀರು ಹಾಕಿಬಿಟ್ರೆ ದಟ್ ಗೋಸ್ ವಾಶ್ಡ್ ಇನ್ ಟು ದಿ ಸಾಯಿಲ್ ಅಲ್ಲ. ಹೌದು, ಸೊ ಮಣ್ಣಿನ ಜೊತೆಗೆ ಚೆನ್ನಾಗಿ ಇದಾಗುತ್ತೆ, ಬೇರೆ ತಗೊಳುತ್ತೆ ಅದನ್ನು. ಸೊ ನೀವು ಇಡೀ ತೋಟದ ಸುತ್ತ, ಮನೆ ಸುತ್ತ ಈ ಥರದ್ದು ಮಾಡಿಬಿಟ್ಟಿದ್ದೀರಾ ಪಾಯಿಂಟ್ಸ್. ಸರ್, ರೈತರು ಕೂಡ ತಮ್ಮ ಫಾರ್ಮಿಂಗ್ ಮಾಡ್ಕೋಬೋದಾ? ತೋಟಗಳು ಸ್ವಲ್ಪ ಮೆಗಾ ಸೈಜ್, ಸ್ವಲ್ಪ ಜಾಸ್ತಿ ಸೈಜು. ಅವರು ಅದು ಇನ್ಸಿಟು ಕಾಂಪೋಸ್ಟಿಂಗ್ ಅಂತೀವಿ. ಆವಾಗ ಟ್ರೆಂಚ್ ಕಟ್ ಮಾಡ್ತೀವಿ ಫಾರ್ಮಲ್ಲಿ. ಟ್ರೆಂಚ್ ಹೊಡಿತಾರೆ, ಹಳ್ಳ ತೋಡ್ಬಿಟ್ಟು ಅದಕ್ಕೆ ನಾವು ಏನು ಗೊಬ್ಬರ ಇದೆಯೋ ಅದು ಹಾಕ್ತಾ ಬರಬೇಕು. ಆಮೇಲೆ ಅದು ಕ್ಲೋಸ್ ಮಾಡಿಬಿಡ್ಬೇಕು. ಇಲ್ಲ ಹಂಗೆ ಬಿಟ್ರೇನು ಸರಿ. ಅದು ನೀವು ಮಳೆ ನೀರು ಟು ರೀಚಾರ್ಜ್ ದಿ ಗ್ರೌಂಡ್ ಅದು ಯೂಸ್ ಆಗುತ್ತೆ. ಸೊ ಉದಾಹರಣೆಗೆ 2 ಸಾಲು ಇರುತ್ತೆ, ತೆಂಗಿನ ಮರ ಅಂತ ಇಟ್ಕೊಳ್ಳಿ. 1 ಸಾಲು 2 ಸಾಲು, ಅದ್ರ ಮಧ್ಯೆ ಗುಂಡಿ ತೆಗಿ, ಅದರೊಳಗಡೆ ಏನೇನಿದೆ ತೋಟದ ವೇಸ್ಟ್ ಎಲ್ಲ ಹಾಕು. ನಾವು ಮನೆ ವೇಸ್ಟು, ಇದು ದನದ ವೇಸ್ಟು ಎಲ್ಲನೂ ಹಾಕ್ಬೋದು ಅದಕ್ಕೆ. ಅದು ಆಟೋಮ್ಯಾಟಿಕ್ ಆಗಿ ಗೊಬ್ಬರ ಆಗುತ್ತೆ. ನೀರು ಬಿಟ್ಟರೆ ಅದು ಒಳಗಡೆ ಹುಳಗಳು ಬಿಡೋದೇ ಬೇಡ. ಮಳೆ ನೀರು ಅದರಲ್ಲಿ ಬಿದ್ದರೆ ಅಡಿಯಲ್ಲಿ ಹೋಗ್ಬಿಡುತ್ತೆ. ನೆಲದ ಅಡಿಯಲ್ಲಿ ಇರುವ ನೀರು ಆವಿಯಾಗಲ್ಲ. ಕರೆಕ್ಟ್. ಮೇಲಿರೋದು ಆವಿಯಾಗಿ ಹೋಗ್ಬಿಡ್ತದೆ, ವೇಸ್ಟ್ ಆಗೋಗುತ್ತೆ ನಿಮಗೆ. ಓಕೆ. ವೆರಾಸ್ ಇನ್ಸೈಡ್ ಸಾಯಿಲ್ ಒಳಗಿರೋವಂಥದ್ದು ಇಟ್ ಇಸ್ ಆಲ್ವೇಸ್ ಸೇಫ್. ಗೊಬ್ಬರನೂ ಆಯಿತು, ನೀರು ಆಯಿತು, ಸೇಫ್ ಮಾಡ್ದಂಗೆ ಆಯಿತು. ಸೊ ರೈತರಿಗೆ ಕೆಲಸ ಕಡಿಮೆ. ಸೊ ನಾವು ಆ ಗುಂಡಿಲಿ ಆಮೇಲೆ ತೆಗೆದು ಹಾಕಬೇಕಾಗಿಲ್ಲ, ಬೇಡ. ಯಾಕಂದರೆ ಬೇರೆ ಬಂದಿರ್ತಾವೆ ತಗೊಳ್ತಾವೆ. ಸೊ 2 ಸಾಲು, 2 ಬೆಳೆ ಸಾಲು ಮಧ್ಯೆ ಒಂದು ಗುಂಡಿ ಹೊಡಿ. ಈಗ ಅದಕ್ಕೆ ನೀರು ಹಾಕ್ಲಾ? ಬೇಡ ಅದು ತೋಟಕ್ಕೆ ನೀರು ಹಾಕುವಾಗ ಅದನ್ನು. ಓಕೆ, ಬೇಡ, ಇವಾಗ ಏನು ಬೇಡ. ಗ್ರೇಟ್ ಸರ್. ಸುಮ್ಮನೆ ಕೇಳ್ತೀನಿ, ಈಗೆಲ್ಲ ಡೆಂಗ್ಯೂ ಫೀವರ್ ಇತ್ಯಾದಿ ಅಂತಾರೆ. ಸೊಳ್ಳೆ ನಮಗಿನ್ನೂ ಬಂದಿಲ್ಲ. ಸೊಳ್ಳೆ ಗುಣಿಯ ಡೆಂಗ್ಯೂ ಇನ್ನೂ ಬಂದಿಲ್ಲ. 20 ವರ್ಷದಲ್ಲಿ ಸಮಸ್ಯೆ ಇಲ್ಲ? 20 ವರ್ಷದ್ದು ಇನ್ನೂ ಬಂದಿಲ್ಲ. ಬರ್ಬೋದು, ನಾವೇನು ದೇವರ ಮನುಷ್ಯರ್ತಾನೆ, ಬರ್ಬೋದು. ಬಂದರೆ ನೋಡ್ಕೋಬೇಕು. ನಾವು ಪಪ್ಪಾಯ ಇಟ್ಕೊಂಡಿದ್ದೀವಿ, ಪಪ್ಪಾಯ ಎಲೆಗಳನ್ನ ನಾವು ಜ್ಯೂಸ್ ಮಾಡಿ ಕುಡಿತೀವಿ. ಅದೇನು ಇಮ್ಯುನಿಟಿನಾ? ಇಮ್ಯುನಿಟಿ ಪ್ಲಸ್ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಮಾಡುತ್ತೆ. ಓ, ಇವಾಗ ಅದು ಮಾತ್ರೆನೂ ಮಾಡಿಬಿಟ್ಟಿದ್ದಾರೆ, ಪರಂಗಿ ಎಲೆದು. ಸರ್, ನಾನು ಅರ್ಥ ಮಾಡ್ಕೊಂಡಿದ್ದು ಒಟ್ಟಾರೆ ಸರ್, ಇದೆಲ್ಲ ನಮ್ಮ ಹಿರಿಯರು ಬದುಕಿದ ಸ್ಟೈಲ್ ಇದು. ನಾನೇನು ಹೊಸದಾಗಿ ಏನು ಕಲಿತಿದ್ದೀನಿ. ಪಪ್ಪಾಯ ಆವಾಗಿಂದ ಇದೆ, ಎಷ್ಟೋ 1000 ವರ್ಷಗಳಿಂದ ಇದೆ. ಅವರಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಇವಾಗ ಅದೆಲ್ಲ ರೀಡಿಸ್ಕವರ್ ಮಾಡ್ತೀವಿ. ಎಸ್, ವಿ ಆರ್ ಓನ್ಲಿ ರೀಡಿಸ್ಕವರಿಂಗ್. ನಾವು ಏನೋ ಇನ್ವೆಂಟರ್ ಅಲ್ಲ. ಗ್ರೇಟ್ ಸರ್. ನಿಮ್ಮ ಮನೆ ಒಳಗಡೆ ಬರೋಕ್ಕಿಂತ ನಂಗೆ ಈ ಕಟ್ಟೆನೇ ಇಷ್ಟ ಆಗ್ತಾಯಿದೆ. ಕೂತ್ಕೊಂಬಿಡಿ. ಸೊ ಸೇಮ್ ಒಂದು ಹಳ್ಳಿ ಮನೆ ಸರ್. ಕರೆಕ್ಟ್, ದಟ್ ಈಸ್ ಐಡಿಯಾ. ಬಟ್ ಸೊಳ್ಳೆಗಳು ಬಿಡ್ತಾ ಇಲ್ಲ. ಓಕೆ. ಸೊ ಇಲ್ಲಿ ಕೂತು ಆರಾಮಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಮಾತಾಡೋಕ್ಕೆ ಮಾತಾಡ್ಬೋದು. ಗ್ರೇಟ್. 20 ವರ್ಷದಿಂದ ಹಿಂದಿನ ಸ್ಟ್ರಕ್ಚರ್ ಇದು. ಓಕೆ.
ಈ ಥರ ಕಿಟಕಿಗಳು, ಡೋರ್ಸು ಮತ್ತು ಪಿಲ್ಲರ್ಗಳು ಎಲ್ಲನೂ ನಮ್ಮ ಊರಿಂದ ತಂದಿದ್ದು. ಹಳೆ ಮನೆಗಳು ಅವರು ಡಿಮಾಲಿಷ್ ಮಾಡ್ತಾರೆ, ಇಲ್ಲ ಅದು ಬಿದ್ದೋಗುತ್ತೆ, ಅದು ಅಲ್ಲಿಂದ ತಗೊಂಡು. ಯಾವ ಊರು? ಚೆಟ್ಟಿನಾಡು. ಚೆಟ್ಟಿನಾಡು, ಓಕೆ. ಅಲ್ಲಿ 500 ವರ್ಷದ ಮನೆಗಳಿದ್ದಾವೆ, ಹಾಂ, ಬೇಜಾನಿದೆ. ಸೊ ಅದು ಕೇಳಿರ್ತೀರಲ್ಲ, ಚೆಟ್ಟಿನಾಡು. ಹೌದು, ಚೆಟ್ಟಿನಾಡು. ಆಮೇಲೆ ತೂತುಕುಡಿ ಕಡೆ ಹಳೆ ಮನೆಗಳು. ಕರೆಕ್ಟ್. ಹ್ಞೂ. ಸೊ ಅಲ್ಲಿ ಡಿಮಾಲಿಷನ್ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಹೋದರೆ ಅವ್ರ ಹತ್ರ ಅವೈಲಬಿಲಿಟಿ ನೋಡಿ ತೊಗೋಬೇಕು. ಸೊ ಈ ಕಲ್ಲು ಕೂಡ ಹೌದು ಸರ್, ಅಲ್ಲಿನ ಟ್ರಾನ್ಸ್ಪೋರ್ಟಲ್ಲಿ ಹೊಡೆದೋಗೋದು ಹಂಗೇನಾಗಲ್ಲ? ಇಲ್ಲ, ಅದು ಫುಲ್ ಲೋಡ್ ತೊಗೊಂಡ್ಬಂದಿದ್ದೀವಿ ನಾವು. ಮನೆಗೆ ಬೇಕನ್ನೋದು ಎಲ್ಲ, ನನ್ನ ತಮ್ಮನ ಮನೆಗೆ ಬೇಕನ್ನೋದೆಲ್ಲ ಮರ ಮತ್ತು ಪಿಲ್ಲರ್ಸು ತೊಗೊಂಡ್ಬಂದಿದ್ದೀವಿ. 20 years ಅಂದರೆ ಇದು ಕಿಟಕಿಗಳು ನಾವೇನು ಮಾಡಿಫೈ ಮಾಡಿಲ್ಲ, ಹಂಗೆ ಇಟ್ಟಿದ್ದೀವಿ. ತಂದು ಇದಕ್ಕಿಂತ ಬೇರೆ ಕತೆ ಕೊಟ್ಟು ಏನಿಲ್ಲ, ಪೇಂಟ್ ಮಾತ್ರ ನಾವು ಇದು ಪೇಂಟ್ ಕೂಡ ನಾವೇ ಮಾಡ್ಕೊಂಡಿದ್ದು. ಈ ಸಿಲ್ವರ್ ಪೇಂಟ್ ಇದು ಜಸ್ಟ್ ಪಾಲಿಶು, ಪೀರಿಯಡಿಕ್ಲಿ ಪಾಲಿಶ್ ಮಾಡಿ ಅಷ್ಟೇ. ಬಟ್ ತುಂಬ ಜನ ಹೊಸ ಮನೆ ಕಟ್ಟುವಾಗ ಸ್ವಲ್ಪ ಅನುಕೂಲಸ್ಥರು ಹಳೆದನ್ನ ಇಷ್ಟಪಡಲ್ಲ. ಅದೇನೋ ವಾಸ್ತು ಅಂತಾರೆ, ಅದಂತಾರೆ, ಲಕ್ಷ್ಮಿ ಬರಲ್ಲ ಅಂತಾರೆ, ಏನೋ ಹೇಳ್ತಾರೆ. ಅವರು ಏನು ಕಷ್ಟದಲ್ಲಿದ್ದರೋ ಮಾರಿಬಿಟ್ಟಿದ್ರು ಮನೆ, ಆ ಥರ ಸೆಂಟಿಮೆಂಟು. ನಮಗೆ ಸೆಂಟಿಮೆಂಟ್ ಒಂದೇ, ಹೊಸ ಮರ ಕಟ್ ಮಾಡಬಾರ್ದು. ಅದೇ ವಾಸ್ತು, ಅದೇ ವಾಸ್ತು ಅಲ್ವಾ? ಪ್ರಕೃತಿ ನಾಶ ಮಾಡ್ತಾ ವಾಸ್ತು. ಅವ ಪ್ರಕೃತಿ ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು. ಇವಾಗ ನೀರು ಸಿಗ್ತಾ ಇಲ್ಲ, ಬಿಸಿಲು ಜಾಸ್ತಿ ಹೋಗ್ತಾ ಇದೆ, ಕರೆಂಟ್ ಸಿಗ್ತಾ ಇಲ್ಲ, ಕುಡಿಯೋ ನೀರು ಸಿಗ್ತಾ ಇಲ್ಲ. ಎಸ್, ಗ್ಲೋಬಲ್ ವಾರ್ಮಿಂಗು. ವಿ ಹ್ಯಾವ್ ಟು ಸ್ವಲ್ಪ ನಾವು ಅದೆಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಕಷ್ಟ ಇನ್ಮೇಲೆ. ಎಸ್, ಈಗ ನೋಡಿ ಉದಾಹರಣೆಗೆ ನೀವು ಎಷ್ಟು ಡೋರ್ ಕಿಟಕಿ, ಒಂದು 25 ಕಿಟಕಿ ಇದೆ ನಿಮ್ಮ ಮನೇಲಿ, ಒಂದು 10 ಡೋರ್ ಇಟ್ಕೊಳ್ಳಿ. ಅಷ್ಟು ಮಾಡೋಕ್ಕೆ ಎಷ್ಟು, ಒಂದು 10 ಮರ ಆದರೂ ಹೋಗಲ್ವಾ? ಹೌದು. ಅದು ಯಾವ ಮರ ನೆನ್ನೆ ಮೊನ್ನೆ ಹಾಕಿದಲ್ಲ, ಯಾವುದೋ 100 ವರ್ಷದ ಮರ. ಹೋಗಿ ಪಶ್ಚಿಮ ಘಟ್ಟಕ್ಕೆ ಕಡಿ, ನೀಲಗಿರಿಸ್ಗೆ ಹೋಗೋ ಕಡಿ. ಎಲ್ಲಿ ಅಸ್ಸಾಮಿಂದ ಬರ್ಮಾದಿಂದ ಇಂಪೋರ್ಟ್ ಮಾಡ್ತಾರೆ, ಥೈಲ್ಯಾಂಡಿಂದ. ಮತ್ತೆ ಅಲ್ಲ ಹೋಗಲಿ, ಅಸ್ಸಾಂ ಬರ್ಮಾದಲ್ಲಿ ಸಮಸ್ಯೆ ನಮಗೂ ಸಮಸ್ಯೆ ಆಗುತ್ತಲ್ಲ ಇಂಡೈರೆಕ್ಟ್ಲಿ. ಕರೆಕ್ಟ್. ನಾವು ಯಾವನ ಅಸ್ಸಾಮಲ್ಲಿ ಕಾಡ್ಕ ನಾಶ ನಮಗೇನು ಅದೇ ಹೇಳ್ತಾ ಇದ್ದೀನಿ. ಅದು ಕಟ್ ಮಾಡೋದು, ಅಲ್ಲಿಂದ ತರಿಸೋದು ಮಾತ್ರ ಅಲ್ಲ, ಆ ಶಿಪ್ಪಿಂಗು, ಅದರದ್ದು ಫ್ಯೂಯಲ್ಲು, ಅದರದ್ದು ಕಾರ್ಬನ್ ಎಮಿಷನ್ನು, ಆ ಶಿಪ್ ಮಾಡಕ್ಕೆ ಮಾಡಿರೋವಂಥ ಮೆಟೀರಿಯಲ್ಸ್ ಎಲ್ಲ ವೇಸ್ಟ್ ತಾನೆ. ಇನ್ಸಿಟು ಮಾಡಿಕೊಂಡ್ರೆ, ಇನ್ಸಿಟು ಅಂದರೆ ನಾವು ಇರೋ ಜಾಗದಲ್ಲೇ ಆದಷ್ಟು ಮಾಡ್ಕೊಂಬಿಟ್ರೆ ವೇಸ್ಟೇಜ್ ಕಡಿಮೆ, ಎಫರ್ಟ್ ಕಡಿಮೆ, ಪವರ್ ರಿಕ್ವೈರ್ಮೆಂಟ್ ಇಸ್ ಲೆಸ್, ಎನರ್ಜಿ ಎಲ್ಲನೂ ಅನುಕೂಲ. ಗ್ರೇಟ್. ದ ಹೌಸ್ ಇಸ್ ಅಬೌಟ್ ದಟ್. ಆದಷ್ಟು ನಾವು ಮಾಡ್ಕೊಬೇಕು. ಬಟ್ ನೀವು ಅಂದ್ರಲ್ಲ, ಕೆಲವರು ಅಂತಾರಲ್ಲ ಹಳೆ ಹಾಕ್ಬಾರ್ದು, ಹೊಸ ಮನೆಗೆ ವಾಸ್ತು ಲಕ್ಷ್ಮಿ ಬರಲ್ಲ ಅಂತಾರೆ. ನಿಮ್ಗೆ ಲಕ್ಷ್ಮಿಗೆ ಏನೂ ತೊಂದರೆ ಆಗಲಿಲ್ಲ? ಇಲ್ಲ, ಏನಿಲ್ಲ. ಯಾಕಂದರೆ ಹಳೆ ಏನಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಲಕ್ಷ್ಮಿ ಯಾಕೆ ಹಳೆ ಡೋರ್ ಹಾಕಿಲ್ಲ ಕೇಳಿಲ್ಲ? ಕೇಳಿಲ್ಲ. ಕೇಳಿಲ್ಲ. ಬನ್ನಿ ಸರ್, ಮನೆ ಒಳಗಡೆ ಹೋಗೋಣ. ಓಕೆ, ಇದು ಕಾಲಿಂಗ್ ಬೆಲ್ ಸರ್, ಇದು ಪುಲ್ ಮಾಡಬೇಕು. ಹೇಳಿಲ್ಲ? ಹೇಳಿನಿ. ಸೊ ಪವರ್ ಸೇವಿಂಗ್, ಯಾಕೆಂದರೆ ನಮ್ಮಲ್ಲಿ ಸೋಲಾರ್ ಪವರ್ ಅಲ್ಲ, ಪವರ್ ಸೇವಿಂಗ್. ಸುಮ್ಮನೆ ಡಿಂಗ್ ಡಾಂಗೆಲ್ಲ ಹಾಕಂಗಿಲ್ಲ, ಅದು ಪವರ್ ಬೇಕಲ್ಲ ಅದಕ್ಕೆ. ಹಾಂ. ಸೊ ಇದು ಒಂದು ಬೇರೆ ಥರ ಇರ್ತದೆ ಸರ್. ಇದನ್ನ ಹೇಳಿ ಸರ್, ಈ ಕಲ್ಲು ಸ್ಟ್ರಕ್ಚರ್ ಇದು ಸಖತ್ತಾಗಿದೆ. ಇದು ಇದು ಆ ಸೇಮ್ ಪ್ರಿನ್ಸಿಪಲ್. ಆ ಕಲ್ಲುಗಳನ್ನ ಜೋಡಿಸ್ಬೇಕು, ಹಾಂ, ಈ ಥರ ಇಂಟರ್ಲಾಕಿಂಗ್ ಥರ ಮಾಡಿಬಿಟ್ರೆ ಅದು ಹೊರಗೆ ಬರಲ್ಲ. 20 ವರ್ಷ ಆಯಿತು. 20 ವರ್ಷ ಆಯಿತು. ಅಲ್ಲ ನೋಡಿ, ಇಡೀ ಸ್ನೇಹಿತರೆ, ಇಡೀ ಇದಕ್ಕೆ ಸಿಮೆಂಟೇ ಇಲ್ಲ, ಮಣ್ಣು ಇಲ್ಲ. ಹೌದು. ಅಟ್ಲೀಸ್ಟ್ ಸೇರ್ ಮಣ್ಣೆಲ್ಲ ಕಟ್ಟೋರು ಬೇಡ, ಅದು ಇಲ್ಲ. ನಾರ್ತ್ ಕರ್ನಾಟಕ ಕನ್ಸ್ಟ್ರಕ್ಷನ್, ಕೇರಳ, ಇಟ್ ಇಸ್ ವೆರಿ ಪಾಪ್ಯುಲರ್. ಐ ಹ್ಯಾವ್ ಸೀನ್ ದಿಸ್. ಅಂದರೆ ಬರೀ ಕಲ್ಲು ಇಟ್ಕೊಂಡು ಹೋಗಿ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಚಕ್ಕೆ ಕಲ್ಲು ಕೊಡಿ. ಇದು ಗ್ಯಾಪ್ ಫಿಲ್ ಮಾಡಿದ್ದೀವಿ ಅಷ್ಟೇ, ಬೇಕಾಗಿಲ್ಲ. ಅದು ಗ್ಯಾಪ್ ಕಾಣುತ್ತೆ, ಆಮೇಲೆ ಹಾವು ಏನಾದರೂ ಹೋಗಿ ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಹಾಕಿದ್ದು ಇದು. ಇಲ್ಲಾಂದರೆ ಬೇಡ ಅದೂ. ಓಕೆ. ಬಟ್ ಶೇಕ್ ಆಗೋದು ಇಲ್ಲ, ಏನಿಲ್ಲ, ನೋ ಪ್ರಾಬ್ಲಮ್. ಹೌದಾ? ನೋ ಪ್ರಾಬ್ಲಮ್. ಸೂಪರ್ ನೈಸ್. ಇದು ಇನ್ನೊಂದು ನೋಡಿ ಸರ್, ಇದು ರ್ಯಾಮ್ಡ್ ಅರ್ತ್ ಅಂತ, ಅದು ಇಟ್ಟಿಗೆ ಕಲ್ಲು ನಾವು ಮಾಡಿದ್ದು. ಯಾವುದು ಇದು? ಇಟ್ಟಿಗೆ ಕಲ್ಲು ನಾವು ಮಾಡಿದ್ದೆ. ಇದು ಇದರಲ್ಲಿ ಒಂದು ಫಾರಮ್, ಒಂದು ಬಾಕ್ಸ್, ಸ್ಟೀಲ್ ಬಾಕ್ಸ್ ಇಟ್ಬಿಟ್ಟು ಸೇಮ್ ಮಿಕ್ಸರ್, ಮಣ್ಣು, ಕ್ವಾರಿ ಡಸ್ಟು, ಸಿಮೆಂಟು, ಅದನ್ನು ಗಲಕ್ಸ್ಬಿಟ್ಟು ಇದಕ್ಕೆ ಹಾಕಿ ಕೂರ್ಬಿಡೋದು. ಹಾಂ. ಅದು ಒಂದು ಬಾಕ್ಸ್ ಆಗಿದ್ಮೇಲೆ ಅದನ್ನು ತೆಗೆದುಬಿಟ್ಟು, ಬಾಕ್ಸಿಗೆ ಬೋಲ್ಟ್ ನಟ್ ಇರುತ್ತೆ, ತೆಗೆದುಬಿಟ್ಟು ಮೇಲೆ ಹಾಕ್ಕೊಂಡ್ಬಿಡೋದು, ಆಮೇಲೆ ಮಾಡೋದು. ಆ ಥರ ಮಾಡಿದ್ದು. ಇದು ಭಾರಿ ಸ್ಲೋ ವರ್ಕು. ಹಾಂ, ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ದೀವಿ ಹಿಂಗೆ, ಆಮೇಲೆ ನಿಲ್ಲಿಸ್ಬಿಟ್ಟು ಎಲ್ಲ ಕಡೆನೂ ಹಂಗೆ ಎಲ್ಲೆಲ್ಲಿ ಹಂಗೆ ಯಾವ ಹೈಟ್ ಬಂದಿದೆಯೋ ಹಂಗೆ ನಿಲ್ಲಿಸ್ಬಿಟ್ಟು ಬ್ರಿಕ್ಸು, ಇಟ್ಟಿಗೆ ಕಲ್ಲು ಯೂಸ್ ಮಾಡಿದ್ದೀವಿ. ಸೊ ನೀವು ಆ್ಯಕ್ಚುಲಿ ಕಟ್ಟೋಕೆ ಹೊರಟಿದ್ದು ಇಟ್ಟಿಗೆಲ್ಲ ಫಸ್ಟ್ ಇದು ಈ ಸೇರ್ಮಣ್ಗುಡೆ ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಕಟ್ತಿದ್ರಲ್ಲ.
ಸೊ ಈಗ ನಾವು ಆ್ಯಕ್ಚುಲಿ ಪಿಲ್ಲರ್ಗೆ ಏನು ಮಾಡ್ತೀವಿ ಹೇಳಿ, ಒಂದು ಕಾಲಮ್ ಬಾಕ್ಸ್ ತರ್ತೀವಿ, ಉದ್ದ ನಿಲ್ಲಿಸ್ಬಿಟ್ಟು ಹೊರಗಡೆ ಸಿಮೆಂಟ್ ತುಂಬ್ತೀವಿ. ಸೊ ನೀವು ಅದನ್ನು ಅದೇ ಥರ ಕಾಲಮ್ ಬಾಕ್ಸ್ ತಂದು ಉಲ್ಟಾ ಇಟ್ಟು ಮಣ್ಣು ತುಂಬಿರೋದು, ಅದೇ ಆ ಮಿಕ್ಸ್ಚರು, ಮಣ್ಣು 5% ಸಿಮೆಂಟು, ಅದು ಡಸ್ಟ್ ಪುಡಿ ಎಲ್ಲ. ಬಟ್ ಅದು ತುಂಬ ಲೇಟ್ ಆಗುತ್ತೆ ಅಂತ ಇಟ್ಟಿಗೆ ಬಂದಿದ್ದೀರಿ. ಕರೆಕ್ಟ್. ಓಕೆ, ಬಟ್ ಇಸ್ ಇಟ್ ಮನೆ ಸುತ್ತಲೂ ನೋಡ್ತೀರಿ, ಇದು ಅಲ್ಲಲ್ಲಿ ಇದೆ, ಈ ವಾಲ್ ಕಾಣುತ್ತೆ ನಿಮಗೆ. ಓಕೆ, ಸೊ ನಿಮ್ಮ ಇಡೀ ಕಾನ್ಸೆಪ್ಟೇ ಸೇರ್ಮಣ್ಣು ಗೋಡೆ ಕಟ್ಟೋದಾಗಿದೆ. ಹೌದು. ಇದು ನೋಡಿ, ಇದು ಟ್ರೂತ್ ವಿಂಡೋ ಅಂತ ಹೇಳಿ, ಇದ್ರ ಒಳಗೆ ಏನಿದೆ ನೀವು ಕೇಳ್ತೀರಾ? ಇದೆ ಮಣ್ಣು, ಕ್ವಾರಿ ಡಸ್ಟು, ಸಿಮೆಂಟು, ಮತ್ತೆ ಕನ್ಸ್ಟ್ರಕ್ಷನ್ ಡೆಬ್ರಿ ಎಲ್ಲೆಲ್ಲಿ ಸಿಕ್ಕತ್ತೋ ಅದನ್ನು ತಂದು ಇದ್ರ ಒಳಗೆ ಹಾಕಿದ್ದೀವಿ. ಓ, ಈ ಕನ್ಸ್ಟ್ರಕ್ಷನ್ ಆದಮೇಲೆ ಟೈಲ್ಸ್ ಪೀಸು, ಇಟ್ಟಿಗೆ ಚೂರು, ಗ್ರಾನೈಟ್ ಪೀಸು ಅದೆಲ್ಲ ವೇಸ್ಟ್ ತಾನೆ, ಎಲ್ಲಾದರೂ ಹೋಗಿ ಡಂಪ್ ಮಾಡ್ತಾರೆ ಅದನ್ನು. ನಾವು ಅದನ್ನು 2 ಟ್ರ್ಯಾಕ್ಟರ್ ಲೋಡ್ ತೊಗೊಂಡು ಈ ರ್ಯಾಮ್ಡ್ ಅರ್ತ್ ಒಳಗಡೆ ರ್ಯಾಮ್ಡ್ ಅರ್ತ್ ಅಂತಾರೆ ಅದನ್ನು, ಅದರೊಳಗೆ ಹಾಕಿದ್ದೀವಿ. ಇವಾಗ ನಮಗೆ ಗೊತ್ತಾಗಬೇಕು, ನನಗೆ ಗೊತ್ತು ಏನು ಮಾಡಿದ್ದೀರಿ ಹೇಳ್ತೀರಾ? ಹಾಂ, ಅದಕ್ಕೆ ತೋರ್ಸೋಕ್ಕೆ ಇದು ಟ್ರೂತ್ ವಿಂಡೋ ಅಂತ ಹೇಳಿ. ಸತ್ಯದರ್ಶನದ ಗೋಡೆ. ಸತ್ಯದರ್ಶನ. ಸೊ ಒಳಗಡೆ ಆ್ಯಕ್ಚುಲಿ ಇದು ಹೌದು. ಬಟ್ ಇದು ನಿಲ್ಲುತ್ತಾ? ನಿಂತಿದೆಯಲ್ಲ. 2 ಫ್ಲೋರ್ ಕಟ್ಟಿದ್ದೀವಿ. ಇನ್ಫ್ಯಾಕ್ಟ್ 2nd ಫ್ಲೋರ್ ಒಂದು ಸೈಡ್ ವಾಲ್ ಕೂಡ ಫುಲ್ಲು 2nd ಫ್ಲೋರ್ ತನಕ ರ್ಯಾಮ್ಡ್ ಅರ್ತ್ ಮಾಡಿದ್ದೀವಿ. ಅದನ್ನು ತೋರಿಸ್ತೀನಿ ಮೇಲೆ ಹೋಗ್ತಾ. ಸೊ ಆಮೇಲೆ ಇದು ನಿಮಗೆ ಲೇಟ್ ಆಯಿತು ಅಂತ ಅನ್ನಿಸ್ತು, ಲೇಟ್ ಆಗುತ್ತೆ ಪ್ರೋಸೆಸ್ ಅಂತ ಇಲ್ಲಿಗೆ ಬಂದರೆ. ಸೊ ಈ ಇಟ್ಟಿಗೆಗೆ ಏನು ಸೇಮ್ ಮಣ್ಣು? ಸೇಮ್ ಮಣ್ಣು ಇಲ್ಲಿ ತೆಗೆದಿದ್ದೆ. ನೀವು ತೆಗೆದಿದ್ದು ಸ್ವಲ್ಪ ತೊಗೊಂಡಿದ್ದೀವಿ. ಓಕೆ, ಮಣ್ಣಿನ ಇಟ್ಟಿಗೆ. ಮಾಮೂಲಿ ಇಟ್ಟಿಗೆ ಸುಡ್ತಾರಲ್ಲ, ಅದು ಮಣ್ಣಿಟ್ಟಿಗೆ ತಾನೆ, ಅದ್ಯಾಕೆ ಬಳಸಲಿಲ್ಲ ನೀವು? ಅದು ಸುಡಬೇಕಲ್ವಾ? ಅದು ಸುಟ್ಬಿಟ್ರೆ ಎನರ್ಜಿ ಕನ್ಸಂಪ್ಷನ್. ಹಾಂ, ಸೊ ಅದಕ್ಕೆ ಐದರ್ ಫೈರ್ ವುಡ್ ಆರ್ ಪವರ್ ಏನಾದರೂ ಬೇಕಲ್ಲ. ಹೌದು, ಇಟ್ಟಿಗೆ ಗೂಡು ಸೇವಿಂಗ್. ಹಾಂ, ಅಷ್ಟೊಂದು ಎನರ್ಜಿ ಸೇವಿಂಗ್ ತಾನೇ ಅದು. ಬಟ್ ಅವ್ರು ಇಟ್ಟಿಗೆ ಗುಡ್ನವ್ರು ಸುಡ್ತಾರಲ್ಲ, ಅದು ಸ್ಟ್ರೆಂತ್ ಬರುತ್ತೆ ಅಂತಾರೆ. ಸೊ ನಿಮ್ಮ ಸ್ಟ್ರೆಂತ್ ಇದರಲ್ಲಿ ಸಿಮೆಂಟ್ ಸ್ಟ್ರೆಂತ್, ಅದಕ್ಕೆ ಹೇಳಿದ್ದು ಬೈಂಡರ್ ಸಿಮೆಂಟ್ ಹಿಯರ್. ಅದರಲ್ಲಿ ಸುಟ್ಟುಬಿಟ್ರೆ ಸ್ಟ್ರೆಂತು, ಇದರಲ್ಲಿ ಕ್ಯೂರ್ ಮಾಡಿಬಿಟ್ರೆ ಸ್ಟ್ರೆಂತು. ಓಕೆ, ಗ್ರೇಟ್. 20 ದಿನ ಕ್ಯೂರ್ ಮಾಡಬೇಕು ಇದನ್ನು. ಎರಡನೇದಾಗಿ ಇವಾಗ ನಾನು ಕಟ್ಟಿದ್ದೀನಿ, ನನ್ನ ಮಕ್ಕಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು, ಅವ್ರಿಗೂ ಇಷ್ಟ ಆಯಿತು. ಮೇ ಬಿ ಮೊಮ್ಮಕ್ಕಳಿಗೆ ಇದು ಇಷ್ಟ ಆಗಿಲ್ಲ, ಬೇರೆ ಕಟ್ಟಬೇಕು. ಆವಾಗ ಇದು ಹೊಡಿತಾರೆ. ಇದು ಹೊಡೆದಾಕಿದ ಮೇಲೆ ನೀವು ಮಾಮೂಲಿ ಇಟ್ಟಿಗೆ ಕಲ್ಲಾದರೆ ಇಟ್ ವಿಲ್ ನಾಟ್ ಡಿಸ್ಇಂಟಗ್ರೇಟ್. ಇಂಡಸ್ ವ್ಯಾಲಿನಲ್ಲಿ 5 ವರ್ಷ ಹಿಂದೆ ಕಟ್ಟಿದ್ದು ಇನ್ನೂ ಬ್ರಿಕ್ಸ್ ಸಿಗ್ತಾ ಇದೆ. ಯಾವುದು? ಹರಪ್ಪ ಇನ್ನೂ ಸಿಗ್ತಾ ಇದೆ. ಕರೆಕ್ಟ್. ನಮ್ಮದು ಬ್ರಿಕ್ಸ್ ಆಗಲ್ಲ. ಇಟ್ ವಿಲ್ ಡಿಸ್ಇಂಟಗ್ರೇಟ್ ಆ್ಯಂಡ್ ಇಂಟಗ್ರೇಟ್ ಇನ್ ಟು ದಿ ಸಾಯಿಲ್. ಇಟ್ ವಿಲ್ ನಾಟ್ ಹಾರ್ಮ್ ದ ಸಾಯಿಲ್ ಆಲ್ಸೋ. ಮಣ್ಣಿನ ಜೊತೆ ಮಣ್ಣಾಗ್ಬಿಡುತ್ತೆ. ಯು ಕ್ಯಾನ್ ಬ್ರೇಕ್ ಇಟ್ ಆ್ಯಂಡ್ ಮೇಕ್ ಇಟ್ ಧೂಳು, ಪುಡಿ ಮಾಡಿ ಮಣ್ಣಿಗೆ ಹಾಕ್ಬಿಡ್ಬೋದು. ಅಥವಾ ಮಣ್ಣಲ್ಲಿ ಹಾಕಿ ಮುಚ್ಚಿರಿ, ಯಾವುದೋ ಕಾಲಕ್ಕೆ ಅದು ಕ್ಲೋಸ್. ಸೊ ಅದು ಟ್ರೇಸೇ ಇರಲ್ಲ, ಕುರುಹ ಇರಲ್ಲ. ಅದು ಅಂದರೆ ಅದು ಲೋ ಇಂಪ್ಯಾಕ್ಟ್. ವೆರೈಸ್ ರೆಗ್ಯುಲರ್ ಬ್ರಿಕ್ಸ್ ಆರ್ ಹೈ ಇಂಪ್ಯಾಕ್ಟ್. ಓ, ಯಾವ್ದು ಕೆಂಪಿಟ್ಟಿಗೆ ಬರುತ್ತೆ. ಎನರ್ಜಿ ಇಂಟೆನ್ಸಿವ್, ಪ್ಲಸ್ ಇಟ್ ವಿಲ್ ನಾಟ್ ಡಿಸ್ಇಂಟಗ್ರೇಟ್ ಆ್ಯಂಡ್ ಇಂಟಗ್ರೇಟ್ ಇನ್ ಟು ದಿ ಸಾಯಿಲ್. ಅದು ಮಣ್ಣಿನ ಜೊತೆ ಮಣ್ಣಾಗೋದು ಕಷ್ಟ ಆಗಲ್ಲ. ಇನ್ನು ಹಾಲೋ ಬ್ಲಾಕ್ ಅಂತೂ ಇನ್ನೂ ಡೇಂಜರು. ಫುಲ್ ಸಿಮೆಂಟ್ ಅದು ಹಾರ್ಮ್ಫುಲ್. ನಮ್ಮದು ಮೈಲ್ಡ್ ಪರ್ಸೆಂಟ್ ಆಫ್ ಸಿಮೆಂಟ್ ಇರೋದ್ರಿಂದ ಇಟ್ ವಿಲ್ ನಾಟ್ ಹಾರ್ಮ್. ನಾವು ಕಟ್ಟಿದ ಮೇಲೆ ಏನು ವೇಸ್ಟ್ ಇತ್ತೋ ಗಾರ್ಡನ್ನಲ್ಲಿ ಸುತ್ತಲೂ ಕ್ಲಿಯರ್ ಮಾಡಿಲ್ಲ. ಅದಕ್ಕೆ ನಾವು ಕೆಂಪು ಮಣ್ಣು ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ಆವಾಗ ಮರಗಳೆಲ್ಲ ಇಷ್ಟು ಇರಲಿಲ್ಲ, ಎಲ್ಲಿಂದಲೋ ನಾವು ಎಲೆಗಳು ಒಣಗಿದ್ದೆಲ್ಲ ಬಿದ್ದಿರುತ್ತಲ್ಲ ಅದೆಲ್ಲ ತಗೊಂಬಂದು ಹಾಕಿ ನಾವು ಮಿಕ್ಸ್ ಮಾಡಿ ನಾವು ಸಾಯಿಲ್ನ ಫರ್ಟೈಲ್ ಮಾಡಿದ್ದೀವಿ. ದಟ್ ಟುಕ್ 8 years. ಆ ಪ್ರೊಸೆಸ್ ಆಗೋಕ್ಕೆ. ಸೊ ನಮ್ಮ ಕೋಕೋನಟ್ ಟ್ರೀ ವಿಚ್ ಆರ್ ಸಪೋಸ್ ಟು ಈಲ್ಡ್ ಇನ್ 8 years ಟುಕ್ 12 years ಕಾಯಿ ಬರೋಕ್ಕೆ. ಸೊ ಎಲ್ಲನೂ ಹಾಗೆ, ಎಲ್ಲ ಲೇಟು. ಬಿಕಾಸ್ ಸಾಯಿಲ್ ಹ್ಯಾಸ್ ಟು ಅಗೈನ್ what do you call that? ಅದು ಮತ್ತೆ ಅದು ತನ್ನ ಫಲವತ್ತತೆ ಪಡ್ಕೋಬೇಕು ಬೇಕಲ್ಲ, ಫರ್ಟೈಲ್ ಆಗಬೇಕು. ಫರ್ಟೈಲ್ ಆಗಬೇಕು. ನಾವು ಹೆಲ್ಪ್ ಮಾಡ್ಬೋದು, ಬಟ್ ಟೈಮ್ ಆಗೇ ಆಗುತ್ತೆ. ಓಕೆ. ಸೊ ಇಟ್ ಟುಕ್ ಅಬೌಟ್ 6 to 8 years. ಸೊ ನೀವು ಫೋರ್ಸ್ ಮಾಡೋಂಗಿಲ್ಲ, ತಗೋ ಏನೇನೋ ಕೆಮಿಕಲ್ ಬೇಕಾ ತಗೋ ರೆಡಿಯಾಗು, ಹಂಗೆಲ್ಲ ಮಾಡೋಂಗಿಲ್ಲ. ವಿ ಜಸ್ಟ್ ಲೆಫ್ಟ್ ಇಟ್ ಲೈಕ್ ದಟ್. ಓನ್ಲಿ ಥಿಂಗ್ ವಿ ಆ್ಯಡೆಡ್ ವಾಸ್ ಎಲ್ಲ ಗುಡಿಸ್ಬಿಟ್ಟು ಎಲೆಗಳೆಲ್ಲ ಹೊರಗೆ ಹಾಕ್ತಾರೆ, ನಾವು ಹೊರಗಿಂದ ಗುಡಿಸಿ ಒಳಗಡೆ ಹಾಕ್ಕೊಂಡು. ಬುದ್ಧು ಅಂತಿರೋ. ಬನ್ನಿ ಹೋಗೋಣ ಒಳಗೆ. ಎಲ್ಲ ಬೈದ್ರು. ಬೈದ್ರಾ? ಇಷ್ಟು ಎಲ್ಲ ನೀವು ಮನೆ ಒಳಗಡೆ ಹಾಕ್ಕೊಳ್ತೀರಲ್ಲ ಅಂತ. ಓಕೆ. ಈಗಲೂ ಮಾಡ್ತೀವಿ. ರೋಡೆಲ್ಲ ಗುಡಿಸ್ಬಿಟ್ಟು ಒಳಗಡೆ. ಅದು ಹೊಂಗೆ ಮರಗಳಿದ್ದೀವಲ್ಲ, ಹೂವು ಸೀಸನಲ್ಲಿ ಎಲ್ಲ ಬಿದ್ದೋಗುತ್ತೆ, ಕಾರ್ಪೆಟ್ ಥರ ಇರುತ್ತೆ. ಅದು ರೋಡ್ ಗುಡಿಸ್ತಾರೆ, ಅವರಿಗೆ ಇದು ಚೀಲ ಕೊಟ್ಟು ಕಾಸು ಕೊಟ್ಟು ಅದು ತುಂಬಿಸಿ ಒಳಗೆ ಹಾಕ್ಕೊಳ್ತೀವಿ. ಸರ್ ಬರೋದಾ? ಬನ್ನಿ ಒಳಗಲ್ಲಿಟ್ಟು ಬನ್ನಿ ಒಳಗಡೆ. 1 2 3.
ಇದೊಂದು ಇದು ಸರ್ ಅದೇ ಈ ಬೌದ್ಧಿಸಮ್ ಸೆಂಟರ್ಸಲ್ಲಿ ಮಾಡ್ತಿರ್ತಾರಲ್ಲ ಸೇಮ್ ರಾಜಸ್ಥಾನ್ ಬೆಲ್ಸು. ಸೊ ಅದು ದಾರ ಕಟ್ಟು ಆಸೆ ಬಿಟ್ಟಿದ್ದೀರಿ ಅಷ್ಟೇ ಸಿಂಪಲ್. ಸೊ ಜಸ್ಟ್ ಉದಾಹರಣೆ. ಸೊ ಈ ಥರ ನಾವು ಯೋಚನೆ ಮಾಡಿದ್ರೆ ಪವರ್ ಕನ್ಸಂಪ್ಷನ್ ಮಾಡೋದು ತುಂಬ ಕಮ್ಮಿ ಮಾಡ್ಬೋದು ತುಂಬ ಗ್ಯಾಡ್ಜೆಟ್ಸಲ್ಲಿ. ಎಲ್ಲದರಲ್ಲೂ ನಾವು ಇದು ಇಟ್ಸ್ ಓನ್ಲಿ ಅ ಸ್ಟೇಟ್ಮೆಂಟ್. ಹಾಂ, ಡೋರ್ ಬೆಲ್ ಅಷ್ಟು ಪವರ್ ಹಿಡಿಯಲ್ಲ. ಹಾಂ, ಬಟ್ ಮೇಜರ್ ಇದು ಪವರ್ ಕನ್ಸಂಪ್ಷನ್ ಏರ್ ಕಂಡೀಷ್ನರ್ಸ್, ವಾಟರ್ ಹೀಟರ್ಸ್, ಪಂಪ್ ಅಫ್ಕೋರ್ಸ್ ವಿ ರನ್ ಓನ್ಲಿ ಫಾರ್ 20 minutes. ಅದು ಪಂಪ್ ಹೈ ಕನ್ಸಂಪ್ಷನ್ ಬಟ್ 20 minutes ಓನ್ಲಿ. ವಾಷಿಂಗ್ ಮೆಷಿನ್ ಅಂಥದ್ರಲ್ಲಿ ನಾವು ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಇದು ಇಟ್ಸ್ ಓನ್ಲಿ ಅ ಸ್ಟೇಟ್ಮೆಂಟ್, ವಿ ಆರ್ ಪವರ್ ಸೇವಿಂಗ್ ಅಂತ ಸ್ಯಾಂಪಲ್. ಇದು ಒಂದು ನಾವೆಲ್ಟಿನೂ ಇರುತ್ತೆ. ಇದು ಅದೇನು ಹೇಳ್ತೀರಿ ಇದು ಒಂದು ವೈಭವವಾಗಿ ಕಾಣುತ್ತೆ, ವಿಶೇಷವಾಗಿ ಕಾಣುತ್ತೆ. ಕರೆಕ್ಟ್. ಸೊ ಇಟ್ ಇಂಪ್ರೆಸಸ್ ಯು. ಎಸ್. ಬಟ್ ಆ್ಯಕ್ಚುಯಲ್ ಸೇವಿಂಗ್ ಇಸ್ ಒಳಗೆ ಇದೆ. ನಾವೇನು ಒಳಗೋಗೇ ಇಲ್ಲ, ನಾವೇನು ಫುಲ್ ಫಿಲಮೇ ನೋಡೋಕ್ಕಾಗ್ತಾ ಇಲ್ಲ ಸರ್. ದಿಸ್ ಇಸ್ ಯೂಸ್ಡ್ ಡೋರ್. ಯೂಸ್ ಡೋರ್ 100 years old. ಹಾಂ, ಇದು ನೋಡಿ, ಇದೆಲ್ಲ ವೆರಿ ಓಲ್ಡ್ ಥಿಂಗ್ ಓನ್ಲಿ. ಇದಕ್ಕೆ ಲಾಕ್ ಕೂಡ ಇದೆ. ಅದೆಲ್ಲ ಹಾಕಿದ ಮೇಲೆ ಯು ಕ್ಯಾನ್ ಲಾಕ್ ದಿಸ್. ಪಿನ್ ಲಾಕ್ ಮಾಡ್ಬೋದು. ಹಾಗೆ ಲಾಕ್ ಬರಲ್ಲ. ಈಗ ಎಂಥ ಸೇಫ್ಟಿ ಡೋರು ಹಿಂಗೆ ಬರಲ್ಲ. ಓಲ್ಡ್ ಟೆಕ್ನಾಲಜಿ. ಸರ್ ನೀವು ಈ ಕಬ್ಬಣನ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ? ಇಲ್ಲ, ಯಾವುದೂ ಚೇಂಜ್ ಮಾಡಿಲ್ಲ ನಾವು. ಶೇಪು, ಫಿಟ್ಟಿಂಗ್ ನಾವು ಏನು ಮಾಡಿದ್ದೀವಿ, ನಾರ್ಮಲಿ ಮನೆಗಳಲ್ಲಿ ಒಂದು ಸ್ಪೇಸ್ ಬಿಟ್ಬಿಡ್ತಾರೆ ಕಿಟಕಿಗೆ ಆಗಲಿ ಡೋರಿಗೆ ಆಗಲಿ. ಆಮೇಲೆ ಡೋರ್ ಅದಕ್ಕೆ ತಕ್ಕ ಸೈಜಲ್ಲಿ ಮಾಡಿ ಇನ್ಸರ್ಟ್ ಮಾಡ್ತಾರೆ. ಅದನ್ನು ಮತ್ತೆ ಗೋಡೆ ಎಲ್ಲ ಹೊಡೆದು ಗುರು ಹೊಡೆದು ಒಂದು ಮಾಡಿಲ್ಲ. ಫ್ರೇಮ್ ಏನಿದೆಯೋ ಫ್ರೇಮ್ ನಿಲ್ಲಿಸ್ಬಿಟ್ಟು ಅದ್ರ ಸುತ್ತು ಕಟ್ಟಿದ್ದು. ಓಕೆ. ಸೊ ಮನೆಗೆ ನಾವು ಒಂದು ಎಲಿವೇಶನ್ ಹೇಗಿರುತ್ತೆ, ಕಾಣಕ್ಕೆ ಹೇಗಿರುತ್ತೆ ಅದು ನಮ್ಗೆ ಗೊತ್ತೇ ಆಗಿಲ್ಲ. ಫೈನಲ್ ಫಿನಿಶ್ ಆಗಿದ ಮೇಲೇ ನಮ್ಮ ಮನೆ ಇದೆ, ನಮ್ಮ ಮನೆ ಹಿಂಗೆ ಶೇಪ್ ಇದೆ ಅಂತ ಗೊತ್ತಾಗಿತ್ತು. ಓಕೆ. ಸೊ ಕಿಟಕಿಗಳಾಗಲಿ ಡೋರ್ ಆಗಲಿ ನಾವು ತೊಗೊಂಬಂದು ಅದು ಫ್ರೇಮ್ ನೋ ಚೇಂಜ್. ವಾವ್, ಇದೊಂದನ್ನು ಮಾತ್ರ ಇತ್ತೀಚೆಗೆ ಚೇಂಜ್ ಮಾಡಿದ್ದೀರಿ? ಹೌದು, ಇದು ಇರಲಿಲ್ಲ. ಹಾಂ. ಸೊ ವಿ ಹ್ಯಾಡ್ ಟು ಪುಟ್ ದಿಸ್. ಎಸ್ ಎಸ್. ಯಾಕಂದ್ರೆ ಅವಾಗ ಈ ಟೆಕ್ನಾಲಜಿನೇ ಇಲ್ಲ ಅವ್ರಿಗೆ. ಇದು ಆ್ಯಕ್ಚುಲಿ ಟೆಕ್ನಾಲಜಿ. ಹೌದು. ಓಕೆ. ಇದು ಮಾಡಿದ್ರು ಮತ್ತೆ ಈ ಕಡೆ ಒಂದು ದೊಡ್ಡದೊಂದು ಪೀಸ್ ಇಡು. ಆ ಪೀಸ್ ತೆಗೆದು ಬಿಟ್ಟಿದ್ದೀವಿ, ಯಾಕಂದರೆ ಕೂರಲಿಲ್ಲ ಅದು. ಓಕೆ, ಕರೆಕ್ಟಾಗಿ. ಸರ್ ಆ್ಯಕ್ಚುಲಿ ನಮ್ಮ ನಾರ್ತ್ ಕರ್ನಾಟಕ ವಾಡೆಗಳಿಗೂ ಹಿಂಗೆ ಮಾಡೋದು. ಕರೆಕ್ಟ್. ವಾಡೆ ಸಿಸ್ಟಮ್. ಮತ್ತು ನೋಡಿ, ಈ ಸೈಜ್ ನೀವು ಮಾಡಿಸ್ಬೇಕು ಅಂದರೆ ಎಷ್ಟು ದಪ್ಪದ ಟೀಕ್ ಮರ ಬೇಕು? 100 years. ಇದು ಇನ್ನೊಂದು 100 ವರ್ಷ ಇರುತ್ತದೆ. ಅದು ಯಾಕೆ ವೇಸ್ಟ್ ಮಾಡಬೇಕು? ಅಲ್ಲ, ಸುಮ್ಮನೆ ಹೇಳ್ತೀನಿ, ಬೈ ಚಾನ್ಸ್ ಹಂಗೆ ಆಗೋದು ಬೇಡ. ಬೈ ಚಾನ್ಸ್ ಈ ಯಾವುದೋ ನೆಕ್ಸ್ಟ್ ಇನ್ನು 4-5 ಜನರೇಷನ್ ಈ ಮನೆ ಹೊಡೆದಾಕಿದ್ರು ಕೂಡ ಈ ಡೋರ್ ಆ್ಯಕ್ಚುಲಿ ರಿಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಅವ್ರಿಗೆ ಬೇಡ ಬೇರೆ ಯಾರ XYZ ತೊಗೊಂಡು ಹೋಗ್ಬೋದು. ಕರೆಕ್ಟ್. ಎಕ್ಸಾಕ್ಟ್ಲಿ. ಸೂಪರ್. ಅಯ್ಯೋ ಸರ್, ದಿಸ್ ಲಾಕ್ ವರ್ಕ್ಸ್. ಹೌದಾ? ಸ್ಟಿಲ್ ವರ್ಕಿಂಗ್ ಲಾಕ್. ಐ ವಿಲ್ ಶೋ ಯು ದಟ್. ಕೀ ಇದೆಯಾ? ಕೀ ಇದೆ. ಓಕೆ. ಇದು ಕಾಂಕ್ರೀಟ್, 5 inch ಕಾಂಕ್ರೀಟ್. ಇದು ಮೇಲ್ಗಡೆ. ಹಾಂ. ಇದು ನಾವು ಫಿಲ್ಲರ್ ಕಾಂಕ್ರೀಟ್ ಅಂತೀವಿ, ಫಿಲ್ಲರ್ ಸ್ಲ್ಯಾಬ್ ಅಂತೀವಿ. ಇದು ಮಟ್ಕೆಂದು ಪಾಟ್, ಬೋಲ್, ಅದನ್ನು ಇನ್ವರ್ಟ್ ಮಾಡಿ ಹಾಕಿಬಿಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದ್ದೀವಿ. ಯಾಕೆ? ಅದು ನಮಗೆ ಸಿಮೆಂಟ್ ಸೇವ್ ಆಗುತ್ತೆ. ಎಷ್ಟೋ ಮಡಕೆರೋಷ್ಟು ಜಾಗ. ಅಷ್ಟು ಜಾಗ. ಪ್ಲಸ್ ಅದು ಜಲ್ಲಿ ಕಲ್ಲುಗಳು ಇರುತ್ತಲ್ಲ, ಅದೆಲ್ಲ ವೆಯ್ಟ್ ರಿಡ್ಯೂಸ್ ಮಾಡುತ್ತೆ. ವೆಯ್ಟ್ ರಿಡ್ಯೂಸ್ ಆದರೆ ನಾವು ಸ್ಟೀಲು ಕಡಿಮೆ ಹಾಕ್ಬೋದು. ಕರೆಕ್ಟ್. ಸ್ಟೀಲ್ ಯಾಕೆ ಎಷ್ಟು ದಪ್ಪ ಹಾಕ್ತೀವಿ? 12 mm ಅಂತೀವಿ. ಅದೆಲ್ಲ ಬೇಡ. ನಾವು ಹಾಕಿರೋದು 8 to 10. 10ಗಿಂತ ಜಾಸ್ತಿ ಹೋಗೇ ಇಲ್ಲ ನಾವು. ಏಕೆಂದರೆ ವೆಯ್ಟ್ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ಸ್ಟೀಲು ಕಮ್ಮಿ ಯೂಸ್ ಆಗುತ್ತೆ. ಸೊ ಕಾಂಕ್ರೀಟ್ ವೆಯ್ಟ್ ಕಮ್ಮಿ ಆದಷ್ಟು ಸ್ಟೀಲ್ ಕಮ್ಮಿ ಆಗ್ತಾ ಬರುತ್ತೆ. ಸಿಂಪಲ್ ಲಾಜಿಕ್. ಕರೆಕ್ಟ್. ಓಕೆ. ಅದಕ್ಕೆ. ಬಟ್ ಅದೇನೋ ಸೇಫ್ಟಿ ಗಿಫ್ಟ್ ಎಲ್ಲ ಓಕೆ. ನೋ ಪ್ರಾಬ್ಲಮ್. ಅದರ ಸ್ಟ್ರೆಂತ್ ಇದೆ ಅಲ್ಲ. ನೋ ಪ್ರಾಬ್ಲಮ್. ವಿ ಆರ್ ಲಿವಿಂಗ್ ಎಕ್ಸಾಂಪಲ್. ಓಕೆ. 20 years ಆಗಿದೆ. 20 years ಆಗಿದೆ. ಇನ್ನೂ 20 years ನೋ ಪ್ರಾಬ್ಲಮ್. ಓಕೆ. ಗ್ರೇಟ್. ಸೊ ಇಲ್ಲಿ ಬಂದಮೇಲೆ ಸರ್, ಇಲ್ಲೂ ಕೂಡ ಕೂತ್ಕೊಳ್ಳೋಕೆ ಒಂದು ಕಟ್ಟೆಗಳಿದ್ದಾವೆ. ಎಸ್. ಸೇಮ್ ಲೈಕ್ ಹಳ್ಳಿ ಮನೆ. ಎಸ್. ಆಚೆ ಕಟ್ಟೆ, ಒಳಗಡೆ ಕಟ್ಟೆ. ಜಗ್ಲಿ ಕಟ್ಟೆ ನಾರ್ಮಲಿ ಸೀಟಿಂಗ್ ಹೈಟ್ಗಿಂತ 1-2 inch ಜಾಸ್ತಿ. ಕರೆಕ್ಟ್. ವಯಸ್ಸಾಗಿದೆ. ನಾವು ಆವಾಗ ಐ ವಾಸ್ ಓನ್ಲಿ 44. 20 ವರ್ಷ ಆಗಿದ್ಮೇಲೆ 64 ಆಗಿದೆ. ಇವಾಗ ನಾನು ಇನ್ನೂ ಹೈಟ್ ಕಡಿಮೆನಲ್ಲಿ ಕೂತ್ಕೊಂಡು ಎದ್ದಬೇಕಂದ್ರೆ ಕಷ್ಟ. ಇದು ಈಸಿ. ನಾನು ಶೂ ಹಾಕ್ಕೊಬೋದು, ಶೂ ತೆಗಿಬೋದು ಕೂತ್ಕೊಂಡು. ಇಲ್ಲ ಟಯರ್ಡ್ ಆಗಿರ್ತೀನಿ, ಬಿಸಿಲಲ್ಲಿ ಬಂದಿರ್ಬೋದು, ಒಳಗಡೆ ಹೋಗೋಕ್ಕೆ ಮುಂಚೆ 1-2 ನಿಮಿಷ ಅಲ್ಲಿ ಕೂತು ನೀರು ಕುಡಿದ್ಬಿಟ್ಟು ಹೋಗ್ಬೋದು. ನಮ್ಮ ಊರುಗಳಲ್ಲಿ ಹಂಗೆ ಇತ್ತು. ಕರೆಕ್ಟ್. ಇದು ದಿನ್ನೆ ಅಂತೀರಾ ನೀವು? ಜಗಲಿ ಅಂತೀವಿ ಸರ್. ಜಗ್ಲಿ. ಈ ಜಗ್ಲಿ ಹೈಟು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ.
ಫಸ್ಟ್ ಜಗಲಿ ಹೈಟು ಇಷ್ಟಿರುತ್ತೆ, ಒಳಗೆ ಇರೋ ಜಗಲಿ ಅಷ್ಟಿರಲ್ಲ. ನಾರ್ಮಲ್ ಸೀಟಿಂಗ್ ಇರುತ್ತೆ. ಫಸ್ಟು ನಾವು ಟಯರ್ಡಾಗಿ ಬರ್ತೀವಿ, ಯಾಕೆ ಇನ್ನೂ ಸ್ಟ್ರೈನ್ ಮಾಡ್ಕೋಬೇಕು ಅದಕ್ಕೆ. ಗ್ರೇಟ್ ಸರ್. ಬಟ್ ಇದೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಲೆಕ್ಕಾಚಾರ ಎಲ್ಲ ಆವಾಗಲೇ ಹಾಕಿದಿರಿ ಕಟ್ಟಬೇಕಾದ್ರೆ? ಅದೇ ಪ್ಲಸ್ ಇದು ನಮಗೆ ಜಾಗ ಸಿಕ್ಕತ್ತೆ, ಶೂಸ್ ಹಾಕ್ಕೊಬೋದು, ನಾವು ಕೊಡೆ ಹಾಕ್ಕೊಬೋದು, ಏನು ಹೊರಗೆ ಹೋಗ್ತಾ ಬರ್ತಾ ಏನು ಬೇಕೋ ಅದೆಲ್ಲ ಇದರೊಳಗೆ ಹಾಕ್ಕೊಬೋದು. ವೇಸ್ಟ್ ನ್ಯೂಸ್ ಪೇಪರ್ ಹಾಕ್ಕೊಂಡ್ಬಿಡ್ತೀವಿ. ಹೌದು, ಆವಾಗ ಹಳ್ಳಿಲಿ ಮೂಟೆಗಳು ಹಾಕೋರು. ಮೂಟೆ ಇಲ್ಲೂ ಮೂಟೆ ಇರ್ತದೆ. ಏನಾದರೂ ತೋಟಕ್ಕೆ ಬೇಕು, ಏನಾದರೂ ಬೇಕು ಎಲ್ಲ ಇರ್ತವೆ, ಮೂಟೆಗಳೆಲ್ಲ ಇರ್ತವೆ. ಓಕೆ. ಸೊ ನಿಮ್ದಲ್ಲಿ ಯಾವ ಊರು ಅಂದ್ರೆ ಸರ್ ತಮ್ಮದು? ಚೆಟ್ಟಿನಾಡು. ಚೆಟ್ಟಿನಾಡು ಹತ್ರ ಒಂದು ಹಳ್ಳಿ ತಮ್ಮದು. ಅದು ಹಳ್ಳಿ ಅಂದರೆ ನಾವು ಮರ್ಚೆಂಟ್ಸು, ವ್ಯಾಪಾರಿಗಳು. ಅದು ಹೊರಗೆ ವಿಯೆಟ್ನಾಂ ತನಕ ಹೋಗಿ ನಾವು ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಆವಾಗ ಎಷ್ಟು ಜನ್ರೇಷನಿಂದ? ಒಂದು 3 generations ಬಿಫೋರ್ ತನಕ ನಾವು ಬರ್ಮಾನಲ್ಲಿ ಅಪ್ ಟು ವಿಯೆಟ್ನಾಂ ವಿ ಹ್ಯಾವ್ ಮೇಡ್. ಯು ಯೂಸ್ ಟು ಟ್ರಾವೆಲ್. ಓಕೆ. ಸೊ ನಮ್ಮ ಊರಲ್ಲಿ ಇಟ್ ವಾಸ್ ಅ ಟೌನ್ ಬಟ್ ಡೆಸರ್ಟೆಡ್ ಪ್ಲೇಸ್, ರಿಮೋಟ್ ಪ್ಲೇಸ್. ಅಲ್ಲಿ ಮನೆಗಳು ಕಟ್ಕೊಂಡು ಹೆಂಗಸರೆಲ್ಲ ಬಿಟ್ಬಿಟ್ಟು ಗಂಡಸರು ಹೋಗ್ಬಿಡ್ತಾರೆ. ಸೊ ಅವ್ರ ಸೇಫ್ಟಿಗೋಸ್ಕರ ಏನೇನು ಬೇಕೋ ಅದೆಲ್ಲ ಮಾಡಿದ್ದ ಇಂಥ ಡೋರಲ್ಲಿ, ಈ ಡೋರಿಗೆ ಹಾಕುವಂಥ ಕಿಟಕಿ, ಇದು ಕೀ ಆ ಚಾಬಿ ಎಷ್ಟು ದಪ್ಪ ಇರಬೇಕು, ಎಷ್ಟು ಉದ್ದ ಇರಬೇಕು ತೋರಿಸ್ತೀನಿ ಒಂದು. ಓಕೆ. ನಮ್ಮ ಲೇಡೀಸು ಟೆಂಪಲ್ ಹೋಗ್ತಾರೆ ಸಂಜೆ 5:30-6 ಗಂಟೆಗೆ ಕತ್ಲಲ್ಲಿ. ಇದು ಚಾಬಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋದರೆ ಯಾವ ಪಿಕ್ ಪಾಕೆಟ್ ಅವನು ಪಕ್ಕದಲ್ಲಿ ಬರಲ್ಲ. ಅದೇ ನೋಡಿದ್ರೇ ಯಾವನು ಬರಲ್ಲ, ಅದು ಬಿಸಾಕ್ಬೋದು, ಅದು ಸ್ಪಾಟ್ ಔಟ್ ಆಗ್ಬಿಡ್ತಾನೆ. ಅದೇ ಚೆಟ್ಟಿನಾಡ್ ಟೌನ್ ಹೆಂಗ ಅಥವಾ ಚೆಟ್ಟಿನಾಡಿಂದ ಒಂದು ಕಡೆ ಜಾಗನ ಅದು? ಚೆಟ್ಟಿನಾಡ್ ಇಸ್ ಅ ಕ್ಲಸ್ಟರ್ ಆಫ್ 72 villages. ಓ. ಅಲ್ಲಿ ನಾವು ವಿ ಬಿಲಾಂಗ್ ಟು ಒನ್ ವಿಲೇಜ್ ವೇರ್ ದೇರ್ ಆರ್ ಅಬೌಟ್ 100 houses. Each village will have 50 to 100 houses. ಸೊ ಅದೊಂಥರ ಐಸೋಲೇಟೆಡ್ ರಿಮೋಟ್ ವೆರಿ ಏರಿಡ್ ಪ್ಲೇಸ್ ವಿದೌಟ್ ಮಚ್ ರೈನ್ ಆ್ಯಂಡ್ ಆಲ್ ದಟ್. ಸೊ ಅಲ್ಲಿರ್ತೀರ? ಅಲ್ಲಿ ಇರ್ತೀವಿ. That is till about 50-60 years back we were all there only. Our ladies were there only. ಯಾರು ಹೊರಗೆ ಹೋಗ್ತಾರೋ ಅವರು ಗಂಡಸರು ಮಾತ್ರ ಹೋಗ್ತಾರೆ ವ್ಯಾಪಾರಕ್ಕೆ. ಈಸ್ ಇಟ್ ಕೋಸ್ಟಲ್? ಇಲ್ಲ, ಕೋಸ್ಟಲಲ್ಲಿ ಸುನಾಮಿ ಬಂದುಬಿಟ್ಟು ನಾವು ಮೈಗ್ರೇಟ್ ಆಗಿದ್ದು. ಅದರಿಂದ ಕೋಸ್ಟಲ್ ಅಂದರೆ ಭಯ ನಮಗೆ. ಕೋಸ್ಟಲಲ್ಲಿ ವಿ ಡೋಂಟ್ ಸೆಟಲ್. ಸೊ ಸುನಾಮಿ ನಾವು ಇತ್ತೀಚೆಗೆ ಯಾವುದು 2000 ನೋಡಿದ್ರೆ ಆ ಸುನಾಮಿ ಇಲ್ಲ, ಅದಕ್ಕೆ ಮೊದಲಿನ ಸುನಾಮಿಗಳು 800 years ಬ್ಯಾಕ್ ಒಂದು ಸುನಾಮಿ ಬಂದುಬಿಟ್ಟು ದಿ ಎಂಟೈರ್ ಕಮ್ಯುನಿಟಿ ಮೈಗ್ರೇಟೆಡ್ ಫ್ರಮ್ ಚೋಳಾ ಕಿಂಗ್ಡಮ್ ಟು ಪಾಂಡ್ಯ ಕಿಂಗ್ಡಮ್. ಓಕೆ. ಒಂದು 500 kilometers 400 kilometers ವಿ ಟ್ರಾವೆಲ್. ದೆನ್ ರಾಜರಾಜ ಚೋಳ ಬಿಟ್ಟು ಪಾಂಡ್ಯ. ಓಕೆ, ಸೂಪರ್. ಅದು ಡ್ರೈ ಪ್ಲೇಸ್, ವೆರಿ ಡ್ರೈ ಪ್ಲೇಸ್, ಬಿಕಾಸ್ ವಿ ವರ್ ಸೋ ಸ್ಕ್ಯಾರ್ಡ್ ಆಫ್ ವಾಟರ್. ಸೊ ಅದ್ರ ಡೆಡ್ ಆಪೋಸಿಟ್ ನೀರು ಕಂಡ್ರಾಗಲ್ಲ ನಿಮಗೆ. ಅದು ಎಷ್ಟು ಭಯ ಇದ್ದಿರಬೇಕು ಪಾಪ, ನೀರೇ ಇರಬಾರ್ದಲ್ಲಿ ಸುನಾಮಿಯಿಂದ ಹೆದರ್ಕೊಂಡು ಓಡೋಗಿದ್ದು. ಓಕೆ, ನೈಸ್, ಗ್ರೇಟ್. ನೋಡಿ ಎಂಥ ಕಲ್ಚರಲ್ ಜರ್ನಿ. ಓಕೆ, ಒಳಗೋನು ಸರ್? ಯಾ, ಇದು ರೆಡ್ ಆಕ್ಸೈಡ್ ಅಂತ. ದಿಸ್ ಆಲ್ಸೋ ವಿ ರಿವೈವ್ಡ್. ಇಲ್ಲಿ ನಮಗೆ ಮೇಸನ್ಸ್ ಸ್ಕಿಲ್ ಆರ್ಟಿಸನ್ಸ್ ಸಿಗಲಿಲ್ಲ. ಸೊ ಕೇರಳದಿಂದ ಟ್ರೈನ್ಡ್ ಆರ್ಟಿಸನ್ಸ್ ದೇರ್. ಮಾನ್ಸೂನ್ ಟೈಮಲ್ಲಿ ಮಳೆಗಾಲದಲ್ಲಿ ಅವ್ರಿಗೆ ಕೆಲಸ ಇರಲ್ಲ, ಹೆವಿ ಮಳೆ. ಸೊ ಅವರಿಗೆ ಕೇಳಿಬಿಟ್ಟು ಒಂದು ವಾರ ಕರ್ಕೊಂಡ್ಬಂದು ನಾವು ಇನ್ನೊಂದು ಮನೆ ವಿ ಶೇರ್ಡ್ ದೆಮ್. ಇಲ್ಲೊಂದು 3 ದಿನ ಮಾಡಿದ್ರು, ಅಲ್ಲೊಂದು 2 ದಿನ ಮಾಡಿದರು. ಇದು ಮಾಡಿಬಿಟ್ಟು ಹೋದರು. ನಮ್ಮ ಲೋಕಲ್ ಮೇಸನ್ಸು ಸ್ವಲ್ಪ ಕಳೆದ್ರು ಅವ್ರ ಜೊತೆ ಇದ್ದು. ಸೊ ದಟ್ ಈಸ್ ದ ಐಡಿಯಾ. ಸೂಪರ್. ಸೊ ಇದು ಆಗಿದ ಮೇಲೆ ಫಸ್ಟ್ ಫ್ಲೋರ್ ಮಾಡುವಾಗ ಅವ್ರು ಮಾಡಿದ್ದು, ನಮ್ಮ ಲೋಕಲ್ಸ್. ಓಕೆ, ಬಟ್ ಇದನ್ನು ಕೇರಳದವರೇ ಮಾಡಿರೋದು? ಹೌದು. ಓಕೆ ಸರ್, ನಾನು ಇತ್ತೀಚೆಗೆ ತುಂಬ ಮನೆಗಳು ನೋಡಿದೆ, ಬಟ್ ರೆಡ್ ಆಕ್ಸೈಡ್ ಬಳಸಿರೋ ಮನೆ ಇಷ್ಟು ಪಾಲಿಶ್, ಇಷ್ಟು ನೈಸ್ ಇರಲ್ಲ, ಸಿಗಲ್ಲ. ಅಲ್ಲ ಸರ್? ಇದು ಸ್ವಲ್ಪ ಬಿಸಿಲು ಬೀಳುವ ಜಾಗ, ಬೇಗ ಕಲರ್ ಹೋಗ್ಬಿಡ್ತದೆ. ಬಟ್ ವಿ ಯೂಸ್ಡ್ ಟಾಟಾ ರೆಡ್. ಟಾಟಾ ಪಿಗ್ಮೆಂಟ್ಸ್ ಅಂತ ಒಂದು ಕಂಪ್ನಿ ಇದೆ, ಜಾಮ್ಶೆಡ್ಪುರಲ್ಲೇ ಇದೆ. ಅವ್ರದ್ದು ಸ್ಟೀಲ್, ಐರನ್ ಆ್ಯಂಡ್ ಸ್ಟೀಲ್ ಮಾಡುವಾಗ ಆ ಪ್ರಾಸೆಸ್ನಲ್ಲಿ ದಿಸ್ ಇಸ್ ಅ ಬೈ ಪ್ರಾಡಕ್ಟ್. ಓ, ಇದೊಂಥರ ಎಕ್ಸ್ಟ್ರಾ ಥರ. ಫೆರಸ್ ಆಕ್ಸೈಡ್ ಅಂತಾರೆ. ಫೆರಸ್ ಅಂದರೆ ಐರನ್ನಿಂದ ಆಕ್ಸೈಡ್ ಆಗಿರೋದು. ಆ ಕಲರ್ ಸೇಕರಿಸಿ ಅವರು ಮಾರ್ತಾರೆ, ಅದನ್ನು ಬ್ಯಾಗಲ್ಲಿ ಹಾಕಿ ಮಾರ್ತಾರೆ. ಸೊ ದ್ಯಾಟ್ ಈಸ್ ಯೆಲ್ಲೋ, ಬ್ಲ್ಯಾಕ್ ಆ್ಯಂಡ್ ರೆಡ್, ಈ 3 ನ್ಯಾಚುರಲ್ ಕಲರ್ಸ್. ಮಿಕ್ಕದೆಲ್ಲ ಬೇರೆ ಬೇರೆ ಕಲರ್ ಬರುತ್ತೆ, ಬ್ಲೂ, ಗ್ರೀನ್ ಎಲ್ಲ ಬರುತ್ತೆ, ಅದೆಲ್ಲ ಸಿಂಥೆಟಿಕ್ ಕಲರ್ಸ್. ಸೊ ವಿ ಹ್ಯಾವ್ ಯೂಸ್ಡ್ ಓನ್ಲಿ ಬ್ಲ್ಯಾಕ್, ರೆಡ್ ಆ್ಯಂಡ್ ಯೆಲ್ಲೋ. ಈ ಮನೆಯಲ್ಲಿ ನೋಡಿದ್ರೆ ಅದು 3 ಮಾತ್ರ, 3 ಕಲರ್ಸು. ಓಕೆ,
ನೈಸ್. ಬಟ್ ಇದು ಪ್ಯೂರ್ ಕಲರು, ನೀವು ಅದು ಆಮೇಲೆ ತಂದು ಪೇಂಟ್ ಮಾಡೋದಲ್ಲ? ಇಲ್ಲ ಒರಿಜಿನಲಿ ವೈಟ್ ಸಿಮೆಂಟ್ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದ್ದು ಇದು. ಅದು ಮಾಡ್ತಾರೆ ಪಾಲಿಶ್? ಪಾಲಿಶ್ ಅಲ್ಲ, ಇದು ಒಂದು 2-3 mm ಲೇಯರೇ ಇರುತ್ತೆ ಅದು. ಓ, ಪೇಂಟ್ ಮಾಡಿದ್ರೆ ಇಲ್ಲ ಒಂದು ಫೈನಲ್ ಕೋಟ್ ಮಾಡಿದ್ರೆ ಸಾಕಾಗಲ್ಲ. ದಿಸ್ ಇಸ್ ವಿತ್ಸ್ಟುಡ್ 20 years ಓನ್ಲಿ ಬಿಕಾಸ್ ಆಫ್ ದಟ್ ಪೇಸ್ಟ್. ದ ಪೇಸ್ಟ್ 2-3 mm. ಓಕೆ. ಇದು ಏನು ಪಾಲಿಶ್ ಏನೇ ಇಲ್ಲ. ಒನ್ಸ್ ಇಟ್ ಇಸ್ ಡನ್, ಆ್ಯಸ್ ಯು ಕೀಪ್ ವಾಕಿಂಗ್ ದಿಸ್ ಬಿಕಮ್ಸ್ ಬೆಟರ್ ಆ್ಯಂಡ್ ಬೆಟರ್. ಅಷ್ಟೇ? ಒಂದು 2-3 ವರ್ಷದಲ್ಲಿ ಈ ಪಾಲಿಶ್ ಬಂದ್ಬಿಡುತ್ತೆ. ಸೊ ಬಳಸ್ತಾ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ, ನೈಸ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ವೆರಿ ನೈಸ್. ಬಟ್ ಇದೆಲ್ಲ ಕಲ್ಲನ್ನ ಬೇಕಂತಲೇ ಬಳಸಿದ್ರಿ, ಯಾವುದು ಇದು ಅಂತಿರಲ್ಲ ಸಾಧಾರಣ ಸ್ಟೋನ್ ಇವೆಲ್ಲ? ಕರೆಕ್ಟ್. ಕಾಂಟ್ರಾಸ್ಟ್ ಇರಲಿ ಅಂತ. ಓಕೆ. ನಮ್ಮ ಮನೆಯಲ್ಲಿ ಜಾಸ್ತಿ ಪೇಂಟ್ ಬಣ್ಣ ಏನೂ ಇಲ್ಲ, ಸೊ ಇರೋದಲ್ಲಿ ಏನೋ ಅಡ್ಜಸ್ಟ್ ಮಾಡಿ ಕಲರ್ ವೇರಿಯೇಷನ್. ವೈಟ್ ಆ್ಯಂಡ್ ರೆಡ್ ಕೈಂಡ್ ಆಫ್ ಥಿಂಗ್. ಗ್ರೇಟ್. ಇದು ಪಿಲ್ಲರ್ಸ್ ಕೂಡ ಹಾಗೆ. ಓಕೆ. ಚಟಿನಾಡ್ ಮನೆಗಳ ಪಿಲ್ಲರ್ಸು. ಓಕೆ. ಈ ಕಿಟಕಿಗಳು, ಈ ಡೋರ್ಸು. ಇದು ಒಡೆದೋಗಿತ್ತು, ನೀವು ಕೇಳಿದ್ರಲ್ಲ ಟ್ರಾನ್ಸ್ಪೋರ್ಟಲ್ಲಿ ಒಡೆದೋದ್ರೆ ಏನಾಗುತ್ತಂತ. ನಾವು ಅರಲ್ ರೇಟ್ ಹಾಕಿ ಸ್ಟಿಕ್ ಮಾಡಿ ಯೂಸ್ಡ್, ಇಟ್ ಸ್ಟಿಲ್ ಯೂಸ್. ತಗೊಳುತ್ತೆ ಪವರ್ ಅದು. ಇದು ಸೆಂಟ್ರಲ್ಲಿ ಮಧ್ಯ ಹೋಲ್ ಮಾಡಿ, ಮೇಲೇನು ಹೋಲ್ ಮಾಡಿ ಒಂದು ಸ್ಟೀಲ್ ಹಾಕಿ ಕೂರಿಸ್ಬಿಟ್ವಿ. ಈ ಕಾಲು ಮುರಿದವ್ರು ಆಗ್ತಾರಲ್ಲ ಫ್ರ್ಯಾಕ್ಚರ್. ಓಕೆ. ಸೊ ಡಾಕ್ಟ್ರ್ ಕೆಲಸ ಮಾಡಿಬಿಟ್ಟಿದ್ದೀರಿ. ಹೌದು ಸರ್. ಆ್ಯಕ್ಚುಲಿ ನಿಮ್ಮ ತೊಟ್ಟಿ ಮನೆ ಸರ್? ಹೌದು. ವಾವ್. ಬಟ್ ನಮ್ಮ ಕಡೆ ನಮ್ಮ ಹಳೆ ಮೈಸೂರು ತೊಟ್ಟಿ ಮನೆಗಳು ಸ್ಕ್ವೇರ್ ಇರ್ತವೆ ಅಥವಾ ರೆಕ್ಟ್ಯಾಂಗ್ಯುಲರ್. ಕರೆಕ್ಟ್. ನಿಮ್ಗೆ ಒಂಥರ ನೀವು ಆರ್ಕಿಟೆಕ್ಟ್ ಎಂಗೇಜ್ ಮಾಡಿಬಿಟ್ರೆ ಅವ್ರಿಗೆ ಸ್ವಲ್ಪ ಎಕ್ಸಸ್ಸೇ ಅವ್ರ ಥಿಂಕಿಂಗು. ಹಾಂ. ಯಾಕೆ ಅದು ರೆಕ್ಟ್ಯಾಂಗಲ್ ಇರಬೇಕು, ಯಾಕೆ ಸ್ಕ್ವೇರ್ ಇರಬೇಕು, ಇದು ಆಕ್ಟಗನ್ ಮಾಡೋಣ ಅಂತ ಆಕ್ಟಗನ್ ಮಾಡಿದ್ದಾರೆ. ಆಕ್ಟಗನ್ 8 ದಿಕ್ಕು. 8 ದಿಕ್ಕು. ಒಂದೊಂದು ದಿಕ್ಕಲ್ಲೂ ಡೋರ್ಸ್ ಹಾಕಿ, ಅದು ಆ ರೂಮ್, ಇದು ಬೆಡ್ರೂಮ್, ಈ ಕಡೆ ಡೈನಿಂಗು, ಈ ಕಡೆ ಲಿವಿಂಗು, ಇದು ಪೂಜಾ, ಈ ಕಡೆ ಎಂಡ್ ಆಫ್ ದ ಪ್ರಾಪರ್ಟಿ. ಸೊ ದರ್ ಇಸ್ ನೋ ಓಪನಿಂಗ್. ವಿಂಡೋ. ಇದು ಮೇನ್ ಡೋರು, ಅದು ಲಾಸ್ಟಲ್ಲಿ ಹಿತ್ಲೆ ಡೋರು. ಇಲ್ಲಿಂದ ನೋಡಿದ್ರೆ ನಿಮಗೆ ರೂಫ್ ಎಲ್ಲ ಕನ್ವರ್ಜಿಂಗ್ ಇನ್ ಟು ದಿ ಕೋರ್ಟ್ಯಾರ್ಡ್ ತೊಟ್ಟಿನಲ್ಲಿ. ಸೊ ಮಳೆ ನೀರು ಆಲ್ಮೋಸ್ಟ್ ಆಲ್ ದಿ ವಾಟರ್ ವಾಟ್ ಇಸ್ ಫಾಲಿಂಗ್ ಆನ್ ದ ರೂಫ್ ವಿಲ್ ಗೆಟ್ ಕಲೆಕ್ಟೆಡ್ ಹಿಯರ್. ಇಲ್ಲಿ ಬಂದ್ಬಿಡುತ್ತೆ. ಅಲ್ಲಿ ಓಪನಿಂಗ್ ಇದೆ. ಹಾಂ. ಅದ್ರ ಮೂಲಕ ಹೊರಗೆ ರೈನ್ ವಾಟರ್ ಫಿಲ್ಟರ್ ಇದೆ. ಫಿಲ್ಟರಿಂದ ಸಂಪಿಗೆ ಹೋಗುತ್ತೆ. 20,000 ಲೀಟರ್ ಸಂಪ್ ಇದೆ. ಇಲ್ಲಿ ಮನೆ ಕೆಳಗ? ಅಲ್ಲಿದೆ. ಇಲ್ಲಿ ನಿಂತು ನೋಡಿ, ಅದು ರೈನ್ ವಾಟರ್ ಫಿಲ್ಟರ್, ಬ್ಲ್ಯಾಕ್ ಕಲರ್ ಸೆಟಪ್. ಅದರಿಂದ ಫಿಲ್ಟರ್ ಆಗಿ ಇಲ್ಲಿ ಬೆಡ್ ಇದೆಯಲ್ಲ, ಅಲ್ಲಿ ಮ್ಯಾನುವಲ್ ಇದೆಯಲ್ಲ, ಹೌದು, ಅದು ಆ ಬೆಡ್ ಸುತ್ತಲೂ ಒಂದು 10 ಅಡಿಗೆ 15 ಅಡಿ 8 ಅಡಿ ಆಳ ಇದು ಇದೆ ರೈನ್ ವಾಟರ್ ಸಂಪು. 8 ಅಡಿ ಆಳ. ಅಗಲ ಎಷ್ಟು? 10 by 15 ಇರ್ಬೋದು. 10-15 8 ಅಡಿ ಆಳ. ಸೊ ಆಲ್ಮೋಸ್ಟ್ 20,000 ಲೀಟರ್ಸ್ ನೀರು ತುಂಬುತ್ತೆ. ಇಟ್ ವಿಲ್ ಸ್ಟೋರ್. ಎಕ್ಸೆಸ್ ಓವರ್ಫ್ಲೋ ವಿಲ್ ಗೋ ಇನ್ ಟು ದಿ ಬಾವಿ. ಆ ಬಾವಿಗೆ ಅದೆಷ್ಟು 1000 ಲೀಟ್ರ್ ಬಾವಿ ವಿಲ್ ಟೇಕ್, ಅದು ಹೋಗ್ತಾನೆ ಇರ್ತದೆ. ಸೊ ಅದು ನೀವು ಯಾವ ಕೆಳಗಡೆ ಕುಡ್ಕೊಳ್ಳುತ್ತದೆ. ಸೊ ಇದು ಮೈನು, ಇದು ಸೀಲ್ಡ್ ಇದು. ಸೊ ಇದು ತುಂಬಿದ್ದು ಅಲ್ಲಿ ಹೋಗುತ್ತೆ. ಹೌದು. ಸೊ ನಿಮ್ಗೆ ಒಂದು 8-9 ತಿಂಗಳಿಗೆ ನೀರಾಗುತ್ತೆ. ಹೌದು. ಅಲ್ಲೇ ಪಂಪ್ ಹಾಕಿದ್ದೀವಿ ನೋಡಿ. ಹಾಂ. ಸೊ ಆ ಪಂಪ್ ಹಾಕಿಬಿಟ್ರೆ ಮಳೆ ನೀರು ವಿಲ್ ಗೋ ಅಪ್. ಇಲ್ಲಿ ಇದ್ರ ಹಿಂಭಾಗ ಒಂದು ಪಂಪ್ ಇದೆ ಒಳಗೆ, ಅದು ನಮ್ಮ BWSSB ಕಾವೇರಿ ಸಪ್ಲೈ ಇದೆ, ಅದರಿಂದ ಹೋಗುತ್ತೆ. ಸೊ ನಾವು ಆಲ್ಟರ್ನೇಟ್ ಇಟ್ಕೊಂಡಿದ್ದೀವಿ, ಈ ಪಂಪ್ ಇಲ್ಲ ಆ ಪಂಪ್, ಯಾವ್ದು ಬೇಕೋ ಯೂಸ್ ಮಾಡ್ಕೊಬೋದು. ಮಳೆಗಾಲದಲ್ಲಿ ಬಹುಶಃ ನೀವು BWSSB ನೀರು ಮುಟ್ಟೋದೇ ಇಲ್ಲ? ಜಾಸ್ತಿ ತೊಗೊಳ್ಳಲ್ಲ, ಬಟ್ ಇದೇನೆ ಮೋಸ್ಟ್ಲಿ. ಓಕೆ. ಸೊ ನಿಮ್ಗೆ ಒಂದು ದೊಡ್ಡ ಮಳೆ ಆದರೆ ಸಿಕ್ಕಾಬಿಟ್ಟು ತುಂಬಿಡುತ್ತೆ ಇದು? ಒಂದು ಅರ್ಧ ಟ್ಯಾಂಕ್ ಆದರೂ ಬಂದ್ಬಿಡುತ್ತೆ. ಒಂದು ಹನಿ ಆಚೆ ಹೋಗಲ್ಲ? ಇಲ್ಲ, ಬಿಡಲ್ಲ ನಾವು. ಒಂದ ಮಣ್ಣಿಗೆ ಹೋಗುತ್ತೆ, ಇಲ್ಲ ಬಳಕೆಗೆ ಬರುತ್ತೆ. ನಾವು ದಟ್ ವಿ ಆರ್ ಹಿಯರ್, ದಿಸ್ ಇಸ್ ಪೂಜಾ ರೂಮ್. ಇದು ಇಸ್ ಮಡ್ ಫ್ಲೋರ್. ಅದು ರೆಡ್ ಆಕ್ಸೈಡ್ ಥರ ಮಡ್ ಆಕ್ಸೈಡ್. ಬಟ್ ಇದೇನು ಕಲರ್? ಮಣ್ಣೆ ಅದನ್ನೇ ಪಾಲಿಶ್ ಮಾಡಿ. ಕೆಂಪು ಮಣ್ಣು ಇದೆಯಲ್ಲ, ಅದನ್ನು ಸೀವ್ ಮಾಡಿಬಿಟ್ಟು ಅದನ್ನು ಜಲ್ಲಡೆ ಹಾಕಿ ನೈಸ್ ಮಣ್ಣು ತೊಗೊಂಡು ರಬ್ ಮಾಡಿಬಿಡೋದು. ದಟ್ಸ್ ಆಲ್. ವಾವ್. ಇದು ಡೋಮ್ ಅಂತ ಹೇಳಿ, ದಿಸ್ ಇಸ್ ಆಲ್ಸೋ ಮೇಡ್ ಆಫ್ ಬ್ರಿಕ್ಸ್ ಓನ್ಲಿ. ದೇರ್ ಇಸ್ ನೋ ಸಿಮೆಂಟ್, ಸ್ಟೀಲು, ಕಾಂಕ್ರೀಟ್ ಏನಿಲ್ಲ. ಸಿಮೆಂಟ್ ಇದೆ, ಕಾಂಕ್ರೀಟ್ ಇಲ್ಲ. ಓಕೆ. ಇಟ್ಟಿಗೆಗಳು, ಮಣ್ಣಿಟ್ಟಿಗೆ ನಮ್ಮ ಸೇಮ್ ಇಟ್ಟಿಗೆ. ಒಳಗೆ ಅದು ಕಾಣುತ್ತೆ, ಅದು ತೋರಿಸ್ತೀನಿ. ಇದು ನಾವು ಸ್ವಲ್ಪ ಪ್ಲಾಸ್ಟರ್ ಮಾಡಿಬಿಟ್ಟಿದ್ದೀವಿ, ಇದು ಕಾಣಲ್ಲ ನಿಮಗೆ. ಓಕೆ. ಇದು ನಮ್ಮ ಹಳೆ ಟೆಕ್ನಿಕ್ಕು. ನಮ್ಮ ಟೆಂಪಲ್ಸ್ ಆಗಲಿ, ಮಾಸ್ಕ್ ಆಗಲಿ, ಚರ್ಚಸ್ ಆಗಲಿ, ಈ ಸ್ಕ್ವೇರ್ ರೆಕ್ಟ್ಯಾಂಗಲ್ ವಾಲ್ಸ್ನ ಏನು ಮಾಡ್ತಾರೆ, ಶ್ಯಾಂಫರ್ ಮಾಡ್ತಾರೆ. ಶ್ಯಾಂಫರ್ ಮಾಡಿದ್ರೆ ನಿಮಗೆ ಆಕ್ಟಗನ್ ಸಿಗುತ್ತೆ. ಆಕ್ಟಗನ್ ಸಿಕ್ಬಿಟ್ರೆ ರೌಂಡ್ ಬಿಲ್ಡ್ ಮಾಡೋದು ಈಸಿ. ಕಾಂಕ್ರೀಟ್ ಬೇಡ.
ಇಲ್ಲಾಂದರೆ ನೀವು ಸ್ವಲ್ಪ ಕಾಂಕ್ರೀಟ್ ಆಗಿ ಎಕ್ಸ್ಟೆಂಡ್ ಮಾಡಿ ಆಮೇಲೆ ರೌಂಡ್ ಡೋಮ್ ಕೊಡಿಸ್ಬೇಕು. ಎಕ್ಸಾಕ್ಟ್ಲಿ ಪಕ್ಕ ಸ್ಕ್ವೇರ್ ಒಂದು ಕೋಣೆ ಸಿಕ್ಕರೆ, ಒಂದು ರೂಮ್ ಸಿಕ್ಕರೆ ಅದ್ರ ಮೇಲೆ 8 ಕಾರ್ನರ್ಸ್ ತೊಗೊಂಡವರು 4 ಕಾರ್ನರ್ಸ್ನ ಶಾಂಫರ್ ಮಾಡಿ 8 ಸೈಡ್ಸ್ ತಗೋತಾರೆ. ಅದು ಆಕ್ಟೋಗನ್ ಆಗುತ್ತೆ. ಅದ್ರ ಮೇಲೆ ಡೂಮ್ ಕೊಡೋದು ಈಸಿ. ಈಸಿ. ಓ, ಅದು ಮಾಡಿದ್ದೀವಿ. ಸೊ ಇದು ಒಂದೊಂದು ಇಟ್ಟು ಕಟ್ಟಿರೋದು. ಇಸ್ ಅ ಸೆಕ್ಯುಲರ್ ಪೂಜಾ ರೂಮ್ ಬಿಕಾಸ್ ವಿ ಹ್ಯಾವ್ ಇನ್ಕಾರ್ಪೊರೇಟೆಡ್ ಮಸೋಲಿಯಂ ಕಾನ್ಸೆಪ್ಟ್, ಚರ್ಚ್ ಕಾನ್ಸೆಪ್ಟ್ ಆ್ಯಂಡ್ ಟೆಂಪಲ್ ಕಾನ್ಸೆಪ್ಟ್. ಓ, ಅವ್ರು ಕಟ್ಟೋದೆಲ್ಲ ಹಾಗೆ. ಯು ಸಿ ಎ ಲಾರ್ಜ್ ಮಸೋಲಿಯಂ, ಎನಿ ಓಲ್ಡ್ ಮಸೋಲಿಯಂ, ಮಸೀದಿ ಮಸೀದಿಯಲ್ಲಿ ಕಾಣುತ್ತೆ. ನೆಕ್ಸ್ಟ್ ಟೈಮ್ ಹೋಗ್ತಾನೆ ನೋಡಿ. ಅವರು ಆರ್ಚ್ ಕಟ್ಟಿಯ ಮೂಲೆಯಲ್ಲಿ ಮಾಡಿರ್ಬೋದು, ಇಂಥದ್ದು ಮಾಡಿರ್ಬೋದು. ಇದು ಇಲ್ಲಿ ನಾವು ಕಿಟಕಿ ಕೂರಿಸ್ಬೇಕಾದ್ರೆ ಇಲ್ಲಿ ನಾವು ಕಾಂಕ್ರೀಟ್ ಹಾಕಬೇಕು. ನಾವು ಹಾಕಿಲ್ಲ. ಕರೆಕ್ಟ್. ಆ್ಯಕ್ಚುಲಿ ಕಿಟಕಿ ಮೇಲೆ ಒಂದು ಲೇಯರ್ ಕಾಂಕ್ರೀಟ್ ಆಗ್ತದೆ. ಅದು ಇದ್ರ ಮೇಲೆ ಈ ಇಟ್ಟಿಗೆ ಕಲ್ಲು ಮೇಲೆ 1/3 ಹೊರಗೆ ಬರೋ ಹತ್ರ ಪ್ರೊಜೆಕ್ಟ್ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಪ್ರೊಜೆಕ್ಷನ್ ಇವಾಗ ಒಟ್ಟಿಗೆ ನೋಡಿ ಇದು ಒಂದು ಟ್ರಯಾಂಗಲ್ ಆಗೋಯ್ತು. ಬಟ್ ಇದು ಅದ್ರ ಮೇಲೆ ಕಟ್ಟಕ್ಕೆ ಸ್ಟ್ರೆಂತು ಬಂದ್ಬಿಡ್ತು. ಸೊ ಕಾಂಕ್ರೀಟ್ ಬೇಡ. ಓಕೆ. ಸೊ ಇಟಿಗಳು ಇಡೋ ಸ್ಟೈಲಲ್ಲೇ ಅದಕ್ಕೆ ಸ್ಟ್ರೆಂತ್ ತೊಗೊಂಡ್ಬಿಡ್ತದೆ. ದಿಸ್ ಇಸ್ ಕಾಲ್ಡ್ ಕಾರ್ಬೆಲ್ಲಿಂಗ್ ಅಂತಾರೆ. ಓಕೆ. ದಿಸ್ ಇಸ್ ಆಲ್ಸೋ ಏನ್ಷಿಯಂಟ್ ಟೆಕ್ನಿಕ್. ಅಲ್ಲಿ ನೀವು ಇಂಡೋ ಹರಪ್ಪನ್ ಇದರಲ್ಲಿ ಡ್ರೈನೇಜ್ ಇದೆಯಲ್ಲ, ಲಾರ್ಜ್ ಡ್ರೈನೇಜಸ್ ವಿಲ್ ಹ್ಯಾವ್ ದಿಸ್ ಶೇಪ್. ದಿಸ್ ಟ್ರಯಾಂಗಲ್ ಸೆಟಪ್ಸ್ ಈ ಥರ ಇಟಿಗಳು ಆಚೆ ಅವ್ರ ಕರೆಂಟ್ ಅಲ್ಲ. ಅಟ್ಲೀಸ್ಟ್ ನಿಮಗೆ ಆದರೆ ಇವತ್ತು ಸೋಲಾರ್ ಕರೆಂಟ್ ಇದೆ, ಅವ್ರಿಗೆ ಸೋಲಾರ್ ಕರೆಂಟೂ ಇಲ್ಲ, ಎಲ್ಲ ಮ್ಯಾನ್ ಪವರು. ಅವರಿಂದ ನಾವು ಸ್ವಲ್ಪ ಕಲ್ತ್ಕೊಂಡಿವಿ ಅಷ್ಟೇ. ಸರ್ ಮತ್ತು ಅವ್ರು ಸಾವಿರಾರು ವರ್ಷಗಳ ಹಿಂದೆ, 5,000-10,000 ವರ್ಷಗಳ ಹಿಂದೆ ಹೆಂಗೆ ಮಾಡಿಬಿಟ್ರು ಸರ್ ಹರಪ್ಪ ಮಹಾಜದರು. ಗ್ರೇಟ್. ಆಮೇಲೆ ನೋಡಿ, ನೀವು ಯಾವುದೋ ಫ್ಯಾನ್ಸಿ ಕಿಟಕಿ ತಂದು ಇಡ್ಬೋದಿತ್ತು. ಸಿಂಪಲ್ ಒಂದು ಟ್ರಯಾಂಗಲ್ ಮಾಡಿ ಸಾಕಿದ್ದೀರ ಅಷ್ಟೇ, ಮಿಶ್ ಹಾಕಿ. ಸಿಂಪಲ್. ಇಟ್ ಲುಕ್ಸ್ ನೈಸ್ ಆಲ್ಸೋ. ಇಟ್ ಲುಕ್ಸ್ ಮೋರ್ ಸೂಟ್ಸ್ ಅ ಪೂಜಾ ರೂಮ್. ಕರೆಕ್ಟ್. ಲುಕ್ ಸಮ್ ಪಿರಮಿಡ್ ಸೆಟಪ್. ಇದು ಪಿರಮಿಡ್ ಅಲ್ಲಿ ನಾವು ಎನರ್ಜಿ. ಸರ್ ನಿಮ್ಗೆ ಹಿರಿಯರು? ನನ್ನ ತಂದೆ ತಾಯಿ, ನಮ್ಮ ಹೆಂಡತಿಯವ್ರ ತಂದೆ ತಾಯಿ. ಓಕೆ. ಮೇಡಮ್ ಇಸ್ ಫ್ರಮ್ ಚೆಟ್ಟಿನಾಡು. ಶಿ ಸ್ಟಡಿಡ್ ಇನ್ ಕೊಯಂಬತ್ತೂರ್. ಓಕೆ. ಇವಾಗ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ವಿಸಿಟಿಂಗ್ ಫ್ಯಾಕಲ್ಟಿ ಆಗಿದ್ದಾರೆ. ಯಾವ ಸಬ್ಜೆಕ್ಟು? ಲರ್ನಿಂಗ್ ಡಿಫಿಕಲ್ಟೀಸ್ ಅಂತ. ಆ ಥರ ಅದರಲ್ಲಿ ಅವರು 35 ಇಯರ್ಸ್ ಡಿಫ್ರೆಂಟ್ಲಿ ಏಬಲ್ಡ್ ಕೆಲಸ, 35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಇವಾಗ ಶಿ ಈಸ್ ಟ್ರೈನಿಂಗ್ ದ ಟೀಚರ್ಸ್ ದೇರ್. ನೇಷನ್ ವೈಡ್ ಟೀಚರ್ಸ್, ಪ್ರಾಕ್ಟಿಸಿಂಗ್ ಟೀಚರ್ಸ್ ಆರ್ ಬೀಯಿಂಗ್ ಹ್ಯಾಂಡಿಕ್ಯಾಪ್ ಬಿಕಾಸ್ ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದೀಸ್ ಚಿಲ್ಡ್ರನ್. ಮೇನ್ ಸ್ಕೂಲ್ಸಲ್ಲಿ ಅವ್ರನ್ನ ಅಡ್ಮಿಷನ್ ಮಾಡಲ್ಲ because the teachers don't know how to handle them. She is training those teachers all over India online. Super. So that ನಾರ್ಮಲ್ ಸ್ಕೂಲ್ಸಲ್ಲಿ ಕೂಡ ಥರ ಸ್ಪೆಷಲಿ ಮಕ್ಕಳು ತೊಗೋಬೋದು, ಬಿಕಾಸ್ ಟೀಚರ್ಸ್ ರೆಡಿ ಇರ್ತಾರೆ ಹ್ಯಾಂಡಲ್ ಮಾಡೋಕ್ಕೆ. ಗ್ರೇಟ್. ನಿಮ್ಮ ಪೂಜಾ ರೂಮು ಯಾರಿದ್ದು ದೇವರು? ಗಣೇಶ ಎಲ್ಲ ಇರ್ತಾರೆ, ಎಲ್ಲರೂ ಇದ್ದಾರೆ. ಗ್ರೇಟ್. ಈ ಥರ ಇನ್ನೂ ಉದ್ದ ಇರುತ್ತೆ ಮೇನ್ ಡೋರ್ದು. ಅದನ್ನು ಕೈಯಲ್ಲಿ ಇಟ್ಕೊಂಡು ಅವರು ಟೆಂಪಲ್ ವಾಕಿಂಗ್ ಹೋಗೋರು. ಓಕೆ. ಸೊ 2 ಕಾರಣ ಅನ್ಸುತ್ತೆ ನನಗೆ. ಒಂದು, ನಾವು ಯಾವ ಮನೆಯವರು ಅಂತ ಗೊತ್ತಾಗಲಿ ಅಂತ, ಮತ್ತು ಬಿ ಕೇರ್ಫುಲ್ ಅಷ್ಟೇ. ನೋಡಿ, ಬಟ್ ಇದು ಮಾಡರ್ನ್ ಹೊಸದಾ ನೀವು ಮಾಡಿದ್ದೆ? ಅದು ಅದೇ ಸೇಮ್ ಇದು ಕ್ರೋಮಿಯಂ ಪ್ಲೇಟಿಂಗ್ ಮಾಡಿದ್ದು ನಾವು. ಓಕೆ. ನೋಡಿ, ಇದು ನೋಡಿ ತುಂಬ ದೊಡ್ಡ ಡೋರು, ಲಾಕ್ ಅದಕ್ಕೆ. ಗ್ರೇಟ್. ಇವೆಲ್ಲ ನೀವು ಚೇಂಜೇ ಮಾಡೋಕ್ಕೆ ಹೋಗಿಲ್ಲ. ವಾಟ್ ಎವರ್ ಇಟ್ ವಾಸ್, ಇಟ್ ಇಸ್ ಲೈಕ್ ದಟ್ ಓನ್ಲಿ. ನಾವು ಏನು ಮಾಡಿ ಮತ್ತು ಗ್ಲಾಸ್ ಹಾಕ್ಬಿಟ್ಟಿದ್ವಿ. ಹೌದು, ಸೊ ದಟ್ ಬೆಳಕು ಬರಲಿ. ಸಂಕ್ರಾಂತಿ ಡೇ 7 o'clock ಇದರಲ್ಲಿ ಬಿಸಿಲು ಅದ್ರ ಮೇಲೆ ಬೀಳುತ್ತೆ, ಗಣೇಶನ ಮೇಲೆ. ಸಂಕ್ರಾಂತಿ ಕರೆಕ್ಟ್. ಈ ಸಂಕ್ರಾಂತಿ ಬೆಳೆದಿಲ್ಲ, ಯಾಕೆಂದರೆ ಅವರು ಸ್ವಲ್ಪ ಮರಗಳೆಲ್ಲ ಬೆಳೆದು ಬಿಟ್ಟಿದ್ದೀವಿ. ಬಿಡಿ, ಮರದ ಮೇಲೆ ಬಿತ್ತಲ್ಲ. ನೋ ಪ್ರಾಬ್ಲಮ್. ನೇಚರ್ ಮೀಟ್ಸ್ ನೇಚರ್. ಎಸ್, ಅಷ್ಟೇ. ಗ್ರೇಟ್. ಬನ್ನಿ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.